ಎಸ್ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಬಸವಾದಿ ಶರಣರನ್ನ, ಜಗತ್ತಿನ ಎಲ್ಲ ದಾರ್ಶನಿಕರನ್ನ ನೆನೆಯುತ್ತಾ ಇವತ್ತಿನ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ಅತ್ಯಂತ ಹಿರಿಯ ಅನುಭಾವಿಗಳು, ವಯೋಮಾನದೊಳಗೆ ಭಾಳ ಚಿಕ್ಕವರು, ಅದರ ಲಿಂಗ ತತ್ವದ ಸ್ವಾನುಭಾವ ನೆಲೆಯೊಳಗೆ ಸಾಕಷ್ಟು ಶ್ರದ್ಧೆ ಶ್ರಮದಿಂದ ಅಧ್ಯಯನ ಮಾಡಿಕೊಂಡವರು. ಕರವೀರ ಶೆಟ್ಟರ ಕುಟುಂಬ ಅಂತಂದ್ರೆ ಕಳೆದ 100 ವರ್ಷಗಳಿಂದ ಬಸವ ಮಂಟಪ ಕಟ್ಕೊಂಡು ಇವ್ರ ಅಜ್ಜಿಯವ್ರನ್ನೂ ಕೂಡ ನಾನು ನೋಡಿದ್ದೆ, ಸಂಗಮ ಅವ್ರನ್ನ. ಅವರು ನಾನು 50 ವರ್ಷದ ಹಿಂದೆ ನಾನು ಅವ್ರ ನಿರಂತರವಾಗಿ ಅವ್ರ ಕುಟುಂಬದ ಬಗ್ಗೆ ನೋಡ್ಕೊಂಡು ಬಂದಿದ್ದೀನಿ. ಬಸವ ತತ್ವವನ್ನು ಹುಬ್ಬಳ್ಳಿ ಧಾರವಾಡ ಪ್ರದೇಶದೊಳಗೆ ಅತ್ಯಂತ ಗಟ್ಟಿಯಾಗಿ ಪ್ರಸಾರ ಮಾಡ್ತಕ್ಕಂಥ ಕುಟುಂಬ. ಮತ್ತು ಶಶಿಧರ್ ಕರವೀರ ಶೆಟ್ಟರು ಸಂಪೂರ್ಣವಾಗಿ ಇದಕ್ಕೆ ತೊಡಗಿಸ್ಕೊಂಡಾರ. ಸಾಕಷ್ಟು ಕಾರ್ಯಕ್ರಮಗಳು ನಾವು ಅವ್ರು ಕೂಡ ಕೂಡ್ಕೊಂಡಿವಿ. ನಮ್ಮಲ್ಲಿಯೂ ಕೂಡ ಒಂದು 2-3 ಸಲ ಒಳ್ಳೆಯ ಉಪನ್ಯಾಸಗಳನ್ನು ನೀಡಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ, ಮತ್ತು ಇವತ್ತು ನಿನ್ನೆ ಮಹಿಳಾ ದಿನಾಚರಣೆ, ಅಕ್ಕನ ಅರಿವಿನ ತಂಡ ಇವತ್ತು ಬಹುಶಃ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಹೆಸರನ್ನು ಮಾಡಿದೆ. ನಮ್ಮ ಸಹೋದರಿಯಾರದಂಥ ಡಾಕ್ಟರ್ ಲತಕ್ಕ ಹೆಸರೂರವರ ಹುಟ್ಟುಹಬ್ಬ ನಿನ್ನೆನೇ ಇತ್ತು, ಮಹಿಳಾ ದಿನಾಚರಣೆ. ಅವರಿಗೆ ನನ್ನ ಮಾತೋಶ್ರೀ ತಾಯಿ ಸಮಾನವಾದಂಥ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಇವರ ಹುಟ್ಟುಹಬ್ಬ ಇವತ್ತಿದೆ. ಅದೇ ರೀತಿ ಪ್ರೊಫೆಸರ್ ಅಕ್ಕಮಾದೇವಿ ತೆಗ್ಗಿಯವರ ಹುಟ್ಟುಹಬ್ಬ ಕೂಡ ಇವತ್ತೇ ಇದೆ. ಇವರು 3 ಜನರಿಗೆ ಅಕ್ಕನ ಅರಿವು ಮತ್ತು ಬಸವಾದಿ ಶರಣರ ಚಿಂತನ ಕೂಟದಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಮೈಲಾರ ಬಸವಲಿಂಗ ಶರಣರ ಬಗ್ಗೆ ಬಹಳ ಜನರಿಗೆ ಅವರ ಲಿಂಗ ತತ್ವನಿಧಿ, ಅವರ ಗುರು ಸ್ಮರಣೆ ಮಾಡ್ತಕ್ಕಂಥದ್ದು ಬಹುಶಃ ಭಾಳ ಜನರಿಗೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ನಾನು ಶಶಿಧರ್ ಕರವೀರ ಶೆಟ್ಟರ್ ಮಾತ್ರ ಮಾತಾಡಬಲ್ಲರು, ಆ ಹಿನ್ನೆಲೆ ಅಂತ ಕೇಳ್ಕೊಂಡಾಗ ಪಾಪ ಒಪ್ಕೊಂಡ್ರು. ಆ ಕಾರಣಕ್ಕೆ ಈ ಪಾಲ್ಗೊಂಡಂಥ ಎಲ್ಲ ಶರಣರಿಗೆ, ಭಾಳಷ್ಟು ವಿದ್ವಾಂಸರು, ಅಧ್ಯಯನಶೀಲರು, ಮಹಿಳೆಯರು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಕಾರ್ಯಕ್ರಮದ ಆರಂಭದೊಳಗೆ ವಿದ್ಯಾ ಮಗ್ದುಮ್ ವಚನ ಗಾನ ಕೋಗಿಲೆ ಅವರಿಂದ ವಚನ ಪ್ರಾರ್ಥನೆ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಬಸವಣ್ಣವರ ಒಂದು ವಚನ. ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಕೂಡಲ ಸಂಗನ ಶರಣನ ಕೂಡಲ ಸಂಗನ ಶರಣನ, ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರೋ, ಕಾಯವೇ ಕೈಲಾಸ ಕಾಣಿರೋ,
ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರೋ ಶರಣ ನಿದ್ರೆಗೈದಡೆ ಜಪ ಕಾಣಿರೋ ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ ಶರಣನೆದ್ದು ಶರಣ ನಿದ್ರೆಗೈದಡೆ ಶರಣ ನಿದ್ರೆಗೈದಡೆ ಶರಣ ನಿದ್ರೆಗೈದಡೆ ಜಪ ಕಾಣಿರೋ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಧನ್ಯವಾದಗಳು ವಿದ್ಯಾ. ತುಂಬ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿರ್ತಕ್ಕಂಥ ತಮಗೆ ಅನಂತ ಶರಣಾರ್ಥಿಗಳು. ಕಳೆದ 5 ವರ್ಷಗಳಿಂದ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ, ಬಸವ ತತ್ವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರಗಳ ಮೂಲಕ ಹಲವಾರು ಸಾಹಿತ್ಯಿಕ ಕೃತಿಗಳನ್ನು ಪ್ರಕಟ ಮಾಡುವುದಲ್ಲದೆ, ಬಹುಶಃ ತಮಗೆಲ್ಲರಿಗೂ ಗೊತ್ತಿದ್ದಾಗೆ ವಚನ ದರ್ಶನ ಅಂತಕ್ಕಂಥ ಪುಸ್ತಕ ಬಂದಾಗ ಧಾರವಾಡ ಮತ್ತು ಬಿಜಾಪುರದೊಳಗೆ ಅದಕ್ಕೆ ಪ್ರತಿಭಟನೆ ಮಾಡಿ ನಿಷೇಧಕ್ಕೆ ಆಗ್ರಹ ಮಾಡಿದ್ವಿ. ಅದೇ ರೀತಿ ಶರಣರ ಶಕ್ತಿ ಚಲನಚಿತ್ರಕ್ಕೆ 2 ಪ್ರದೇಶದೊಳಗೆ ಧಾರವಾಡ ಮತ್ತು ಬಿಜಾಪುರದೊಳಗೆ ನಮ್ಮ ತಂಡದ ಸದಸ್ಯರಿಂದ ಉಗ್ರವಾಗಿ ಪ್ರತಿಭಟನೆ ಮಾಡಿದ್ವಿ. ಇದು ಕೇವಲ ಔಪಚಾರಿಕವಾಗಿ ಹೇಳಬೇಕು ಅಂತಲ್ಲ, ಎಷ್ಟೋ ಹೊಸ ಜನರಿಗೆ ಇರ್ತಾರೆ. ಇದು ನಿರಂತರವಾಗಿ ಸಾಗಿರ್ತಕ್ಕಂಥ ಒಂದು ಜ್ಞಾನ ದಾಸೋಹ. ನಮ್ಮವರೇ ಆದಂಥ ಶ್ರೀ ಶಶಿಧರ್ ಕರ್ವಿ ಶೆಟ್ಟರವ್ರನ್ನ ಪರಿಚಯ ಈಗಾಗಲೇ ನಾನು ಹೇಳಿದಾಗೆ ಇವರ ಕುಟುಂಬವೇ ಈ ವಚನ ಸಾಹಿತ್ಯ ಶರಣರ ಆಶಯಗಳಿಗೆ ಪೂರಕವಾಗಿ ದುಡಿತಕ್ಕಂಥ ಒಂದು ಪ್ರಾಮಾಣಿಕ ಒಂದು ಕುಟುಂಬ. ತತ್ವನಿಷ್ಠರು, ಲಿಂಗಪ್ರೇಮಿ, ಜಂಗಮನಿಷ್ಠರಾದಂಥ ಇವರನ್ನು ನಾನು ಪರಿಚಯ ಮಾಡ್ತಕ್ಕಂಥ ಸೌಭಾಗ್ಯ ಅಂತಂದ್ರೆ, ನಮಗಿಂತ ವಯಸ್ಸಿನಾಗ ಸುಮಾರು 20-22 ವರ್ಷ 24-20 ವರ್ಷ ಚಿಕ್ಕವರು. ಅದರ ಜ್ಞಾನದೊಳಗೆ ಅನುಭವದೊಳಗೆ ನಮಗಿಂತ 20-30 ವರ್ಷ ದೊಡ್ಡವರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ಸ್ವಾನುಭವದ ನೆಲೆಯೊಳಗೆ ಲಿಂಗ ತತ್ವ, ಲಿಂಗಾಯತ ಧರ್ಮ, ಬಸವಣ್ಣ ವಿಚಾರಗಳನ್ನು 1 ಸೆಂಟಿಮೀಟರ್ ಆ ಕಡೆ ಈ ಕಡೆ ಹೋಗಲಾರದಂಥ, ಯಾವುದೇ ಮಠಾಧೀಶರು ಕೂಡ ಈ ರೀತಿಯಾಗಿ ಹೇಳಿಕೊಡ್ಲಾರ್ದಂಥ ಒಂದು ಸ್ವಂತ ಪರಿಶ್ರಮ ಶ್ರದ್ಧೆಯಿಂದ ದೈವದತ್ತವಾಗಿ ಬಂದಂಥ ಬಸವಾದಿ ಶರಣರ ಕೊಡುಗೆ ಅದು. ಅವರ ಮಾತು ಕೇಳೋದಂದ್ರೆ ಸಂಭ್ರಮ. ನಾನು ಇತ್ತೀಚೆಗೆ ಬೀದರ್ದಾಗ ಕೇಳಿದ್ವಿ, 1 ತಾಸು ಮಾತಾಡಿದ್ರು ಕೂಡ ಅತ್ಯಂತ ಎಲ್ಲರೂ ಕೂಡ ಅವ್ರನ್ನ ಮಾತನ್ನು ಕೇಳಬೇಕು ಅಂತಕ್ಕಂಥ ವಿಚಾರ. ವೃತ್ತಿಯೊಳಗೆ ವ್ಯಾಪಾರ ಇದ್ದರೂ ಕೂಡ ನಿರಂತರವಾಗಿ ವಚನ ಸಾಹಿತ್ಯಕ್ಕೆ ಮುಂಜಾನೆಯಿಂದ ತಂದೆ ತನಕ ಅವರು ಮಾಡ್ತಾರೆ. ಅದೇ ಅಲ್ಲ, ತಮ್ಮ ಬಸವ ಮಂಟಪವನ್ನು ಅಲ್ಲಿ ಕಟ್ಕೊಂಡಿದ್ದಾರೆ. ಅಲ್ಲಿಯೂ ಕೂಡ ಪ್ರತಿ ವಾರಕ್ಕೊಮ್ಮೆ ವಚನ ಸಾಹಿತ್ಯದ ಅನುಭವವನ್ನು ಅನುಭವಿಸ್ತಾರೆ. ಪದವೀಧರರು, ಆದರೆ ಸಂಪೂರ್ಣವಾಗಿ ಈ ವಚನ ಸಾಹಿತ್ಯಕವನ್ನು ತೊಡಗಿಸಿ ಶರಣ ಸಾಹಿತ್ಯದ ಲಿಂಗ ತತ್ವದ ನಿಜದ ನೆಲೆಗಳನ್ನು ಪರಿಚಯ ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮಗದೊಮ್ಮೆ ಸ್ವಾಗತ ಕೋರ್ತಾ, ಸರ್ ನಿಮಗೆ 1 ಗಂಟೆ ಸಮಯ. ಮೈಲಾರ ಬಸವಲಿಂಗರ ಬಗ್ಗೆ ಭಾಳ ಜನರಿಗೆ ಪರಿಚಯ ಇಲ್ಲ ಈಗಿನ ಕಾಲದೊಳಗೆ. ಅವರು ದೊಡ್ಡ ತತ್ವಪದಕಾರರು, ಗುರುತತ್ವನಿಷ್ಠರು. ಅವರ ತ್ರಿಪದಿಗಳನ್ನು ಅಧ್ಯಯನ ಮಾಡ್ತಕ್ಕಂಥವ್ರು ಯಾರು ನಮ್ಮ ಮುಂದೆ ಅನುಭವಿಗಳಂದ್ರೆ ಅದು 12ನೇ ಶತಮಾನದ ಶರಣರ ಹಾದಿಯೊಳಗೆ ಹೋದಂಥ ಶಶಿಧರ್ ಜಿ ಕರ್ವಿ ಶೆಟ್ಟರ್ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟೊಂದು ಪ್ರಾಮಾಣಿಕತೆ, ಪಾರದರ್ಶಕ ಚಿಂತನೆ, ಸ್ಪಷ್ಟತೆ, ಬದ್ಧತೆ ಇವೆಲ್ಲವೂ ಕೂಡ ಮೈಗೂಡಿಸಿಕೊಂಡಂಥ ಶಶಿಧರ್ ಕರ್ವಿ ಶೆಟ್ಟರು ನಮ್ಮವರು ಅಂತಕ್ಕಂಥ ಹೆಮ್ಮೆ. ಯಾವಾಗವಾಗ ನಮ್ಮ ಕುಟುಂಬದ ಸದಸ್ಯರು ಈ ಅಕ್ಕನ ಅರಿವಿನ ಹಿರಿಯ ಮಾರ್ಗದರ್ಶಕರು ಮತ್ತು ಉಪನ್ಯಾಸಕರು ಅಂತ ಹೇಳ್ತಾ, ಅವರಿಗೆ 1 ಗಂಟೆ ಸಮಯ ಇದೆ. ಆಮೇಲೆ ಯಾರಿಗಾದರೂ ಸಂವಾದದೊಳಗೆ ಹ್ಯಾಂಡ್ ಮಾಡ್ಬೋದು. ಶಶಿಧರ್ ಕರ್ವಿ ಶೆಟ್ಟರ್ ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರಿ ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತೀನಿ. ಶರಣಾರ್ಥಿ. ಸರ್ ಅನ್ಮ್ಯೂಟ್ ಮಾಡ್ಕೋಬೇಕ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಯಿತ್ತು ಬಸವ ನಿಮ್ಮಿಂದ ಗುರು ಸ್ವಾಯತವೆನಗೆ, ಆಯಿತ್ತು ಬಸವ ನಿಮ್ಮಿಂದ ಲಿಂಗ ಸ್ವಾಯತವೆನಗೆ, ಆಯಿತ್ತು ಬಸವ ನಿಮ್ಮಿಂದ ಜಂಗಮ ಸ್ವಾಯತವೆನಗೆ, ಆಯಿತ್ತು ಬಸವ ನಿಮ್ಮಿಂದ ಪ್ರಸಾದ ಸ್ವಾಯತವೆನಗೆ. ಇಂತಿ ಚತುರ್ವಿಧ ಸ್ವಾಯತವ ಆಗು ಮಾಡಿದಿರಾಗಿ ನಮ್ಮ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದಿರಲ್ಲ ಸಂಗನ ಬಸವಣ್ಣ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀನೇ ಒಳಪೊಕ್ಕು ಏನ ನುಡಿಸಿದಡೆ ಆನು ನುಡಿವೆನೈ ಗುರುವೆ ಕೃಪೆಯಾಗು. ಸದಾವಕಾಲ ಸ್ಮರಣೀಯರು, ಅಖಂಡ ಲೋಕಪೂಜ್ಯರು ಆದ ವಿಶ್ವಗುರು
ಮಹಾಮಾನವತಾವಾದಿ, ಲಿಂಗವಂತ ಧರ್ಮ ಸಂಸ್ಥಾಪಕ ಅಪ್ಪ ಬಸವಣ್ಣನವರ ಸಮಸ್ತ ಬಸವಾದಿ ಶರಣೆಯರ ಅನುಭಾವದ ಬೆಳಗಿನಲ್ಲಿ ಸಾಗಿ ಬರುತ್ತಿರುವ ಇಂದಿನ ಈ ಗೂಗಲ್ ಮೀಟ್ ಮುಖಾಂತರವಾಗಿ ಪ್ರಸಾರಗೊಳ್ಳುತ್ತಿರುವ ಮೈಲಾರ ಬಸವಲಿಂಗ ಶರಣರ ಚರಿತ್ರೆ ಅನುಭಾವದ ಕುರಿತು ನಡೆದಿರುವ ಈ ಸ್ವಾನುಭಾವ ಗೋಷ್ಠಿಯಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮೀಯ ಶರಣ ತಂದೆ ತಾಯಿಗಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ಒಂದು ಕಡೆಗೆ ಉರಿಲಿಂಗ ದೇವರು ಅಂತಕ್ಕಂಥ 12ನೇ ಶತಮಾನದ ಅನುಭವ ಮಂಟಪದ ಅಮರಗಣ ಶರಣರೊಬ್ಬರು ಒಂದು ವಚನದಲ್ಲಿ ಶರಣರ ಇರುವಿಕೆಯನ್ನ, ಶರಣರ ಘನತ್ವವನ್ನ, ಶರಣರ ಮಹತಿಯನ್ನ ತೋರಿಕೊಡ್ತಕ್ಕಂಥ ಒಂದು ಆನುಭಾವಿಕ ವಚನವನ್ನ ಹೇಳ್ತಾರೆ. ಶರಣರು ಹೆಂಗಿರ್ತಾರ ಅನ್ನಕ ತೋರಿಸ್ತಕ್ಕಂಥ ಒಂದು ವಚನ ಅದು. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ. ಜ್ಞಾನದಂತೆ ಬಪ್ಪರು, ಪುಣ್ಯದಂತೆ ಇಪ್ಪರು, ಮುಕ್ತಿಯಂತೆ ಹೋಹರು ನೋಡಯ್ಯ. ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಿಸಬಾರದ ಉಪಮಾತೀತರು ನೋಡಯ್ಯ. ನಿಮ್ಮ ಶರಣರು ಉಪಮಿಸಬಾರದ ಉಪಮಾತೀತರು ನೋಡಯ್ಯ. ಬಹುಶಃ ಉರಿಲಿಂಗ ದೇವರ ಈ ವಚನಕ್ಕೆ ಭಾಷ್ಯ ಬರದಂತೆ ಬದುಕಿ ಈ ವಿಶ್ವಕ್ಕೆ ತಮ್ಮ ವ್ಯಕ್ತಿತ್ವದ ಮುಖಾಂತರವಾಗಿ ಅಮೂಲ್ಯವಾಗಿರ್ತಕ್ಕಂಥ ಒಂದು ಸಂದೇಶವನ್ನ ದಯಪಾಲಿಸಿರ್ತಕ್ಕಂಥ ಒಬ್ಬ ಆದರ್ಶ ಗೃಹಸ್ಥ ಶರಣರು ಯಾರಾದ್ರೂ ಇದ್ರೆ ಅವರು ಮೈಲಾರದ ಬಸವಲಿಂಗ ಶರಣರು ಅಂತಕ್ಕಂಥದ್ದನ್ನ ನಾವು ಬಹಳ ಮುಖ್ಯವಾಗಿ ಇಲ್ಲಿ ಹೇಳಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ 12ನೇ ಶತಮಾನದ ಅನುಭವ ಮಂಟಪದ ಅಮರಗಣ ಶರಣರ ವಚನ ವಾಗ್ಮಯ, ಅನುಭಾವ, ತತ್ವತವನಿಧಿ ಇದೆಲ್ಲವೂ ಕೂಡ ಕಲ್ಯಾಣ ಕ್ರಾಂತಿಯ ನಂತರ ಒಂದಿಷ್ಟು ಮಸಕಾದಂತೆ ಕಂಡು ಬಂದರೂ ಕೂಡ ತಕ್ಷಣ ಮುಂದೆ 15ನೇ ಶತಮಾನದಿಂದ ಯಡಿಯೂರು ಜಗದ್ಗುರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳಿಂದ ಇದು ಮತ್ತೆ ಅವರ ಶಟಸ್ಥಲ ಜ್ಞಾನ ಸಾರಾಮೃತದ ಮುಖಾಂತರವಾಗಿ ಬಸವಾದಿ ಶರಣರ ತತ್ವ ತವನಿಧಿ ಎನಿಸಿರುವ ಅಷ್ಟಾವರಣ, ಪಂಚ ಆಚಾರ, ಶಟಸ್ಥಲ ಸಿದ್ಧಾಂತಗಳನ್ನ ಮತ್ತೆ ಜನಮಾನಸಕ್ಕೆ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನ ಆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳಲ್ಲಿ ಆರಂಭ ಮಾಡಿದ್ರೆ ಮುಂದೆ ಹಲವಾರು ವಿವಿಧ ಶಿವಯೋಗಿಗಳ ಪರಂಪರೆ ಅದನ್ನ ಮುಂದುವರಿಸಿಕೊಂಡು ಬಂದಿರತಕ್ಕಂಥದ್ದನ್ನ ನಾವೆಲ್ಲ ಕಾಣ್ತೀವಿ. ಆದ್ರೆ ಅವರೆಲ್ಲರುಗಳ ಮಧ್ಯದಲ್ಲಿ 19ನೇ ಶತಮಾನದ ಪೂರ್ವಾರ್ಧದ ಸಂದರ್ಭದಲ್ಲಿ, ಅಂದ್ರೆ 19ನೇ ಶತಮಾನದ ಆರಂಭದ ಕಾಲಘಟ್ಟದಲ್ಲಿ ಇವತ್ತಿನ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಅಂತಕ್ಕಂಥ ಗ್ರಾಮದಲ್ಲಿ ಉದಿಸಿ ಬಂದಿರತಕ್ಕಂಥ ಮೈಲಾರದ ಬಸವಲಿಂಗ ಶರಣರು ಇವರೆಲ್ಲರ ಮಧ್ಯದಲ್ಲಿ ಬಹಳ ವಿಶೇಷ ವ್ಯಕ್ತಿತ್ವವಾಗಿ ಯಾಕೆ ಕಾಣ್ತಾರೆ ಅಂತ ಕೇಳಿದ್ರೆ, ತಮ್ಮ ಮನೆತನದ ಮೂಲ ವೃತ್ತಿಯಾದ ವ್ಯಾಪಾರದ ಕಾಯಕವನ್ನ ಮಾಡ್ತಾ ಸತ್ಯಶುದ್ಧವಾದ ಕಾಯಕ ದಾಸೋಹ ತತ್ವಗಳನ್ನ ಮೈಗೂಡಿಸಿಕೊಂಡು ಸದ್ಗೃಹಸ್ಥರಾಗಿ ಸದಾಚಾರ, ಸದ್ಭಕ್ತಿ ಮತ್ತು ಬದುಕಿನ ಎಲ್ಲ ಮೌಲ್ಯಗಳನ್ನ ಬಸವಾದಿ ಶರಣರು ಏನ್ ನಮಗೆ ಕೊಟ್ಟಾರ ಅವೆಲ್ಲವುಗಳನ್ನ ಪ್ರಾಮಾಣಿಕವಾಗಿ ತಮ್ಮ ಬದುಕಿನ ಎಲ್ಲ ಮಜಲುಗಳಲ್ಲಿ ಅಳವಡಿಸಿಕೊಂಡು ತಾವು ಆ ಸ್ವಾನುಭಾವದ ಒಂದು ನೆಲೆಯನ್ನ ಪರಿಪೂರ್ಣವಾಗಿ ಕಂಡುಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ರೆ ಮೈಲಾರ ಬಸವಲಿಂಗ ಶರಣರು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವವಾಗಿ ನಮ್ಮ ಈ ಒಂದು ಶರಣ ಪರಂಪರೆಯಲ್ಲಿ ಕಾಣಬರುವಂಥವ್ರು. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಮೈಲಾರ ಬಸವಲಿಂಗ ಶರಣರು ಮಠಸ್ಥರಲ್ಲ, ಅವರು ಯಾವುದೇ ಕಾವಿಧಾರಿ ಸನ್ಯಾಸಿ ಸ್ವಾಮಿಗಳಲ್ಲ. ಆದ್ರೆ ತಮ್ಮ ಕಾಯಕವನ್ನ ಮಾಡ್ತಾ
ಸದ್ಗೃಹಸ್ಥ ಧರ್ಮವನ್ನು ಆಚರಣೆ ಮಾಡ್ತಾ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಕಾಯಕ ದಾಸೋಹ ಮತ್ತು ಗೃಹಸ್ಥ ಧರ್ಮವನ್ನ ಪ್ರಾಮಾಣಿಕವಾಗಿ ಆಚರಿಸ್ತಾ ಬಂದ್ರೆ ಅದರ ಜೊತೆಗೆ ಇಷ್ಟಲಿಂಗದ ನಿಷ್ಠೆ, ಜಂಗಮ ಪ್ರೇಮ, ದಾಸೋಹ ತತ್ವ, ಪರಮ ಶಿವಯೋಗದ ಸಿದ್ಧಿಯನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಮಾಡಿ ತೋರಿಸಬಲ್ಲ ಅಂತಕ್ಕಂಥದ್ದಕ್ಕೆ ಒಂದು ಅದ್ಭುತ ನಿದರ್ಶನವಾಗಿ ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂದ್ರೆ ಅದು ಮೈಲಾರದ ಬಸವಲಿಂಗ ಶರಣರ ವ್ಯಕ್ತಿತ್ವ ಅಂತಾನೆ ಹೇಳಬಹುದು. ಅದಕ್ಕಾಗಿ ಅವರು ಲೋಕದಂತೆ ಬಂದವರಲ್ಲ, ಲೋಕದಂತೆ ಇದ್ದವರಲ್ಲ, ಲೋಕದಂತೆ ಹೋದವರಲ್ಲ. ಜ್ಞಾನದಂತೆ ಬಂದು ಪುಣ್ಯದಂತೆ ಇದ್ದು ಮುಕ್ತಿಯ ಮಹಾಮಾರ್ಗವನ್ನ ಜಗತ್ತಿಗೆ ತೋರಿಕೊಟ್ಟ ಕಾರಣ ಬಹುಶಃ ಉಪಮಿಸಬಾರದ ಉಪಮಾತೀತ ಶರಣರ ಸಾಲಿನಲ್ಲಿ ಮೈಲಾರ ಬಸವಲಿಂಗ ಶರಣರು ಕೂಡ ಒಬ್ಬರಾಗಿ ನಿಲ್ಲುತ್ತಾರೆ ಅನ್ನೋದ್ರೊಳಗೆ ಸಂದೇಹ ಇಲ್ಲ ಅಂತಾನೆ ಹೇಳ್ಬಹುದು. ಅಷ್ಟೇ ಅಲ್ಲದೆ ಅವರ ಕುರಿತಾಗಿ ಚಾರಿತ್ರಿಕವಾಗಿರ್ತಕ್ಕಂತಹ ಅಂಶಗಳನ್ನ ಸಂಶೋಧನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಸುಮಾರು ಅವರ ಕೃತಿಗಳ ಮುಖಾಂತರವಾಗಿಯೇ ಆ ಮೈಲಾರ ಬಸವಲಿಂಗ ಶರಣರು ಚಿರಪರಿಚಿತರಾಗಿರ್ತಕ್ಕಂಥವ್ರು. ಅವರ ಕಾಲ ಅತ್ಯಂತ ನಿಖರವಾಗಿ ಯಾವ ಇಸ್ವಿ ಅನ್ನತಕ್ಕಂಥದ್ದು ಇವತ್ತಿಗೂ ಕೂಡ ಯಾವ ಸಂಶೋಧನೆಗಳಲ್ಲೂ ಕೂಡ ಕಾಣಬರೋದಿಲ್ಲ. ಕೇವಲ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಅಂದ್ರೆ ಆರಂಭದ ಭಾಗದಲ್ಲಿ ಇದ್ದು ಈ ಒಂದು ಬಸವಾದಿ ಶರಣರ ತತ್ವ ಸಂದೇಶದ ಸುದೆಯನ್ನ ತಮ್ಮ ವ್ಯಕ್ತಿತ್ವದ ಮುಖಾಂತರವಾಗಿ ಪ್ರಸಾರ ಮಾಡಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಮಾತ್ರ ನಮಗೆಲ್ಲ ತೋರಿ ಬರ್ತದೆ. ಅಷ್ಟೇ ಅಲ್ಲದೆ ಅವರ ಕುರಿತಾಗಿ ಸಾಕಷ್ಟು ಸಂಶೋಧನೆಗಳನ್ನ ಮಾಡ್ತಾ ಇರ್ತಕ್ಕಂಥ ಒಂದು ನೆಲೆಯಲ್ಲಿ ಅವರ ಕುರಿತಾಗಿರ್ತಕ್ಕಂಥ ಗ್ರಂಥಗಳು, ಅವರಿಂದ ರಚನೆ ಆಗಿರ್ತಕ್ಕಂಥ ತಾತ್ವಿಕ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ ಅಮೂಲ್ಯ ಕೃತಿಗಳನ್ನ ಕುರಿತು ಸಂಶೋಧನೆ ಮಾಡ್ತಾ ಇರ್ತಕ್ಕಂಥ ಒಂದು ನೆಲೆಯಲ್ಲಿ ನಾವು ನೋಡಿದಾಗ ನಮಗೆ ಕಂಡು ಬರ್ತಕ್ಕಂಥದ್ದು ಏನು ಅಂದ್ರೆ ಅವರ ಒಟ್ಟು ಸಮಗ್ರ ಸಾಹಿತ್ಯ ಒಂದೇ ಕಡೆಗೆ ದೊರಕೋದಿಲ್ಲ. ಬಿಡಿ ಬಿಡಿಯಾಗಿ ಒಂದೊಂದು ಗ್ರಂಥಗಳು, ಒಂದೊಂದು ವಿಚಾರಗಳು ಬಿಡಿ ಬಿಡಿಯಾಗಿ ಹಸ್ತಪ್ರತಿಗಳ ರೂಪದಲ್ಲಿ ದೊರೆತಿವೆ ಅಂತಕ್ಕಂಥದ್ದನ್ನ ನಾವು ಈ ಒಂದು ಸಂಶೋಧನಾ ಮಾರ್ಗದಲ್ಲಿ ಕಾಣುತ್ತೀವಿ. ಅಷ್ಟೇ ಅಲ್ಲದೆ ಆ ಒಂದು ಮೈಲಾರ ಬಸವಲಿಂಗ ಶರಣರ ಸಾಹಿತ್ಯವನ್ನ ಯಥಾವತ್ತಾಗಿ ಉಳಿಸಿ ಮುಂದೆ ಬರ್ತಕ್ಕಂಥ ಶಿವಯೋಗ ಸಾಧಕರಿಗೆ, ಶಿವಾನುಭವಿಗಳಿಗೆ ಅದನ್ನು ಮುಟ್ಟಿಸಬೇಕು ಅನ್ನತಕ್ಕಂಥ ಒಂದು ಸತ್ಸಂಕಲ್ಪದಿಂದ ಸುಮಾರು 1884ನೇ ಇಸ್ವಿಯಿಂದನೇ ಕೆಲವೊಬ್ಬರು ಶರಣ ಧರ್ಮದ ಅಭಿಮಾನಿಗಳು, ಗುರುಲಿಂಗ ಜಂಗಮ ಪ್ರೇಮಿಗಳು ಇದ್ದಂಥವರು ಈ ಲಿಂಗವಂತರಿಗೆ, ಲಿಂಗವಂತ ಧರ್ಮದಲ್ಲಿ ನಿಷ್ಠೆಯನ್ನಿಟ್ಟು ಪರಮ ಶಿವಯೋಗದ ಸಾಧನೆಯನ್ನ ಮಾಡಬೇಕು ಅನ್ನತಕ್ಕಂಥವರಿಗೆ ಅತ್ಯಂತ ಯೋಗ್ಯವಾದ ಸೂತ್ರವನ್ನ, ಮಾರ್ಗದರ್ಶನವನ್ನ ಮಾಡ್ತಕ್ಕಂಥ ಮೈಲಾರ ಬಸವಲಿಂಗ ಶರಣರ ಈ ಒಂದು ತತ್ವ ಸಂದೇಶಗಳನ್ನ ಮುಟ್ಟಿಸಬೇಕು ಅನ್ನತಕ್ಕಂಥ ಒಂದು ಮಹದ್ ಉದ್ದೇಶದಿಂದ ಒಂದು ಪ್ರಯತ್ನವನ್ನ ಮಾಡಿದವರಲ್ಲಿ 1884ರಲ್ಲಿ ಉಂತಕಲ್ ಗಿರಿಮಲ್ಲಯ್ಯನವರು ಅನ್ನೋರು ಪ್ರಪ್ರಥಮರು. ಮೈಲಾರ ಬಸವಲಿಂಗ ಶರಣರ ಕೃತಿಗಳನ್ನ ಮೊಟ್ಟ ಮೊದಲ ಬಾರಿಗೆ ಮುದ್ರಣ ರೂಪಕ್ಕೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದಂಥವರಲ್ಲಿ 1884ನೇ ಇಸ್ವಿಯಲ್ಲಿ ಉಂತಕಲ್ ಗಿರಿಮಲ್ಲಯ್ಯನವರು ಅನ್ನೋರು ಪ್ರಥಮರು. ದ್ವಿತೀಯದಲ್ಲಿ 1895ರಲ್ಲಿ ಬಳ್ಳಾರಿಯ ಸೋಮಸುಂದರ ಶೆಟ್ಟಿ ಅನ್ನೋರು ಕೂಡ ಮೈಲಾರ ಬಸವಲಿಂಗ ಶರಣರ ಗುರುಕರ್ಣ ತ್ರಿವಿಧಿಯನ್ನ ಪ್ರಕಟಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಅದಾದ ನಂತರ 1929ರಿಂದ 36ನೇ ಇಸ್ವಿಯ ಅವಧಿಯಲ್ಲಿ ಸುಮಾರು 2-3 ಹಂತಗಳಲ್ಲಿ ಅವರ ಕೃತಿಗಳನ್ನ ವಚನ ಸಂಶೋಧನಾ ಪಿತಾಮಹ ಡಾಕ್ಟರ್ ಪಗು ಹಳಕಟ್ಟಿ ಶರಣರು ಕೂಡ ಮೈಲಾರ ಬಸವಲಿಂಗ ಶರಣರ ಸಾಹಿತ್ಯವನ್ನ ಪ್ರಕಟಪಡಿಸುವಲ್ಲಿ, ಪ್ರಚಾರ ಪಡಿಸುವಲ್ಲಿ ತಮ್ಮ ಶಿವಾನುಭವ ಅಂತಕ್ಕಂಥ ಪತ್ರಿಕೆ ಮುಖಾಂತರವಾಗಿ ಅವುಗಳನ್ನು ಪ್ರಸಾರ ಮಾಡ್ತಕ್ಕಂಥ ಪ್ರಯತ್ನವನ್ನ ಪಗು ಹಳಕಟ್ಟಿ ಶರಣರು ಕೂಡ ಮಾಡ್ತಾರೆ. ಮುಂದೆ 1933ರಲ್ಲಿ ಮೈಸೂರಿನ ಬಸವಲಿಂಗ ಶಾಸ್ತ್ರಿ ಅನ್ನೋರು ಕೂಡ ಮೈಲಾರ ಬಸವಲಿಂಗ ಶರಣರ ಕೆಲವೊಂದು ಕೃತಿಯ ಕೆಲವೊಂದು ಸ್ವರವಚನಗಳನ್ನ ಪ್ರಕಟ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಇದೆಲ್ಲವೂ ಆದ ನಂತರ ಒಂದೇ ಒಂದು ಗ್ರಂಥದ ಅಡಿಯಲ್ಲಿ 1945ನೇ ಇಸ್ವಿಯಲ್ಲಿ ಮೈಲಾರ ಬಸವಲಿಂಗ ಶರಣರ ಸಮಗ್ರ ಸಾಹಿತ್ಯವನ್ನ ಒಳಗೊಂಡಿರ್ತಕ್ಕಂಥ ಒಂದು ಕೃತಿಯನ್ನ ನಮ್ಮ ಬಸವಾದಿ ಶರಣರ ವಚನ ಸಾಹಿತ್ಯದ ಸಂಶೋಧನೆ ಮತ್ತು ಸಂಪಾದನೆಯಲ್ಲಿ
ಅತ್ಯಂತ ಮಹತ್ವಪೂರ್ಣ ಪಾತ್ರವನ್ನ ವಹಿಸಿರ್ತಕ್ಕಂಥ ಸದಾ ಸ್ಮರಣೀಯರಾದಂತ ಶರಣರು ಅಂದ್ರ ಶ್ರೀ ಬಸವನಾಳ್ ಅವರು. ಶ್ರೀ ಬಸವನಾಳ್ ಅವರ ಒಂದು ಲಿಂಗ ಹಸ್ತದಿಂದ ಸತ್ಸಂಕಲ್ಪದಿಂದ 1945ರಲ್ಲಿ ಮೊದಲ ಬಾರಿಗೆ ನಮ್ಮ ಮೈಲಾರ ಬಸವಲಿಂಗ ಶರಣರ ಸಮಗ್ರ ಕೃತಿಗಳು ಒಂದೇ ಒಂದು ಗ್ರಂಥದ ಅಡಿಯಲ್ಲಿ ನೋಡಲಿಕ್ಕೆ ಸಿಗ್ತಕ್ಕಂತ ಒಂದು ಪ್ರಯತ್ನವನ್ನ ಅವರು ಮಾಡ್ತಾರೆ. ಹಾಗಾದ್ರೆ ಶ್ರೀ ಬಸವನಾಳ್ ಅವರು ಯಾವಾಗ ಈ ಒಂದು ಮಹಾ ಪ್ರಯತ್ನವನ್ನ ಮಾಡಿದ್ರೋ ಅದರ ಪರಿಣಾಮದಿಂದ ನಮಗೆಲ್ಲ ಮೈಲಾರ ಬಸವಲಿಂಗ ಶರಣರು ರಚನೆ ಮಾಡಿರ್ತಕ್ಕಂಥ ಗ್ರಂಥಗಳು ಯಾವ್ಯಾವು ಅನ್ನೋದು ಅಲ್ಲಿಗೆ ಒಂದೇ ಒಂದು ಗ್ರಂಥದಲ್ಲಿ ನೋಡ್ಲಿಕ್ಕೆ ಸಿಗತಾವ. ಹಂಗಾದ್ರ ಮೈಲಾರ ಬಸವಲಿಂಗ ಶರಣರ ಒಂದು ಸ್ವಾನುಭಾವದಿಂದ ಹೊರಹೊಮ್ಮಿರ್ತಕ್ಕಂಥ ಪ್ರಕಟಗೊಂಡಿರ್ತಕ್ಕಂಥ ವಿಚಾರಗಳು ಎಲ್ಲೆಲ್ಲಿ ಯಾವ್ಯಾವ ಗ್ರಂಥದ ಮುಖಾಂತರವಾಗಿ ಅವುಗಳು ಪ್ರಕಟಗೊಂಡಾವಂದ್ರ ಮೊಟ್ಟ ಮೊದಲನೇದಾಗಿ ನಮಗೆಲ್ಲ ಚಿರಪರಿಚಿತವಾಗಿರುವಂಥದ್ದು, ನಾವುಗಳೆಲ್ಲ ಬಹುತೇಕ ಎಲ್ಲ ಶರಣ ತತ್ವ ಸಂಘಟನೆಯವರು ಅಳವಡಿಸಿಕೊಂಡಿರ್ತಕ್ಕಂಥದ್ದು ಅಂದ್ರೆ ಅದು ಗುರುಕರುಣ ತ್ರಿವಿಧಿ ಅನ್ನತಕ್ಕಂಥ ಗುರು ದೀಕ್ಷೆ, ಗುರುವಿನ ಮಹತ್ವ, ಗುರು ಮಹಾತ್ಮೆ, ಗುರು ದೀಕ್ಷೆಯಿಂದ ಆಗ್ತಕ್ಕಂಥ ಪರಿಣಾಮಗಳು, ಇಷ್ಟಲಿಂಗದ ಸ್ವರೂಪ, ಇಷ್ಟಲಿಂಗದ ನಿಷ್ಠಾಪರತೆ, ಜಂಗಮದ ಸ್ವರೂಪ, ಜಂಗಮದ ವಿಧಗಳು, ಜಂಗಮ ಅಂದ್ರೆ ಹೆಂಗಿರ್ಬೇಕು ಅನ್ನತಕ್ಕಂಥ ಅದನ್ನ ತೋರಿಸಿಕೊಡ್ತಕ್ಕಂಥವು, ಪಾದೋದಕ ಪ್ರಸಾದದ ಮಹತ್ವ, ವಿಭೂತಿ ರುದ್ರಾಕ್ಷಿ ಮಹತ್ವ, ಆ ಲಾಂಛನಗಳ ಧಾರಣೆಯಿಂದ ಭಕ್ತನಲ್ಲಿ ಆಗ್ತಕ್ಕಂಥ ಪರಿಣಾಮಗಳು, ಇವೆಲ್ಲವುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ತ್ರಿವಿಧಿಗಳಿಂದ ಕೂಡಿದ ಒಟ್ಟು 333 ತ್ರಿವಿಧಿಗಳಿಂದ ಕೂಡಿರ್ತಕ್ಕಂಥ ಗ್ರಂಥ ಅಂದ್ರೆ ಅದು ಗುರುಕರ್ಣ ತ್ರಿವಿಧಿ ಅಂತಕ್ಕಂಥ ಗ್ರಂಥ. ಅದಾದ ನಂತರ ಅವರಿಂದ ರಚನೆ ಆಗಿರ್ತಕ್ಕಂಥದ್ದು ಮತ್ತೊಂದು ಶಟಸ್ಥಲ ವೀರಶೈವ ನಿರಾಭಾರ ಸಿದ್ಧಾಂತ ಅಂತಕ್ಕಂಥ ಗ್ರಂಥ, ಮತ್ತೊಂದು ಗ್ರಂಥ ಶಿವಾನುಭವ ದರ್ಪಣ ಅಂತಕ್ಕಂಥ ಗ್ರಂಥ. ಮತ್ತು ಪ್ರತಿಯೊಬ್ಬ ಲಿಂಗವಂತರು ಪ್ರತಿನಿತ್ಯ ಮಾಡ್ತಕ್ಕಂಥ ಇಷ್ಟಲಿಂಗ ಪೂಜೆಯನ್ನು ಹೇಗೆ ಮಾಡಬೇಕು, ಇಷ್ಟಲಿಂಗ ಪೂಜೆಗೆ ಅವಶ್ಯಕವಾಗಿರ್ತಕ್ಕಂಥ ಕ್ರಮ ಏನು ಅನ್ನತಕ್ಕಂಥದ್ದನ್ನ ಇಷ್ಟಲಿಂಗ ಪೂಜಾ ವಿಧಾನ ಅನ್ನತಕ್ಕಂಥ ಗ್ರಂಥ, ಮತ್ತೊಂದು ಭಕ್ತಿ ಭಿನ್ನ ದಂಡಕ ಅನ್ನತಕ್ಕಂಥ ಒಂದು ಗ್ರಂಥ. ಇಷ್ಟೆಲ್ಲ ಗ್ರಂಥಗಳು ಅಲ್ಲದೆ ಕೆಲವೊಂದಿಷ್ಟು ಬಿಡಿ ಬಿಡಿಯಾಗಿರ್ತಕ್ಕಂಥ ಸ್ವರ ವಚನಗಳು ಕೂಡ ಅವರಿಂದ ರಚನೆ ಆಗಿರ್ತಕ್ಕಂಥ ಒಂದು ವಿಚಾರವನ್ನ 1945ರಲ್ಲಿ ಶ್ರೀ ಬಸವನಾಳ ಶರಣರ ಒಂದು ಪ್ರಯತ್ನದಿಂದ ನಮ್ಮ ಮೈಲಾರ ಬಸವಲಿಂಗ ಶರಣರ ಸಮಗ್ರ ಸಾಹಿತ್ಯ ಪ್ರಕಟವಾದ ನಂತರ ಅವರಿಂದ ಇಷ್ಟೊಂದು ಗ್ರಂಥಗಳು ರಚನೆ ಆಗ್ಯಾವ ಅನ್ನೋದು ಮೊಟ್ಟ ಮೊದಲ ಬಾರಿಗೆ ಬೆಳಕಿಗೆ ಬಂತು. ಅಲ್ಲಿವರೆಗೆ ಗುರುಕರ್ಣ ತ್ರಿವಿಧಿ ಅಂದ್ರೆ ಮೈಲಾರ ಬಸವಲಿಂಗ ಶರಣರು, ಮೈಲಾರ ಬಸವಲಿಂಗ ಶರಣರು ಅಂದ್ರನೇ ಗುರುಕರ್ಣ ತ್ರಿವಿಧಿ ಅನ್ನುವಷ್ಟರ ಮಟ್ಟಿಗೆ ಕೇವಲ ಗುರುಕರ್ಣ ತ್ರಿವಿಧಿಗೆ ಮಾತ್ರ ಆ ಶರಣರ ಹೆಸರು ಸೀಮಿತವಾಗಿತ್ತು. ಯಾವಾಗ ಶ್ರೀ ಬಸವನಾಳರು 1945ಕ್ಕೆ ಈ ಪ್ರಯತ್ನವನ್ನು ಮಾಡಿದ್ರು ಆವಾಗ ಇವರಿಂದ ರಚನೆ ಆಗಿರ್ತಕ್ಕಂಥ 4-5 ಗ್ರಂಥಗಳು ಮತ್ತು ಬಿಡಿ ಬಿಡಿಯಾಗಿ ದೊರೆತಿರ್ತಕ್ಕಂಥ ಕೆಲವೊಂದು ಸ್ವರ ವಚನಗಳು ಇಷ್ಟೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಅನ್ನೋದನ್ನ ನಾವಿಲ್ಲಿ ಮುಖ್ಯವಾಗಿ ನಮ್ಮ ಶ್ರೀ ಬಸವನಾಳವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಇನ್ನು ಮುಂದೆ ಇಂಥ ಒಂದು ಸ್ವಾನುಭಾವ, ಇಂಥ ಒಂದು ಆನುಭಾವಿಕವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಒಬ್ಬ ಭಕ್ತನಿಗೆ ಲಭಿಸಬೇಕಾದ್ರೆ ಖಂಡಿತವಾಗಿ ಅದರ ಹಿಂದೆ ಬಹಳ ದೊಡ್ಡದಾಗಿರ್ತಕ್ಕಂಥ ಬಹು ದಿವಸಗಳ ಒಂದು ಪ್ರಯತ್ನ ಮತ್ತು ಸಾಧನೆಯ ಒಂದು ಪರಿಶ್ರಮ ಖಂಡಿತವಾಗಿ ಇದ್ದೇ ಇರ್ತದೆ. ಇದೆಲ್ಲವೂ ಕೂಡ ಸಾಧನೆಯ ಒಂದು ಪ್ರೇರಣೆ ಆಗ್ಲಿ, ಪರಿಶ್ರಮ ಆಗ್ಲಿ, ಇದೆಲ್ಲದಕ್ಕೂ ಒಂದು ಸೂಕ್ತವಾಗಿರ್ತಕ್ಕಂಥ ಸಮರ್ಥನಾದ ಸದ್ಗುರುವಿನ ಒಂದು ಮಾರ್ಗದರ್ಶನ ಕೂಡ ಖಂಡಿತ ಅಲ್ಲಿದ್ದೇ ಇರ್ತದೆ. ಹಾಗಾದ್ರೆ ಇಂಥ ಮೈಲಾರ ಬಸವಲಿಂಗ ಶರಣರ ಒಂದು ತತ್ವಗಳನ್ನ ಅವರ ತ್ರಿವಿಧಿಗಳ ಮುಖಾಂತರವಾಗಿ, ಅವರ ಗ್ರಂಥಗಳ ಮುಖಾಂತರವಾಗಿ, ಅವರ ಸ್ವರವಚನಗಳ ಮುಖಾಂತರವಾಗಿ ನಾವು ನೋಡ್ತಾ ಹೋದಾಗ ಅವರಲ್ಲಿ ಅಡಗಿರ್ತಕ್ಕಂಥ ಅರಿವು, ಆಚಾರ ಮತ್ತು ಅನುಭಾವದ ಎತ್ತರ ಬಿತ್ತರಗಳನ್ನು ನೋಡಿದಾಗ ಅಂಥ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದ್ರೆ ಅವರಿಗೆ ದೀಕ್ಷೆಯನ್ನ ಕರುಣಿಸಿದ, ಬಸವಾದಿ ಶರಣರ ತತ್ವ ಸಿದ್ಧಾಂತಗಳ ಬೋಧೆಯನ್ನ ಮಾಡಿದ ಗುರುಗಳು ಯಾರು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ನಮ್ಮೆಲ್ಲರ ಮುಂದೆ ಬಂದು ನಿಲ್ತದೆ. ಅವಾಗ ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಅವರ ಚಾರಿತ್ರಿಕ ಅಂಶಗಳಿಂದ ನಮಗೆಲ್ಲ ಕಂಡು ಬಂದಿರತಕ್ಕಂಥದ್ದು ಏನು ಅಂದ್ರೆ, ಯಾವ ಬಸವಲಿಂಗ ಶರಣರ ಹುಟ್ಟೂರು ಜನ್ಮಸ್ಥಳವಾಗಿರ್ತಕ್ಕಂಥ ಇಂದಿನ ಬಳ್ಳಾರಿ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಅನ್ನೋ ಗ್ರಾಮ ಇದೆಯಲ್ಲ,
ಆ ಗ್ರಾಮದಿಂದ ಕೇವಲ 5 ಮೈಲು ದೂರದಲ್ಲಿ ಒಬ್ಬ ಅಪ್ರತಿಮ ಶಿವಯೋಗ ಸಾಧಕರಿದ್ರು. ಬಸವಾದಿ ಶರಣರ ತತ್ವ ಸಿದ್ಧಾಂತಗಳಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ನಂಬಿಕೆ ನಿಷ್ಠೆಯನ್ನಿಟ್ಟು ನಡೀತಕ್ಕಂಥ ಒಬ್ಬ ಪರಮ ಶಿವಯೋಗಿ ತಪಸ್ವಿಗಳಿದ್ರು. ಅವ್ರು ಯಾರು ಅಂತ ಕೇಳಿದ್ರೆ ಲಿಂಗಯ್ಯ ನಾಯಕನಹಳ್ಳಿಯ ಹಾಲವರ್ತಿ ಚನ್ನವೀರ ಶಿವಯೋಗಿಗಳು ಅಂತಕ್ಕಂಥ ಬಹಳ ದೊಡ್ಡ ತಪಸ್ವಿಗಳು, ಶರಣರು ಅಲ್ಲಿ ತಮ್ಮ ಒಂದು ಮಠದಲ್ಲಿ ಇದ್ರು. ಅವರು ತಮ್ಮ ಪ್ರತಿನಿತ್ಯ ಮಾಡತಕ್ಕಂಥ ತ್ರಿಕಾಲ ಲಿಂಗ ಪೂಜೆ, ಪ್ರತಿನಿತ್ಯ ಅನುಭವ, ಶಿವಾನುಭವದ ಪರಿಣಾಮದಿಂದ ಈ ನಾಡಿನಾದ್ಯಂತ ಇರ್ತಕ್ಕಂಥ ಬಹಳ ದೊಡ್ಡ ದೊಡ್ಡ ಶಿವಯೋಗಿಗಳ ಶಿವಯೋಗ ಸಾಧಕರ ಮಾರ್ಗದರ್ಶಕರಾಗಿ ಇದ್ದಂಥವರು. ಅಂಥ ಗುರುಗಳ ಗುರುತ್ವದಲ್ಲಿ ಶಿಷ್ಯತ್ವವನ್ನ ಪ್ರಾಪ್ತಿ ಮಾಡಿಕೊಂಡು ಯಾವ ಲಿಂಗನಾಯಕನಹಳ್ಳಿಯ ಹಾಲವರ್ತಿ ಚನ್ನವೀರ ಶಿವಯೋಗಿಗಳಿಂದ ಇಷ್ಟಲಿಂಗ ದೀಕ್ಷೆಯನ್ನ ಪಡೆದು ಅವರಿಂದಲೇ ಈ ಶಿವಯೋಗದ, ಶಿವಾನುಭಾವದ, ಸ್ವಾನುಭಾವದ ಒಂದು ನೆಲೆ ಕಲೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಮೈಲಾರ ಬಸವಲಿಂಗ ಶರಣರು ಆ ವಾತಾವರಣದಲ್ಲಿ ಇದ್ದುಕೊಂಡು ಮಾಡದಂಥವ್ರು. ಎಷ್ಟು ಅದ್ಭುತವಾಗಿ ಒಂದು ಮಾತು ಬರ್ತದೆ. ಅವರು ಪ್ರತಿನಿತ್ಯ ತಮ್ಮ ಕಾಯಕವಾಗಿರ್ತಕ್ಕಂಥ ವ್ಯಾಪಾರವನ್ನ ಮಾಡಿ ಆ ವ್ಯಾಪಾರದಲ್ಲಿ ಅತಿಯಾಗಿರ್ತಕ್ಕಂಥ ಧನ ಕನಕಾದಿಗಳ ಸಂಗ್ರಹದ ಒಂದು ವ್ಯಾಮೋಹಗಳು ಏನೂ ಇಲ್ಲದೆ ಕಾಯಕ ಅನ್ನತಕ್ಕಂಥದ್ದನ್ನ ಅತಿಯಾದ ಆಸೆಗೆ ತಾವು ಗುರಿಯಾಗದೆ ಸತ್ಯ ಶುದ್ಧವಾಗಿ ಪ್ರಾಮಾಣಿಕವಾಗಿ ಹೆಂಗ ಬಸವಣ್ಣವರು ಹೊನ್ನಿನೊಳಗೊಂದೊರೆಯ, ಸೀರೆ ಒಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತೇನು ಬಸವಣ್ಣವರು ಪ್ರಮಾಣ ಕೊಟ್ಟು ಹೇಳ್ತಾರಲ್ಲ, ಹಾಗೆ ಶರಣರ ಕಾಯಕ ತತ್ವವನ್ನ ಅತ್ಯಂತ ತನುಮನ ಭಾವದೊಳಗೆ ತುಂಬಿಕೊಂಡು ಆ ಕಾಯಕ ತತ್ವಕ್ಕೆ ತಾವೇ ಇನ್ನೊಂದು ಹೆಸರಾಗಿ ಬದುಕಿದವರು ಅಂದ್ರೆ ಮೈಲಾರ ಬಸವಲಿಂಗ ಶರಣರು. ಎಷ್ಟರ ಮಟ್ಟಿಗೆ ಅಂದ್ರೆ ತಮ್ಮ ಮನೆತನವನ್ನ ಸಾಗಿಸಲಿಕ್ಕೆ, ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಎಷ್ಟು ಅವಶ್ಯವೋ ಅಷ್ಟೇ ವ್ಯಾಪಾರವನ್ನ ಮುಗಿಸಿಕೊಂಡು ತತ್ಕ್ಷಣವೇ ತಮ್ಮ ವ್ಯಾಪಾರವನ್ನು ನಿಲ್ಲಿಸಿ ಅವತ್ತಿಂದ ಅವತ್ತೇ ಮತ್ತೆ ಲಿಂಗನಾಯಕನಹಳ್ಳಿಯ ಆ ನಮ್ಮ ಚನ್ನವೀರ ಶಿವಯೋಗಿಗಳ ಶಿವಾನುಭವವನ್ನು ಕೇಳಾಕ ಅವ್ರು ಹೊಕ್ಕಿದ್ರು. ಅವರಿಗೆ ವ್ಯಾಪಾರ ಯಾತಕ್ಕಾಗಿ ಬೇಕಾಗಿತ್ತು ಅಂದ್ರೆ ಅತಿಯಾದ ಧನ ಕನಕಾದಿಗಳ ಸಂಗ್ರಹವನ್ನು ಮಾಡ್ಲಿಕ್ಕಾಗಿ ಅವರು ವ್ಯಾಪಾರ ಮಾಡಿದವರಲ್ಲ. ಬಸವಾದಿ ಪ್ರಮಥರು ಕೊಟ್ಟ ತತ್ವದಂತೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ, ಕಾಯದ ಕಠಿಣತೆಯನ್ನ ಕಳೆದುಕೊಳ್ಳಲಿಕ್ಕೆ ಕಾಯಕವನ್ನ ಮಾಡದವರು. ಅವರಿಗೆ ಕಾಯಕ ಬೇರೆ ಅಲ್ಲ, ಇಷ್ಟಲಿಂಗ ಪೂಜೆ ಬೇರೆ ಅಲ್ಲ. ಇಷ್ಟಲಿಂಗ ಪೂಜೆಯ ಮುಂದುವರೆದ ಹಂತವಾಗಿ ಕಾಯಕವನ್ನ ಅದೇ ಪವಿತ್ರ ಭಾವದಿಂದ ಮಾಡ್ತಾ ಅದು ಯಾವಾಗ ತಮ್ಮ ಅವಶ್ಯಕತೆಗೆ ಬೇಕಾದಷ್ಟು ಪ್ರತಿಫಲ ಬಂದ ತಕ್ಷಣ ಆ ವ್ಯಾಪಾರವನ್ನು ಅವತ್ತಿಗೆ ಮುಗಿಸೋದು, ತಕ್ಷಣವೇ ತಮ್ಮ ಗುರುಗಳ ಹತ್ತಿರ ಧಾವಿಸಿ ತಾವು ಮಾಡಬೇಕಾಗಿರ್ತಕ್ಕಂಥ ಸಾಧನೆಯ ಕುರಿತು ಅಲ್ಲಿ ತಮ್ಮ ಚಿಂತನೆಯನ್ನ, ಮಾರ್ಗದರ್ಶನವನ್ನ ಪಡ್ಕೊಳ್ಳಿಕ್ಕೆ ಅಲ್ಲಿ ಧಾವಿಸಿ ಹೋಗ್ತಿದ್ರು ಅಂತಕ್ಕಂಥದ್ದು ಅವ್ರ ಚಾರಿತ್ರಿಕವಾಗಿರ್ತಕ್ಕಂಥ ಅಂಶಗಳಿಂದ ನಮಗೆ ಕಂಡು ಬರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಈ ಒಂದು ಹೂವಿನ ಹಡಗಲಿ ತಾಲೂಕಿನ ಮೈಲಾರಕ್ಕೆ ನಾವೇನಾದ್ರೂ ಭೇಟಿ ಕೊಟ್ರೆ ಅಲ್ಲಿ ಇವತ್ತಿಗೂ ಮೈಲಾರ ಬಸವಲಿಂಗ ಶರಣರು ವಾಸವಾಗಿದ್ದ 9 ಅಂಕಣದ ಮನೆ ಅಂತ ಹೇಳ್ತಾರೆ. 1 ಅಂಕಣ 2 ಅಂಕಣ ಮನೆಗಳಿರ್ತಾವಲ್ಲ, ಹಾಗೆ 9 ಅಂಕಣದ ಮನೆ. ಆ ಮನೆಯಲ್ಲಿ ಮುಂದೆ 2 ಅಂಕಣ ಅಂಗಡಿ, ಹಿಂದ್ಗಡೆ ಇರ್ತಕ್ಕಂಥ 7 ಅಂಕಣದಲ್ಲಿ ಅವ್ರ ಮನೆ ಇತ್ತು. ಅದೇ ಊರಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಮೈಲಾರ ಲಿಂಗೇಶ್ವರನ ಗುಡಿಯ ಮಾರ್ಗ ಮಧ್ಯದಲ್ಲಿಯೇ ಪೂರ್ವಾಭಿಮುಖವಾಗಿ ಇವರ ಮನೆ ಇವತ್ತಿಗೂ ಕೂಡ ಸ್ಮಾರಕವಾಗಿ ಸಂರಕ್ಷಿಸಲ್ಪಟ್ಟಿದೆ. ಅವರ ಗದ್ದುಗೆ ಕೂಡ, ಲೀಲಾ ವಿಶ್ರಾಂತಿಗೈದಂತ ಗದ್ದಿಗೆ ಕೂಡ ಇವತ್ತಿಗೂ ಕೂಡ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಅವರ ಚರಿತ್ರೆಯಿಂದ ನಾವು ಕಾಣ್ತೀವಿ ಮತ್ತು ನೋಡಿ ಬಂದಂತವ್ರು ಇದ್ದೀವಿ. ಆ ಒಂದು ನೆಲೆಯಲ್ಲಿ ಅಂಥ ಗುರುಗಳ ಒಂದು ನಿರಂತರವಾದ ಮಾರ್ಗದರ್ಶನವನ್ನು ಪಡೆದು ತಮ್ಮಲ್ಲೂ ಕೂಡ ಇರ್ತಕ್ಕಂತಹ ಸ್ವಾನುಭಾವವನ್ನು ಬೆರೆಸಿ ಅವರಿಂತ ಅದ್ಭುತವಾಗಿರ್ತಕ್ಕಂಥ ಕೃತಿಗಳನ್ನ ರಚನೆ ಮಾಡಿದ್ರು. ಇದು ಕೇವಲ ಒಂದು ಸಾಹಿತ್ಯಿಕವಾಗಿರ್ತಕ್ಕಂಥ ರಚನೆ ಅಲ್ಲ. ಅವರ ಒಂದೊಂದು ಗ್ರಂಥಗಳು, ಆ ಗ್ರಂಥಗಳಲ್ಲಿರ್ತಕ್ಕಂಥ ತಾತ್ವಿಕ ಅಂಶಗಳು, ವಿಶ್ಲೇಷಣೆಗಳು, ಅವುಗಳನ್ನು ನೋಡಿದಾಗ ಇದು ಬಹಿರಂಗದಿಂದ ಬಂದಿರತಕ್ಕಂಥ ವಾಕ್ ಚಾತುರ್ಯದ ಶಬ್ದ ಜಾಲದ ಒಂದು ಸಾಹಿತ್ಯದ ಕೃತಿಗಳು ಮಾತ್ರವಲ್ಲ, ಸಾಹಿತ್ಯದ ರಚನೆಗಳಲ್ಲ. ಇವು ಹೆಂಗದವಪ್ಪ, ಇವುಗಳ ಶಕ್ತಿ ಅಂತದ್ದು ಅಂದ್ರೆ ಅವಿರಳ ಜ್ಞಾನಿ ಚನ್ನಬಸವಣ್ಣವ್ರು ಹೇಳ್ತಾರೆ, ಪಾತಾಳದಗ್ಗವಣಿಯ ನೇಣಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ. ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ನಮ್ಮ ಪುರಾತರು, ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಮರ್ತ್ಯ ಲೋಕದ ಮನುಜರ
ಮನದ ಮೈಲಿಗೆಯ ಕಳೆಯಲೆಂದು. ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ಕೂಡಲ ಚೆನ್ನ ಸಂಗ ನಿಮ್ಮ ಶರಣರು ನಿಮ್ಮ ಶರಣರು ಅಂತ ಹೇಳಿ ಹೆಂಗ ಚನ್ನಬಸವಣ್ಣನವರು ವಚನಗಳು ಶರಣರ ಅನುಭವ ಅನ್ನತಕ್ಕಂಥದ್ದು ಬರೀ ಬಹಿರಂಗದಿಂದ ಬಂದಿರತಕ್ಕಂಥ ಹೊರಗಿನ ಶಬ್ದ ಸಂಭ್ರಮದ ಸಾಹಿತ್ಯ ರಚನೆಗಳಲ್ಲ. ಹೇಗೆ ಪಾತಾಳದಲ್ಲಿರ್ತಕ್ಕಂಥ ಅಗ್ಗವಣಿಯನ್ನ ನಾವು ಪಡಿಬೇಕಾದ್ರೆ ಒಂದು ಸೋಪಾನವನ್ನ ಸಾಧನವನ್ನ ಬಳಸಿ ಪಾತಾಳದ ಅಗ್ಗವಣಿಯನ್ನ ಮೇಲಕ್ಕೆತ್ತೇವೋ, ಹಾಗೆ ಶರಣರ ಶಿವಯೋಗಿಗಳ ಅಂತರಂಗದಲ್ಲಿರ್ತಕ್ಕಂಥ ಪಾತಾಳದ ಅಗ್ಗವಣಿಯೋಪಾದಿಯಲ್ಲಿ ಅವರ ಅಂತರಂಗದ ಆಳದಲ್ಲಿ ಅಡಗಿರುವ ಅನುಭಾವದ ಸುಜಲವನ್ನ ಶಬ್ದ ಸೋಪಾನ ಅಂದ್ರೆ ವಚನಗಳೆಂಬ ಶಬ್ದದ ಮುಖಾಂತರವಾಗಿ ಅವ್ಯಕ್ತವಾಗಿರ್ತಕ್ಕಂಥ ನಿರವಯವಾಗಿರ್ತಕ್ಕಂಥ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಅನುಭವವನ್ನ ಸಾಕಾರದ ಶಬ್ದಗಳ ಮುಖಾಂತರವಾಗಿ ಅವರು ಕಟ್ಟಿ ಹೊರಗಡೆ ತಂದದ್ದು ಯಾಕೆ ಅಂತ ಕೇಳಿದ್ರೆ, ಈ ನಮ್ಮ ಮರ್ತ್ಯ ಲೋಕದ ಅಂದ್ರೆ ನಮ್ಮೆಲ್ಲರ ಮನಕ್ಕೆ ಅಂಟಿರುವ ಮೈಲಿಗೆಯನ್ನ, ತನು ಮನ ಭಾವಗಳಿಗೆ ಅಂಟಿರುವ ಕೊಳೆಯನ್ನ, ಅಜ್ಞಾನವಾದ ತಿಮಿರವನ್ನ ಕಳೆಯಲೆಂದು ತಮ್ಮ ಅಂತರಂಗದ ಅನುಭವವನ್ನ ನಮಗೆಲ್ಲ ವಚನಗಳ ರೂಪದಲ್ಲಿ ದಯಪಾಲಿಸಿದ್ರು ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಹಾಗೆ ಮೈಲಾರ ಬಸವಲಿಂಗ ಶರಣರ ಸಾಹಿತ್ಯ ರಚನೆಯು ಕೂಡ ಇದು ವಾಗ್ಜಾಲದ ಸಂಭ್ರಮವಲ್ಲ, ಇದು ಅವರ ಅಂತರಂಗದ ಅನುಭವ, ಅರಿವು, ಆಚಾರಗಳ ಅನುಸಂಧಾನದಲ್ಲಿ ಅವರ ಅಂತರಂಗದಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಸ್ವಾನುಭಾವವೇ ಅವರ ಇಷ್ಟೊಂದು ಗ್ರಂಥಗಳಾಗಿ ತಾತ್ವಿಕ ವಿಚಾರಗಳ ನಿರ್ಣಯಗಳಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನ ನಾವೆಲ್ಲ ಅವರ ವಚನಗಳ ಅಧ್ಯಯನದಿಂದ, ಅವರ ಸಾಹಿತ್ಯ ಕೃತಿಗಳ ಅಧ್ಯಯನದಿಂದ ನಾವು ಕಾಣಬಹುದು. ಅಷ್ಟೇ ಅಲ್ಲದೆ 12ನೇ ಶತಮಾನದ ಬಸವಾದಿ ಶರಣರ ಅನುಭವವನ್ನ ಅವರ ಕೃತಿಗಳಲ್ಲಿ, ಅವರ ರಚನೆಗಳಲ್ಲಿ ಪರಿಪೂರ್ಣವಾಗಿ ಹಾಸುಹೊಕ್ಕಾಗಿರ್ತಕ್ಕಂಥದ್ದನ್ನು ಸಹಿತ ನಾವೆಲ್ಲ ಕಾಣ್ತೀವಿ. ಹೀಗೆ ನೋಡ್ತಾ ಹೋಗ್ಬೇಕಾದ್ರೆ ಮೊಟ್ಟ ಮೊದಲನೇದ್ದು ಅವರ ಒಂದು ಕೃತಿ, ಅದು ಗುರುಕರ್ಣ ತ್ರಿವಿಧಿ ಅನ್ನತಕ್ಕಂಥದ್ದು 333 ಪದ್ಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಅನ್ನೋದನ್ನ ನಾವೆಲ್ಲ ಈಗಾಗ್ಲೇ ಕಂಡುಕೊಂಡಿವಿ. ಇಂಥ ಒಂದು ಗುರುಕರ್ಣ ತ್ರಿವಿಧಿ ಪ್ರತಿಯೊಂದು ಪದ್ಯಗಳು ಕೂಡ ತ್ರಿವಿಧಿ ಅಂದ್ರೆ 3 ಸಾಲಿನಿಂದ ಕೂಡಿರ್ತಕ್ಕಂಥವು. ಕೊನೆಗೆ ಶ್ರೀ ಗುರುವೇ ಕೃಪೆಯಾಗು, ಶ್ರೀ ಗುರುವೇ ಕೃಪೆಯಾಗು ಅಂತ ಗುರುವಿನ ಅಂತಃಕರುಣೆಯನ್ನ ಹಂಬಲಿಸಿ ಬರೆದಿರ್ತಕ್ಕಂಥ ರಚನೆಗಳು. ಯಾಕೆ ಅಂತ ಕೇಳಿದ್ರೆ, ಗುರು ಕರುಣೆ ಅನ್ನೋದು ಬಹಳ ದೊಡ್ಡದು ಈ ಪ್ರಪಂಚದಲ್ಲಿ. ಅದಕ್ಕಾಗಿ ಬಸವಣ್ಣ ಅವ್ರು ಏನಂತಾರೆ, ಗುರು ಕರುಣಿಸೇ ಬಿಟ್ಟಿತ್ತು ಮಾಯೆ, ಗುರು ಕರುಣಿಸೇ ಬಿಟ್ಟಿತ್ತು ಮಾಯೆ. ಪ್ರತಿಯೊಬ್ಬ ಮಾನವನನ್ನ ಆವರಿಸಿರ್ತಕ್ಕಂಥ ಅಜ್ಞಾನ ಅನ್ನತಕ್ಕಂಥದ್ದು ನಮ್ಮಿಂದ ದೂರ ಆಗಬೇಕಾದ್ರೆ ಅದಕ್ಕೆ ಗುರು ಕರುಣೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಯಾವ ಇಷ್ಟಲಿಂಗವನ್ನ ಭಕ್ತನ ಅಂಗಕ್ಕೆ ಸಂಬಂಧಿಸಿ, ಪ್ರಾಣಲಿಂಗವನ್ನ ಮನಕ್ಕೆ ಸಂಬಂಧಿಸಿ, ಭಾವಲಿಂಗವನ್ನ ಭಾವಕ್ಕೆ ಸಂಬಂಧಿಸಿ, ಇಷ್ಟ ಪ್ರಾಣ ಭಾವಲಿಂಗಗಳನ್ನ ಆಯತ ಸ್ವಾಯತ ಸನ್ನಿಹಿತಗೊಳಿಸಿ ಭಕ್ತನ ತನುತ್ರಯಗಳಲ್ಲಿ ಅಡಗಿರ್ತಕ್ಕಂಥ ಮಲತ್ರಯಗಳನ್ನೆಲ್ಲ ನಿವಾರಿಸಿ ಭಕ್ತನ ದೇಹವನ್ನ ಇದು ದೇಹವಲ್ಲ ದೇವಾಲಯ ಅಂತ ಸಾಕ್ಷೀಕರಿಸ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನ ಗುರು ಮಾಡಿ ತೋರಿಸು ಕಾರಣಕ್ಕಾಗಿ ಗುರು ಅಂದ್ರೆ ಬೇರೆ ಅಲ್ಲ, ಹರ ಅಂದ್ರೆ ಬೇರಲ್ಲ. ಹರ ತನ್ನ ರೂಪವ ತೋರಬೇಕೆಂದು ಗುರು ರೂಪ ಆಗಿ ಮರ್ತ್ಯಕ್ಕೆ ಬಂದ ಅಂತ ಚನ್ನಬಸವಣ್ಣವ್ರು. ಹರನ ಸಾಕಾರ ರೂಪವಾಗಿ ಮರ್ತ್ಯಕ್ಕೆ ಬಂದಂತ ಗುರು ಸಾಮಾನ್ಯನಲ್ಲ, ಹರ ನಿರಾಕಾರ, ಗುರು ಸಾಕಾರ. ನಮ್ಮ ಮರ್ತ್ಯದ ಲೋಕದ ಮಾನವರನ್ನು ಉದ್ಧರಿಸಲೆಂದು ಗುರು ಮತ್ತು ಜಂಗಮ ರೂಪಿನಿಂದ ಮಾನವಾಕಾರವನ್ನು ಧರಿಸಿ ಬಂದಿರತಕ್ಕಂತ ಧರೆಗವತರಿಸಿದ ಪರಶಿವನೇ ಇಲ್ಲಿ ಗುರು ಸ್ವರೂಪನಾಗಿದ್ದಾನೆ. ಅಂಥ ಗುರುವಿನ ಕರುಣೆಯನ್ನ ಹೊಂದತಕ್ಕಂಥದ್ದು ಭಕ್ತನ ಬದುಕಿನ ಪರಮ ಉದ್ದೇಶ. ಗುರು ಕರುಣೆಯನ್ನೊಂದು ಪಡೆದರೆ ಸಾಕು, ಲಿಂಗ ಮತ್ತು ಜಂಗಮದ ಕರುಣೆ ತಾನಾಗೆ ಹರಿದು ಬರ್ತದೆ ಅನ್ನುವಂಥ ನೆಲೆಯಲ್ಲಿ ಗುರು ಕರುಣೆಯನ್ನ ಪಡೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಆ ಒಂದು ಗುರುಕರ್ಣ ತ್ರಿವಿಧಿಯ ಮುಖಾಂತರವಾಗಿ ನಮಗೆಲ್ಲ ಉಪದೇಶ ಮಾಡಿರ್ತಕ್ಕಂಥವ್ರು ಮೈಲಾರದ ಬಸವಲಿಂಗ ಶರಣರು. ಅವರ ತ್ರಿವಿಧಿಗಳನ್ನೆಲ್ಲ ನೋಡ್ತಾ ಹೋದಾಗ ಗುರು ಏನೆಲ್ಲವನ್ನ ನಮಗೆ ಉಪದೇಶ ಮಾಡಿ ಕೊಡ್ತಾನೆ ಅಂತಕ್ಕಂಥದ್ದನ್ನು ಅವರು ತೋರಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಆ ಗುರುಕರುಣ ತ್ರಿವಿಧಿ ಆರಂಭವಾಗ್ತಕ್ಕಂಥ ಮೊಟ್ಟ ಮೊದಲನೇ ಶ್ಲೋಕ, ಮೊಟ್ಟ ಮೊದಲನೇ ತ್ರಿವಿಧಿ ಏನ್ ಹೇಳ್ತದೆ ಅಂದ್ರೆ, ಶ್ರೀ ಗುರುವೇ ಸತ್ಕ್ರಿಯೆಯ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು.
ಗುರು ಅಂದ್ರೆ ಹೆಂಗಿರ್ಬೇಕು ಅನ್ನೋದನ್ನು ತೋರಿಸುವಂಥದ್ದು, ಗುರುವಿನ ಸ್ವರೂಪವನ್ನ ತೋರಿಸ್ತಕ್ಕಂಥದ್ದು. ಶ್ರೀ ಗುರುವೇ ಸತ್ಕ್ರಿಯೆಯ ಆಗರವೇ ಸುಜ್ಞಾನ ಸಾಗರವೇ. ಗುರು ಅಂದ್ರೆ ಸತ್ಕ್ರಿಯೆ ಮತ್ತು ಸುಜ್ಞಾನ ಇವೆರಡನ್ನು ತನ್ನಲ್ಲಿ ಪರಿಪೂರ್ಣವಾಗಿ ಅಳವಡಿಸಿಕೊಂಡಂಥ ಮಹಾನ್ ವ್ಯಕ್ತಿತ್ವ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸತ್ಕ್ರಿಯೆಯ ಆಗರ, ಸುಜ್ಞಾನದ ಸಾಗರ. ಯಾವುದಕ್ಕ ಸುಜ್ಞಾನ ಅಂತಾರ, ಯಾವುದಕ್ಕ ಸತ್ಕ್ರಿಯೆ ಅಂತಾರ ಇಲ್ಲಿ ಬಸವಲಿಂಗ ಶರಣರು ಅಂದ್ರೆ ಯಾವ ಜ್ಞಾನ. ಯಾಕಂದ್ರೆ ಈ ಪ್ರಪಂಚದೊಳಗ ಜ್ಞಾನ ಅಂತ ಕರೆಸ್ಕೊಳ್ಳೋ ಹಲವಾರದವ, ಸಾಕಷ್ಟು ಗ್ರಂಥಗಳದಾವ, ವಿವಿಧ ಜ್ಞಾನ ತಂತ್ರಜ್ಞಾನಗಳನ್ನ ತೋರಿಸಿಕೊಡ್ತಕ್ಕಂಥ ಅಧ್ಯಯನ ಕ್ಷೇತ್ರಗಳದಾವ. ಅವು ಎಲ್ಲವುಗಳು ಕೂಡ ಜ್ಞಾನ ಅನಿಸ್ಕೊಂತಾವ, ಅದ್ರ ಸುಜ್ಞಾನ ಅಂತ ಕರೆಸ್ಕೊಳ್ಳೋದಿಲ್ಲ. ಇಲ್ಲಿ ನಾವು ಸಾಕಷ್ಟು ಕ್ರಿಯೆಗಳನ್ನ ಮಾಡ್ತೀವಿ, ನಮ್ಮ ಬದುಕಿನ ಚಟುವಟಿಕೆಗಳು ಮಾಡ್ತೀವಿ, ಅವೆಲ್ಲವುಗಳು ಕ್ರಿಯೆ ಅನಿಸ್ಕೊಂತಾವ, ಸತ್ಕ್ರಿಯೆ ಅಂತ ಅನಿಸ್ಕೊಳ್ಳೋದಿಲ್ಲ. ಆದ್ರೆ ಸುಜ್ಞಾನ ಮತ್ತು ಸತ್ಕ್ರಿಯೆಗಳು ಯಾವುದು ಅಂತ ಕೇಳಿದ್ರೆ, ಯಾವುದು ತನ್ನೊಳಗೆ ನೆಲೆಸಿರುವ ತನ್ನ ಅಂತರಾಮಿಯಲ್ಲಿರುವ ಪರಶಿವನ ಜ್ಞಾನವನ್ನ ಮಾಡಿಕೊಡುವುದೋ, ಸ್ವಸ್ವರೂಪ ಜ್ಞಾನಾನುಸಂಧಾನವನ್ನ ಮಾಡ್ತಕ್ಕಂಥದ್ದು, ಅದಕ್ಕೆ ಮಾತ್ರ ಸುಜ್ಞಾನ ಅಂತ ಕರೀತಾರೆ. ಆ ತನ್ನೊಳಗಿರುವ ಪರಶಿವ ತತ್ವವನ್ನ ತಾನು ಕಾಣಲಿಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕ್ರಿಯಾದಿಗಳಿಗೆ ಏನಂತ ಕರೀತಾರೆ, ಆಚರಣೆಗಳಿಗೆ ಏನಂತಾರೆ, ಅವು ಸತ್ಕ್ರಿಯೆಗಳು ಅಂತ ಕರೀತಾರೆ. ಹೀಗೆ ಸದಾ ಸುಜ್ಞಾನದಲ್ಲಿ ವಿರಮಿಸಿ ಕೇವಲ ಸತ್ಕ್ರಿಯಾಚರಣೆಗಳನ್ನ ಮಾಡ್ತಾ ಅನುಭಾವದ ಆಗರವಾಗಿ ನೆಲೆಗೊಂಡಿರ್ತಕ್ಕಂಥ ಅರಿವಿನ ಸಾಕಾರ ಮೂರ್ತಿಯಾಗಿರ್ತಕ್ಕಂಥವನು ಮಾತ್ರ ಗುರುವಾಗಬಲ್ಲ. ಜಾತಿಯಿಂದ ಜಂಗಮತ್ವ ಇಲ್ಲ, ಕುಲದಿಂದ ಗುರುತ್ವ ಇಲ್ಲ. ಗುರುತ್ವ ಅಂತಕ್ಕಂಥದ್ದು ನಿರ್ಣಯ ಆಗೋದು ಸುಜ್ಞಾನ ಮತ್ತು ಸತ್ಕ್ರಿಯೆಗಳಿಂದಲೇ ಅಂತಕ್ಕಂಥ ಗಟ್ಟಿಯಾದ ನಿಲುವನ್ನ ಇಲ್ಲಿ ಮೊಟ್ಟ ಮೊದಲನೆಯ ಒಂದು ತ್ರಿವಿಧಿಯ ಮುಖಾಂತರವಾಗಿ ಅವರು ನಮಗೆ ತೋರಿಸ್ಕೊಡ್ತಾರೆ. ಇದೇ ನೆಲೆಯಲ್ಲಿ ಅವರು ತೋರಿಸ್ಕೊಡ್ತಕ್ಕಂಥ ಮತ್ತೊಂದು ಮಹತ್ವಪೂರ್ಣ ಅಂಶ ಏನಂದ್ರೆ, ಗುರು ಯಾವ ಇಷ್ಟಲಿಂಗವನ್ನ ತನ್ನ ಶಿಷ್ಯನ ಕರಸ್ಥಲಕ್ಕೆ ಕೊಟ್ಟು ತನುಮನ ಭಾವದಲ್ಲಿ ಸಂಬಂಧಗೊಳಿಸ್ತಾರಲ್ಲ, ಆ ಇಷ್ಟಲಿಂಗದಿಂದ ಮುಂದುವರೆದು ಮಾಡ್ತಕ್ಕಂಥ ಒಂದು ಸಾಧನೆಗೆ ಶಿವಯೋಗ ಅಂತ ಕರೀತಾರೆ. ಈ ಶಿವಯೋಗ ಅನ್ನತಕ್ಕಂಥದ್ದು ಗುರು ಬಸವಣ್ಣನವರಿಂದ ಪ್ರತಿಪಾದಿಸಲ್ಪಟ್ಟಂಥದ್ದು. ಬಸವಣ್ಣನವರಿಗಿಂತ ಮೊದಲು ಹಲವಾರು ಯೋಗಗಳಿದ್ವು. ರಾಜಯೋಗ ಇರ್ಬೋದು, ಹಠಯೋಗ ಇರ್ಬೋದು, ಲಯಯೋಗ ಇರಬಹುದು, ಇನ್ನೂ ಹಲವಾರು ಯೋಗದ ಕ್ರಮಗಳಿತ್ತು. ಆದ್ರೆ ಆ ಎಲ್ಲ ಯೋಗಗಳು ಕೂಡ ಮಾನವನ ಆತ್ಮೋದ್ಧಾರಕ್ಕೆ ಸಹಕರಿಸುವಂಥದ್ದಲ್ಲ. ಎರಡನೇ ವಿಚಾರ, ಯೋಗ ಅನ್ನತಕ್ಕಂಥದ್ದು ಈ ಜೀವಾತ್ಮನನ್ನ ಪರಮಾತ್ಮನಲ್ಲಿ ಪರಿಪೂರ್ಣವಾಗಿ ಬೆರೆಸಿ ಜೀವ ಪರಮರ ಏಕತೆಯನ್ನ ಪರಿಪೂರ್ಣಗೊಳಿಸ್ತಕ್ಕಂಥದ್ದಲ್ಲ ಅಂತಕ್ಕಂಥ ನೆಲೆಯಲ್ಲಿ ಮಹಾಗುರು ಬಸವಣ್ಣನವರು ಎಲ್ಲ ಯೋಗಾದಿ ಯೋಗಗಳನ್ನ ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ಅವುಗಳ ಇತಿಮಿತಿಗಳನ್ನರಿತು ಪ್ರತಿಯೊಬ್ಬ ಸಾಮಾನ್ಯ ಮಾನವನು ಕೂಡ ಯೋಗ ಜೀವನವನ್ನು ನಡೆಸಲಿಕ್ಕೆ ಸಹಕಾರಿಯಾಗತಕ್ಕಂಥ, ಜಾತಿ ಮತ ಪಂಥ ಭೇದಗಳನ್ನ ಮೀರಿರ್ತಕ್ಕಂಥ ಪರಮ ಶಿವಯೋಗದ ಮಹಾ ಬೆಳಕನ್ನ ಇಷ್ಟಲಿಂಗದ ಮುಖಾಂತರವಾಗಿ ಜಗತ್ತಿಗೆ ದಯಪಾಲಿಸಿರ್ತಕ್ಕಂಥ ಪ್ರಪ್ರಥಮ ಪರಮ ಯೋಗದ ಕರ್ತೃ ಯಾರಾದ್ರೂ ಇದ್ರೆ ಅವರು ವಿಶ್ವಗುರು ಅಪ್ಪ ಬಸವಣ್ಣನವರು ಅಂತಕ್ಕಂಥದ್ದನ್ನ ನಾವ್ ಯಾವತ್ತಿಗೂ ಮರಿಬಾರ್ದು. ಅದಕ್ಕಾಗಿನೇ ಸಿದ್ದರಾಮೇಶ್ವರರು ಏನಂತಾರೆ, ಬಸವ ಯೋಗದಿಂ ಹಸನಾಯಿತೈ ಲೋಕ, ಚಂದದಿ ಬಸವ ಗತಿಯನಲು ಭವವು ಹಿಂಗುವುದು. ಭವ ಹಿಂಗಬೇಕಾದ್ರೆ ಬಸವಾಗತಿ ಅಂತ ಬಸವ ತತ್ವಕ್ಕೆ ಶರಣಾಗತರಾಗಬೇಕು. ಬಸವಣ್ಣವ್ರ ತತ್ವಕ್ಕೆ ಶರಣಾಗತರಾದ್ರೆ ಬಸವನೇ ಗತಿಮತಿ ಸೋಪಾನ ಅಂತ ಬಂದ್ರೆ ಭವವು ಹಿಂಗಿ ಹೋಗ್ತದೆ ಅಂತ ಭವವನ್ನ ಹಿಂಗಿಸ್ತಕ್ಕಂಥ ಶಕ್ತಿ ಬಸವಣ್ಣನವರು ಕರುಣಿಸಿರ್ತಕ್ಕಂಥ ಯೋಗದೊಳಗಿದೆ ಅಂತಕ್ಕಂಥ ನೆಲೆಯಲ್ಲಿ ಅದನ್ನ ಸಂಪೂರ್ಣವಾಗಿ ಅರಿತಂಥವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಮೈಲಾರದ ಬಸವಲಿಂಗ ಶರಣರು. ಬಸವಣ್ಣನವರ ಪರಮ ಶಿವಯೋಗವನ್ನ ಅರಿತು ಆಚರಿಸಿ ಅದರ ಪರಮಾನಂದದ ಸುಖವನ್ನ ಅನುಭವಿಸಿದಂತ ನೆಲೆಯೊಳಗೆ ನಿಂತಂತವರು ಮೈಲಾರದ ಬಸವಲಿಂಗ ಶರಣರು. ಅವರೊಂದು ಮಾತು ಹೇಳ್ತಾರೆ, ಅಷ್ಟಾಂಗ ಯೋಗವು ಬಲು ಕಷ್ಟವೆಲೋ ಮಗನೇ, ಅಷ್ಟಾಂಗ ಯೋಗವು ಬಲು ಕಷ್ಟವೆಲೋ ಮಗನೇ, ಎಂದಿಷ್ಟ ಲಿಂಗವನ್ನು ಸೃಷ್ಟಿಸುತ್ತ ಕರಕಿತ್ತ ಶ್ರೇಷ್ಠ ಶ್ರೀ ಗುರುವೇ ಕೃಪೆಯಾಗು. ಲಿಂಗವಂತ ಧರ್ಮದಲ್ಲಿ ಆದಿಗುರು ಅನಾದಿಗುರು ಆಗಿ ಗುರು ಬಸವಣ್ಣನವರು ಲಿಂಗ ಕೊಟ್ರು. ತದನಂತರದಲ್ಲಿ ಆ ಬಸವ ಗುರುವಿನ ಕಳಾಶಕ್ತಿಯನ್ನ ತಮ್ಮಲ್ಲಿ ಆವಿರ್ಭವಿಸಿಕೊಂಡು ಬಸವ ತತ್ವ ಪಥದಲ್ಲಿ ಸಾಗಿ ಬಂದು ಸಾಧನೆಯನ್ನ ಮಾಡಿರ್ತಕ್ಕಂಥವರಿಗೆ ಆ ಇಷ್ಟಲಿಂಗದ ಒಂದು ದೀಕ್ಷೆಯನ್ನ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಬರ್ತದೆ. ಆ ಪ್ರತಿಯೊಬ್ಬ ಗುರುಗಳು ಕೂಡ ಬಸವ ಗುರು ಬೋಧಿಸಿದ ಆ ಮಹಾತತ್ವವನ್ನೇ ಬೋಧಿಸ್ತಕ್ಕದ್ದು. ಆ ನೆಲೆಯಲ್ಲಿ
ಈ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ, ಒಬ್ಬ ಲಿಂಗವಂತ ಧರ್ಮದ ಗುರು ಇಷ್ಟಲಿಂಗವನ್ನು ಕೊಡುವಾಗ ಕೊಡ್ತಕ್ಕಂಥ ಅದ್ಭುತ ಸಂದೇಶ ಏನು ಅಂತ ಕೇಳಿದ್ರೆ, ಅಷ್ಟಾಂಗ ಯೋಗವದು ಬಲು ಕಷ್ಟವೆಲೋ ಮಗನೇ ಎಂದು ಇಷ್ಟಲಿಂಗವನ್ನು ಸೃಷ್ಟಿಸುತ್ತ ಕರಕಿತ್ತ ಶ್ರೇಷ್ಠ ಶ್ರೀ ಗುರುವೇ ಕೃಪೆಯಾಗು. ಯಾವ ಅಷ್ಟಾಂಗ ಯೋಗಗಳನ್ನ ನಾವು ಪತಂಜಲಿ ಯೋಗ ದರ್ಶನದೊಳಗ ಕಾಣ್ತೀವಿ, ಅದು ಭಾರತದ ಪ್ರಾಚೀನ ಒಂದು ಯೋಗದ ಪರಂಪರೆಯಲ್ಲಿ ಸಾಗಿ ಬಂದಿರತಕ್ಕಂಥದ್ದಂತ ಹೇಳ್ತೀವಿ. ಅವುಗಳನ್ನೇ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಬಂದಿರತಕ್ಕಂಥ ಯೋಗಿಗಳನ್ನು ಕಾಣ್ತೀವಿ. ಅವರೆಲ್ಲರ ಮಧ್ಯದಲ್ಲಿ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಬಂದು ಅಷ್ಟಾಂಗ ಯೋಗಗಳ ಇತಿಮಿತಿಗಳನ್ನರಿತು ಪರಿಪೂರ್ಣ ಯೋಗದ ಮಹಾಮಾರ್ಗವಾಗಿ ಪರಮ ಶಿವಯೋಗವನ್ನ ಇಷ್ಟಲಿಂಗದ ಮುಖಾಂತರವಾಗಿ ಸಾಧಿಸ್ತಕ್ಕಂಥ ಹೊಸ ಕಲೆಯನ್ನೇ, ಹೊಸ ವಿಧಾನವನ್ನೇ ಜಗತ್ತಿಗೆ ಬಸವಣ್ಣವರು ಪರಿಚಯಿಸ್ತಾರೆ. ಅದನ್ನ ಏನಂತ ಹೇಳ್ತಾರೆ ಇಲ್ಲಿ ಮೈಲಾರ ಬಸವಲಿಂಗ ಶರಣರಂದ್ರೆ, ಅಷ್ಟಾಂಗ ಯೋಗವದು ಬಲು ಕಷ್ಟ. ಯಾವ ಕಷ್ಟಮಯವಾಗಿರ್ತಕ್ಕಂಥ ಅಷ್ಟಾಂಗ ಯೋಗಗಳನ್ನ ಮಾಡಿದ್ರೂ ಕೂಡ ನಿನ್ನ ಅಜ್ಞಾನ ನಿನ್ನಿಂದ ಬಿಡೋದಿಲ್ಲ. ಅಂತರಂಗದ ಅಂತಃಕರಣ ವೃತ್ತಿಗಳಲ್ಲಿ ಲಿಂಗ ತತ್ವವನ್ನು ತಂದು ಸ್ಥಾಪಿಸಲಿಕ್ಕೆ ಅಷ್ಟಾಂಗ ಯೋಗಗಳು ಕೂಡ ಅಸಹಾಯಕವಾಗಿವೆ. ಹಾಗಾದ್ರೆ ಭಕ್ತನ ಅಂಗದ ಸಕಲೇಂದ್ರಿಯಗಳನ್ನು, ಸಪ್ತ ಧಾತುಗಳನ್ನು, ಸರ್ವಾಂಗವನ್ನು ಲಿಂಗಮಯವಾಗಿ ಮಾಡ್ತಕ್ಕಂಥ ಅಂಗ ಕಳೆಯನ್ನ ಪೂರ್ಣವಾಗಿ ಕಳೆದು ಕೇವಲ ಲಿಂಗದ ಕಳೆಯನ್ನ ಭಕ್ತನ ಅಂಗದಲ್ಲಿ ಪ್ರತಿಷ್ಠಾಪಿಸ್ತಕ್ಕಂಥ ಯೋಗ ಯಾವುದಾದ್ರೂ ಇದ್ರೆ ಅದು ಬಸವಣ್ಣನವರು ಕೊಟ್ಟ ಶಿವಯೋಗ. ಆ ನೆಲೆಯಲ್ಲಿ ಅಷ್ಟಾಂಗ ಯೋಗವದು ಬಲು ಕಷ್ಟವೆಲೋ ಮಗನೆ ಅಂತ ತಿರಸ್ಕರಿಸಿ ಇಷ್ಟಲಿಂಗವನ್ನು ಕರಕಿತ್ತು ಇಷ್ಟಲಿಂಗದ ಮುಖಾಂತರವಾಗಿ ಪರಮ ಶಿವಯೋಗವನ್ನ ಮಾಡ್ತಕ್ಕಂಥ ಮಹಾಮಾರ್ಗವನ್ನ ಕರುಣಿಸಿಕೊಟ್ಟಿರ್ತಕ್ಕಂಥವ್ರು ಗುರು ಬಸವಣ್ಣನವರು ಅಂತಕ್ಕಂಥದ್ದನ್ನ, ಅದೇ ಬಸವಣ್ಣನವರು ಬೋಧಿಸಿದ ತತ್ವವನ್ನ ನಮಗೆ ದೀಕ್ಷೆಯನ್ನ ಕೊಟ್ಟಿರ್ತಕ್ಕಂಥ ಯಾವುದೇ ದೀಕ್ಷಾ ಗುರುಗಳು ನಮಗೆ ಬೋಧಿಸ್ತಕ್ಕಂಥ ನೆಲೆಯಲ್ಲಿ ಇದನ್ನ ಮುಖ್ಯವಾಗಿ ಅಲ್ಲಿ ಅವರು ತೋರಿಸಿಕೊಡ್ತಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ತ್ರಿವಿಧಿ ಮುಖಾಂತರವಾಗಿ ಯಾವ ಕೈಲಾಸದ ಸಾಕಾರದ ಶಿವನನ್ನ ಒಲಿಸಿಕೊಂಡು ಭಕ್ತಿಯನ್ನ ಮಾಡಿ ಭಕ್ತಿ ಪರಾಕಾಷ್ಠೆಯನ್ನ ಮೆರೆದಿರ್ತಕ್ಕಂಥ 63 ಪುರಾತನರ ಒಂದು ಚರಿತ್ರೆ ನಮ್ಮ ಮುಂದಿದೆ. ಆ ಶಿವನನ್ನೇ ಆತ್ಯಂತಿಕ ಅಂತ ತಿಳಿದುಕೊಂಡು ಅವನನ್ನ ಕುರಿತು ಚಿಂತನೆ, ಭಕ್ತಿ, ಭಜನೆ ಮಾಡ್ತಕ್ಕಂಥ ಒಂದು ಪರಂಪರೆ, ಶೈವ ಪರಂಪರೆ ನಮ್ಮ ಮುಂದಿದೆ. ಅವರೆಲ್ಲರ ಮುಂದೆ ಲಿಂಗಾಯತದ ಒಂದು ಹೊಸ ಬೆಳಕು ಹೇಗಿದೆ ಅನ್ನತಕ್ಕಂಥದ್ದನ್ನ ಸಹಿತ ಅವರು ತಮ್ಮ ಗುರುಕರ್ಣ ತ್ರಿವಿಧಿಯಲ್ಲಿ ತೋರಿಸ್ಕೊಡ್ತಾರೆ. ಅದನ್ನ ಒಂದು ಕಡೆಗೆ ನಾವು ನೋಡಿದ್ರೆ ಅವ್ರು ಹೇಳ್ತಾರೆ, ಶಿವನ ಸನ್ನಿಧಿಯರಿಗೆ ಭವಮರಣ ಉಂಟೆಂದು ತವ ನಿಮ್ಮ ಪಾದ ಪದ್ಮ ಸನ್ನಿಧಿಗೆ ಬಂದಿರುವೆ ನಾನು ಶ್ರೇಷ್ಠ ಶ್ರೀ ಗುರುವೇ ಕೃಪೆಯಾಗು. ಶಿವನ ಸನ್ನಿಧಿಯರಿಗೆ ಭವಮರಣ ಉಂಟೆಂದು, ಯಾವ ಶಿವನನ್ನ ಕುರಿತು ತಪಶ್ಚರ್ಯವನ್ನ ಆಚರಣೆ ಮಾಡಿದರೆ ಶಿವ ಸಾಲೋಕ್ಯ, ಶಿವ ಸಾಮೀಪ್ಯ, ಶಿವ ಸಾರೂಪ್ಯ, ಶಿವ ಸಾಯುಜ್ಯ ಅಂತಕ್ಕಂಥ ಚತುರ್ವಿಧ ಪದವಿಗಳನ್ನ ಪಡೆದು ಕೈಲಾಸಕ್ಕೂ ಹೋದ್ವಿ ಅಂತಕ್ಕಂಥ ಕೈಲಾಸದ ಬೆನ್ನು ಹತ್ತಿದವರಿಗೆ ಒಂದು ಮಾತು ಹೇಳ್ತಾರೆ ಅವರು, ನೀವು ಕೈಲಾಸದ ಶಿವನ ಸನ್ನಿಧಿಗೆ ಹೋದ್ರೂ ಕೂಡ ನಿಮ್ಮನ್ನ ಭವಮರಣ ಮಾತ್ರ ಬಿಟ್ಟಿಲ್ಲ, ಬಿಡೋದಿಲ್ಲ. ಭವಮರಣವನ್ನ ಮೀರಿಸ್ತಕ್ಕಂಥ, ಭವಚಕ್ರದಿಂದ ಮುಕ್ತರನ್ನಾಗಿ ಮಾಡ್ತಕ್ಕಂಥ, ಜನನ ಮರಣದ ಉಪಾಧಿಕೆಯಿಂದ ನಮ್ಮನ್ನ ಬಿಡುಗಡೆಗೊಳಿಸ್ತಕ್ಕಂಥ ಶಕ್ತಿ ಇಷ್ಟಲಿಂಗದ ಶಿವಯೋಗದೊಳಗಿದೆ ಹೊರತು ಈ ಇಷ್ಟಲಿಂಗವನ್ನ ತೃಣವಾಗಿ ಕಂಡು ಮತ್ತೆ ಕೈಲಾಸಕ್ಕೆ ಹೋಗ್ತಕ್ಕಂಥದ್ದು ಲಿಂಗವಂತರ ಮಾರ್ಗ ಕ್ರಮ ಅಲ್ಲ. ಶೈವರ ಆ ಒಂದು ಮಾರ್ಗವನ್ನ ಖಂಡಿಸಿ ಶಿವನ ಸನ್ನಿಧಿಗೆ ಹೋದ್ರೂ ಭವಮರಣ ಉಂಟು ಅನ್ನತಕ್ಕಂಥ ಒಂದು ಮುಖ್ಯವಾದ ಅಂಶವನ್ನ ಹೇಳ್ತಾ ಆ ಶಿವನ ಸನ್ನಿಧಿಯ ಕೈಲಾಸದ ಇತಿಮಿತಿಗಳನ್ನು ಕೂಡ ನಮ್ಮ ಗಮನಕ್ಕೆ ತಂದು ಆ ಭ್ರಾಂತಿಯನ್ನ ಬಿಡಿಸಿ ಗುರು ತೋರಿದ ಇಷ್ಟಲಿಂಗದ ಸಾಧನೆ ಮುಖಾಂತರವಾಗಿ ಕಾಯವನ್ನೇ ಕೈಲಾಸವಾಗಿ ಮಾಡಿಕೊಂಡು ಭಕ್ತ ತಾನೇ ಶಿವನಾಗತಕ್ಕಂಥ, ಈ ಭಕ್ತನೇ ಶಿವ ಸ್ವರೂಪನಿದ್ದಾನೆ ಅಂತಕ್ಕಂಥ ಅರಿವನ್ನ ತಂದುಕೊಡ್ತಕ್ಕಂಥ ಒಂದು ತಾತ್ವಿಕ ಸೂಕ್ಷ್ಮತೆಯನ್ನ ಒಳಗೊಂಡಿರ್ತಕ್ಕಂಥ ಚಿಂತನೆಗಳನ್ನ ಗುರುಕರುಣ ತ್ರಿವಿಧಿಯ ಮುಖಾಂತರವಾಗಿ ಅದ್ಭುತವಾಗಿ ಮೈಲಾರದ ಬಸವಲಿಂಗ ಶರಣರು ನಮಗೆಲ್ಲ ತೋರಿಸ್ಕೊಡ್ತಾರೆ. ಇನ್ನು ಅವ್ರ 2ನೇ ಗ್ರಂಥ ಶಟಸ್ಥಲ ವೀರಶೈವ ನಿರಾಭಾರಿ ಸಿದ್ಧಾಂತ. ಇದು ಪ್ರಕರಣ ಗ್ರಂಥ ಅಂತ ಕರೆಸಿಕೊಂಡಿರುವಂಥದ್ದು. ಸಾಮಾನ್ಯವಾಗಿ ಪ್ರಕರಣ ಗ್ರಂಥ ಅಂತ ಯಾವುದಕ್ಕೆ ಕರೀತಾರಂದ್ರೆ, ಯಾವ ತತ್ವ ಸಿದ್ಧಾಂತಗಳು ಬಹಳ ಕಷ್ಟವಾಗಿರ್ತವ, ಸಾಮಾನ್ಯ ಜನರಿಗೆ ಬೇಗನೆ ಅರ್ಥ ಆಗೋದಿಲ್ಲ, ಅಂಥ ಸೂತ್ರ ರೂಪದಲ್ಲಿರ್ತಕ್ಕಂಥ ವಿಚಾರಗಳನ್ನ ವಿಶ್ಲೇಷಣೆ ಮಾಡಿ
ವಿಶದೀಕರಿಸಿ ಅದರೊಳಗಡೆ ಇರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನ ಜನಸಾಮಾನ್ಯರ ಮಟ್ಟಕ್ಕೆ ತಂದು ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ಒಂದು ಗ್ರಂಥಗಳಿಗೆ ಪ್ರಕರಣ ಗ್ರಂಥಗಳು ಅಂತ ಕರೀತಾರೆ. ಅದರಲ್ಲಿ ಒಂದೊಂದು ಪ್ರಕರಣಗಳಲ್ಲಿ ಅಂದ್ರೆ ಒಂದೊಂದು ಪ್ರಕರಣ ಅಂದ್ರೇನು, ಒಂದು ಟೈಟಲ್ ಕೊಟ್ಟಿರ್ತಾರೆ. ಆ ಒಂದು ಶೀರ್ಷಿಕೆ ಅಡಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನ ಅತ್ಯಂತ ಸರಳವಾಗಿ ಓದಿದಂತ ಸಾಮಾನ್ಯರನ್ನ ಮತ್ತೆ ಮತ್ತೆ ಓದಿಸಿಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ನೆಲೆಯಲ್ಲಿ ಈ ಒಂದು ಗ್ರಂಥ ತಯಾರಾಗಿದೆ. ಅದರ ಹೆಸರು ಶಟಸ್ಥಲ ವೀರಶೈವ ನಿರಾಭಾರಿ ಸಿದ್ಧಾಂತ. ಇದರಲ್ಲಿ 3 ಪ್ರಕರಣಗಳಿವೆ, ಅಂದ್ರೆ 3 ಭಾಗಗಳಿವೆ. ಮೊದಲನೇ ಪ್ರಕರಣದ ಹೆಸರು ಅಷ್ಟಾವರಣ ಪ್ರಕರಣ, ಎರಡನೇ ಪ್ರಕರಣ ಪಂಚ ಆಚಾರ ಪ್ರಕರಣ, ಮೂರನೇದು ಧರ್ಮಾಚಾರ ಪ್ರಕರಣ ಅಂತ ಬರೀತಾರೆ. ಅಷ್ಟಾವರಣ ಪ್ರಕರಣದಲ್ಲಿ ಲಿಂಗವಂತರ ಅಂಗವೆನಿಸಿರುವ ಲಿಂಗವಂತ ಧರ್ಮದ ಮೊದಲನೇ ಧರ್ಮ ತತ್ವವಾದ ಅಷ್ಟಾವರಣ ತತ್ವಗಳು, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅನ್ನತಕ್ಕಂಥ 8 ತತ್ವಗಳದವಲ್ಲ, ಈ 8 ತತ್ವಗಳನ್ನ ವಿಶ್ಲೇಷಣೆ ಮಾಡಿ ತಾತ್ವಿಕ ನೆಲೆಯೊಂದಿಗೆ ಬೆಳಕನ್ನ ಚೆಲ್ತಕ್ಕಂಥ ಒಂದು ಪ್ರಕರಣ. ಎರಡನೇದ್ದು ಪಂಚಾಚಾರ ಪ್ರಕರಣ, ಅಂದ್ರೆ ಲಿಂಗವಂತ ಧರ್ಮೀಯರು ತಮ್ಮ ಪ್ರಾಣ ಸ್ವರೂಪವಾಗಿ ಇಟ್ಟುಕೊಂಡು ಪ್ರಾಣದಂತೆ ಕಾಪಿಟ್ಟು ಆಚರಣೆ ಮಾಡಬೇಕಾದಂತ ಆಚರಣೆಗಳು ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ ಮತ್ತು ಭೃತ್ಯಾಚಾರ. ಈ ಪಂಚ ಆಚಾರಗಳ ಆಚರಣೆಯನ್ನ ಲಿಂಗವಂತರು ಹೆಂಗ ಮಾಡ್ಬೇಕು ಅಂತ ತೋರಿಸ್ಕೊಡ್ತಕ್ಕಂಥ ಒಂದು ಭಾಗ. ಮೂರನೇದ್ದು ಧರ್ಮಾಚಾರ ಅಂತ ಬರದಾರ. ಆದ್ರೆ ಅದರ ಅಡಿಯೊಳಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳೇನು ಅಂದ್ರೆ ಷಟ್ಸ್ಥಲ ಸಿದ್ಧಾಂತ ಅಂತಕ್ಕಂಥದ್ದು ಏನಿದೆ ಅಲ್ಲ, ಅಷ್ಟಾವರಣ ಅಂಗ, ಪಂಚಾಚಾರ ಪ್ರಾಣ, ಮೂರನೇದ್ದು ಆತ್ಮಸ್ವರೂಪವಾಗಿರ್ತಕ್ಕಂಥ ಷಟ್ಸ್ಥಲ. ಈ ಷಟ್ಸ್ಥಲ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಭಕ್ತ ಸ್ಥಳದಿಂದ ಐಕ್ಯ ಸ್ಥಳದವರೆಗೆ 6 ಸ್ಥಳಗಳು, 6 ಸ್ಥಳಗಳಲ್ಲಿರ್ತಕ್ಕಂಥ ಭಕ್ತನ ನೆಲೆ ಕಲೆಗಳು. ಅಂದ್ರೆ ಭಕ್ತ ಅಂದ್ರೆ ಹೆಂಗಿರ್ಬೇಕು, ಭಕ್ತನ ನೆಲೆ ಏನು, ಮಹೇಶ್ವರನ ನಿಲುವು ಏನು, ಪ್ರಸಾದಿಯ ಅರ್ಪಣಾ ತತ್ವಗಳು ಯಾವುವು, ಪ್ರಾಣಲಿಂಗಿಯ ಲಿಂಗ ಪ್ರಾಣದ ಸಂಬಂಧ ಎಂಥದ್ದು, ಶರಣ ಸ್ಥಳದ ನಿಲುವು ಏನು, ಐಕ್ಯ ಸ್ಥಳದ ಸಾಮರಸ್ಯ ಎಂಥದ್ದು ಅನ್ನೋದನ್ನ ಹಂತ ಹಂತವಾಗಿ ನಮ್ಮ ಮುಂದೆ ತಮ್ಮ ಅನುಭವವನ್ನ ತೋರಿಸಿಕೊಡ್ತಕ್ಕಂಥದ್ದು ಭಾಗ. ಈ ಅಷ್ಟಾವರಣ, ಪಂಚಾಚಾರ ಮತ್ತು ಷಟಸ್ಥಲ ತನ್ನಲ್ಲಿ ಒಳಗೊಂಡಿರ್ತಕ್ಕಂಥ ಒಂದು ಗ್ರಂಥ ಷಟಸ್ಥಲ ವೀರಶೈವ ನಿರಾಭಾರಿ ಸಿದ್ಧಾಂತ. ಇನ್ನು ಮೂರನೇದ್ದು ಷಟಸ್ಥಲ ಜ್ಞಾನಾನುಭವ ಅನ್ನತಕ್ಕಂಥ ಗ್ರಂಥ. ಈ ಷಟಸ್ಥಲ ಜ್ಞಾನಾನುಭವದಲ್ಲಿ ಇದೇ ಒಂದು ನಿರಾಭಾರಿ ಸಿದ್ಧಾಂತ ಅಂತ ಏನಿ ಗ್ರಂಥ ನೋಡಿದಿವಲ್ಲ, ಅದರಲ್ಲಿರ್ತಕ್ಕಂಥ ವಿಚಾರಗಳೇ ಮತ್ತೆ ಬಂದಂತೆ ತೋರಿ ಬಂದ್ರು ಕೂಡ ಸ್ವಲ್ಪ ಶೈಲಿ ವಿಭಿನ್ನವಾಗಿರ್ತಕ್ಕಂಥದ್ದು. 303 ಕಂದ ಪದ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಗ್ರಂಥ ಇದು. ಹೇಗೆ ಗುರುಕರ್ಣ ತ್ರಿವಿಧಿ 333 ಪದ್ಯಗಳು, ಹಾಗೆ ಷಟಸ್ಥಲ ಜ್ಞಾನಾನುಭವ 303 ಪದ್ಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಗುರುಕರ್ಣ ತ್ರಿವಿಧಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಪದ್ಯಗಳು ಹೇಗೆ ಶ್ರೀ ಗುರುವೇ ಕೃಪೆಯಾಗುವಂತ ಕೊನೆಗೊಳ್ತಾವಲ್ಲ, ಹಾಗೆ ಇಲ್ಲಿ ಗುರು ಬಸವಣ್ಣನವರನ್ನ ಮುಂದಿಟ್ಟುಕೊಂಡು ತಮ್ಮ ದೀಕ್ಷಾ ಗುರುಗಳಾಗಿರ್ತಕ್ಕಂಥ ಹಾಲವರ್ತಿಯ ಚನ್ನವೀರ ಶಿವಯೋಗಿಗಳು ಬೋಧಿಸಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನ ಅಲ್ಲಿ ಒಂದೊಂದಾಗಿ ಪ್ರತಿಪಾದನೆ ಮಾಡ್ತಾ ಬಸವ ಪ್ರಭುವೇ ಅನ್ನತಕ್ಕಂಥ ಕೊನೆಯ ಒಂದು ಅಂಕಿತವನ್ನ ಇಟ್ಟುಕೊಂಡು ರಚನೆ ಮಾಡಿರ್ತಕ್ಕಂಥ 303 ಕಂದ ಪದ್ಯಗಳನ್ನು ಒಳಗೊಂಡ ಷಟಸ್ಥಲ ಜ್ಞಾನಾನುಭವ. ಇದು ಒಂದಿಷ್ಟು ಆಳವಾಗಿರ್ತಕ್ಕಂಥ ಷಟಸ್ಥಲದ ಅನುಭವವನ್ನ ಒಳಗೊಂಡಿರ್ತಕ್ಕಂಥ ಒಂದು ಗ್ರಂಥ. ಯಾರು ಇಷ್ಟಲಿಂಗ ಶಿವಯೋಗವನ್ನ ಮಾಡ್ತಾ ಷಟಸ್ಥಲ ಪಥವನ್ನ ಕ್ರಮಿಸಬೇಕು ಅಂತಕ್ಕಂಥ ಸಾಧಕರದಾರೋ ಅಂತ ಸಾಧಕರಿಗೆ ಒಳ್ಳೆಯ ಬೆಳಕನ್ನ ಮಾರ್ಗದರ್ಶನವನ್ನ ಮಾಡ್ತಕ್ಕಂಥ ಗ್ರಂಥ ಇದು. ಇನ್ನು ಮುಂದಿನ ಗ್ರಂಥ ಇನ್ನೊಂದು ಅವ್ರದ್ದು ಶಿವಾನುಭವ ದರ್ಪಣ ಅಂತಕ್ಕಂಥದ್ದು. ಈ ಶಿವಾನುಭವ ದರ್ಪಣದಲ್ಲಿ ಇರ್ತಕ್ಕಂಥವು ಕೇವಲ ಸ್ವರವಚನಗಳು ಅಂದ್ರೆ ಈಗಾಗ್ಲೇ ನಮಗೆಲ್ಲ ಗೊತ್ತಿದೆ. ಹಾಡಿನ ರೂಪದಲ್ಲಿ ಇರ್ತಕ್ಕಂಥ ತತ್ವ ಪದಗಳನ್ನೇನು ಬಸವಣ್ಣನವರ ಸ್ವರವಚನಗಳದಾವ, ಅಕ್ಕಮಹಾದೇವಿ ತಾಯಿಯ ಸ್ವರವಚನಗಳದಾವ, ಹಾಗೆ ನಮ್ಮ ಎಲ್ಲ ಶರಣರ ಸ್ವರವಚನಗಳೇನದಾವಲ್ಲ, ಇವತ್ ನಾವೊಂದು ಗಮನಿಸ್ಬೇಕೇನಂದ್ರೆ ನಮ್ಮ ಕರ್ನಾಟಕ ಸರ್ಕಾರದವರು ಸಮಗ್ರ ವಚನ ಸಂಪುಟವನ್ನೇನು ಪ್ರಕಟ ಮಾಡ್ಯಾರಲ್ಲ, ಅದೇ ರೀತಿಯಾಗಿ ಸರ್ಕಾರದ ಮಟ್ಟದಲ್ಲಾಗ್ಲಿ ಅಥವಾ ಯಾವುದೇ ದೊಡ್ಡ ಬಸವ ತತ್ವ ಸಂಘಟನೆಗಳ ಒಂದು ಪ್ರಯತ್ನದಿಂದಾಗ್ಲಿ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ 12ನೇ ಶತಮಾನದ ಬಸವಾದಿ ಶರಣರ ಎಲ್ಲ ಶರಣರ ಸ್ವರವಚನಗಳು ಯಾರ್ಯಾರು ಅದಾವ ಆ ಎಲ್ಲ ಸ್ವರವಚನಗಳನ್ನ ಒಂದೇ ಗ್ರಂಥದ ಅಡಿಯಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ಬೇಕಾಗಿದೆ. ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ
ಆ ಶರಣರ ಸ್ವರ ವಚನಗಳಲ್ಲಿ ಅದ್ಭುತವಾದ ತತ್ವವೂ ಇದೆ, ಸಂಗೀತದ ಮಾಧುರ್ಯವೂ ಇದೆ. ಅದರ ಜೊತೆಗೆ ಆ ಸ್ವರ ವಚನಗಳು ಇವತ್ತು ಬೇರೆದವರು ತಮ್ಮದೇ ಆಗಿರ್ತಕ್ಕಂಥ ಇಷ್ಟ ದೈವವನ್ನ ಅಲ್ಲಿ ಸೇರ್ಪಡೆ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವುಗಳನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕೃತಿ ಚೌರ್ಯದ ಕೆಲಸ ಏನು ನಡೀತಾ ಇದೆಯಲ್ಲ, ಅದು ನಿಂದಿರಬೇಕು ಅಂದ್ರೆ ಅಧಿಕೃತವಾಗಿ ನಮ್ಮ ಶರಣರ ಸ್ವರ ವಚನಗಳು ಒಂದು ಗ್ರಂಥದ ಅಡಿಯಲ್ಲಿ ಬರಲೇಬೇಕು. ಯಾಕೆ ಅಂತ ಕೇಳಿದ್ರೆ, ಅಂಬಿಗ ನಾನಿನ್ನ ನಂಬಿದೆ ಅನ್ನತಕ್ಕಂಥ ಒಂದು ಸ್ವರವಚನ ಅಕ್ಕಮಹಾದೇವಿ ತಾಯಿಯ ಸ್ವರವಚನ. ಅದರಲ್ಲಿ ಬರ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ಜೀವಾತ್ಮ ಈ ಒಂದು ಪಾರಮಾರ್ಥಿಕವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಬೇಕಾದ್ರೆ ಲೌಕಿಕದ ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಅಡ್ಡಿ ಆತಂಕಗಳನ್ನ ಹೆಂಗ ದಾಟಿ ಪಾರಮಾರ್ಥಿಕ ಸಾಧನೆಯನ್ನ ಮಾಡ್ಕೋಬೇಕು ಅನ್ನುವಂತ ಒಂದು ಸ್ವರವಚನ ಅದು. ಅದನ್ನ ಪುರಂದರದಾಸರ ಹೆಸರಿನಲ್ಲಿ ಮತ್ತೆ ಕೃತಿ ಚೌರ್ಯ ಮಾಡಿ ಅಂಬಿಗ ನಾನಿನ್ನ ನಂಬಿದೆ, ಅಕ್ಕನ ವಚನದೊಳಗೆ ಇಲ್ಲದ ಶಬ್ದ ಸೇರ್ಸಾರ, ಜಗದಂಬಾ ರಮಣ ನಿನ್ನ ನಂಬಿದೆ, ಕೊನೆಗೆ ಪುರಂದರ ವಿಠಲ ಅಂತ ಹಚ್ಚಿದ್ರು. ಇದು ಅಕ್ಕಮಹಾದೇವಿ ಒಂದು ಸ್ವರವಚನ. ಆ ಕಡೆಗೆ ಹೋಗಿ ತನ್ನ ಸ್ವರೂಪವನ್ನ ಬದಲಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ರೆ ನಮಗೊಂದು ಆತಂಕ ಆಗೋದೇನಂದ್ರೆ, ಹಿಂಗೆ ಯಾರ್ಯಾರ ಕೈಗೆ ಯಾವ್ಯಾವ ಸ್ವರವಚನಗಳು ಯಾವ ರೂಪದೊಳಗೆ ಸಿಗ್ತಾವ ಅವ್ರು ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಆತಂಕ ಇರೋ ಹಿನ್ನೆಲೆಯಲ್ಲಿ ಬಸವಾದಿ ಶರಣರ ಸ್ವರವಚನಗಳನ್ನ ಒಂದೇ ಕಡೆಗೆ ತಂದು ಸಂರಕ್ಷಣೆ ಮಾಡಬೇಕು. ಅಧಿಕೃತವಾಗಿ ಅವು 12ನೇ ಶತಮಾನದ ಶರಣರ ರಚನೆಗಳೇ ಆಗಿವೆ ಅನ್ನೋದನ್ನ ನಾವು ಮುದ್ರೆ ಒತ್ತಿ ಗಟ್ಟಿಯಾಗಿ ಅದನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡ್ಲೇಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಹಾಗೆ ಇಲ್ಲಿ ಸ್ವರವಚನಗಳ ಮುಖಾಂತರವಾಗಿ ತತ್ವ ಸಂದೇಶವನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ಗ್ರಂಥ ಶಿವಾನುಭವ ದರ್ಪಣ. ನಂತರ ಕೊನೆಗೆ ಅವರದೊಂದು ಗ್ರಂಥ 57 ಶ್ಲೋಕ ರೂಪದ ಪದ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಲಿಂಗ ಪೂಜಾ ವಿಧಾನ. ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕಾದ್ರೆ ಭಕ್ತನಾದವನು ಸ್ನಾನಗೃಹದಿಂದ ಪೂಜಾಗೃಹಕ್ಕೆ ಬಂದ ತಕ್ಷಣ ಅಲ್ಲಿಂದಲೇ ತನ್ನನ್ನ ತಾನು ಪೂರ್ಣ ಭಾವ ತನ್ಮಯತೆಗೆ ಹೆಂಗ್ ಒಳಪಡಿಸ್ಕೋಬೇಕು ಅನ್ನೋದನ್ನ ಅವ್ರು ತೋರಿಸ್ಕೊಡ್ತಾರೆ. ಒಂದು ಪೂಜೆಗೆ ಬರ್ಬೇಕಾದ್ರೆ ಅವ್ರು ಮೊಟ್ಟ ಮೊದಲು ಹೇಳ್ತಾರೆ, ಆ ಒಂದು ಆಸನದಲ್ಲಿ ಕುಳಿತುಕೊಳ್ಳೋ ಪೂರ್ವದಲ್ಲಿ ಭಕ್ತನಾದವನು ಹೇಳಬೇಕಾಗಿರ್ತಕ್ಕಂಥ ಒಂದೊಂದು ಪದ್ಯಗಳು ಶ್ಲೋಕಗಳು ಅವುಗಳನ್ನು ಹೇಳೋದ್ರಿಂದ ತನ್ನ ಮನಸ್ಸು ತನ್ನ ತನು ಮನ ಭಾವಗಳು ಒಂದು ಪೂಜೆಗೆ ಬೇಕಾದ ಪವಿತ್ರತೆಗೆ ಒಳಪಡುತ್ತವೆ. ಯಾವುದೋ ಒಂದು ಲೌಕಿಕದ ವಿಚಾರ ವ್ಯವಹಾರಗಳಿಂದ ನಮ್ಮನ್ನ ಮುಕ್ತರಾಗಿ ಬಿಡಿಸಿಕೊಂಡು ಬಂದು ಲಿಂಗ ಪೂಜೆಗೆ ಬಂದಾಗ ಕೇವಲ ಲಿಂಗ ಪೂಜೆಯಲ್ಲಿ ನಮ್ಮ ಭಾವ ತನ್ಮಯತೆ ಏಕಾಗ್ರತೆ ಉಂಟಾಗಬೇಕಾದ್ರೆ ಅಲ್ಲಿ ಭಕ್ತನಾದವನು ಯಾವ ರೀತಿಯಾಗಿ ತನ್ನನ್ನು ಅದಕ್ಕೆ ಒಳಪಡಿಸ್ಕೋಬೇಕು, ಮುಂದೆ ಹೇಗೆ ಲಿಂಗ ಪೂಜೆ ಮಾಡ್ಕೋಬೇಕು ಅನ್ನೋದನ್ನ ಒಂದು ಇಷ್ಟಲಿಂಗ ಪೂಜಾ ವಿಧಾನದ ಗ್ರಂಥವನ್ನು ಕೂಡ 57 ಪದ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಲಿಂಗ ಪೂಜಾ ವಿಧಾನವನ್ನ ಬರೀತಾರೆ. ಅದರಲ್ಲಿ ಆರಂಭದ ಮೊಟ್ಟ ಮೊದಲಿಗೆ ಬರ್ತಕ್ಕಂಥ 2 ಶ್ಲೋಕಗಳನ್ನ ಆ ಮಂತ್ರಗಳನ್ನ ತಮ್ಮ ಮುಂದೆ ನಾನು ಪ್ರಕಟಪಡಿಸ್ತೇನೆ. ಅವ್ರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಲಿಂಗ ಪೂಜಾ ಗ್ರಹಕ್ಕೆ ಆಗಮಿಸಿದ ತಕ್ಷಣ ಭಕ್ತನಾದವನು ಏನ್ ಹೇಳ್ಬೇಕು ಅಂದ್ರೆ, ಅಂಗಭೋಗದ ಅರಮನೆಯಿಂದ ಲಿಂಗ ಭೋಗದ ಉನ್ಮನಿ ಎಂಬ ನಿಜದ ಅರಿವಿನ ಮನೆಗೆ ನಡೆದು ಬಂದಿರುವೆ, ಶ್ರೇಷ್ಠ ಶ್ರೀ ಗುರುವೆ ಕೃಪೆಯಾಗು. ನಾವೆಲ್ಲ ಈಗಿರೋದು ಅಂಗಭೋಗದ ಅರಮನೆಯಲ್ಲಿ. ಯಾವ ಈ ದೇಹದ ಮುಖಾಂತರ ನಡೀತಕ್ಕಂಥ ಕ್ಷಣಿಕ ಸುಖದ ಹಲವಾರು ಭೋಗದ ಲಾಲಸೆಗೆ ಬಿದ್ದು ಈ ದೇಹವನ್ನ ದೇವಾಲಯವಾಗಿ ಮಾಡ್ಕೊಳ್ಳೋ ಬದಲು ನಾವೆಲ್ಲ ಇದನ್ನು ಭೋಗದ ಲಾಲಸೆಗಾಗಿ ಬಳಸ್ತಕ್ಕಂಥ ಮಾಧ್ಯಮವಾಗಿ ಇಟ್ಕೊಂಡಿವಿ. ಇಂಥ ಒಂದು ಮರವೆಯಿಂದ ಅರಿವಿನಿಂದ ಕೂಡಿ ಮಾಡ್ತಕ್ಕಂಥ ಲಿಂಗ ಪೂಜೆಗೆ ಬರ್ಬೇಕಾದ್ರೆ ನಾನು ಎಲ್ಲಿಂದ ಎಲ್ಲಿಗೆ ಬಂದೆ ಅನ್ನೋ ಅರಿವನ್ನ ಪಡಿಬೇಕು. ಅಂಗಭೋಗದ ಅರಮನೆಯನ್ನ ಬಿಟ್ಟು ಲಿಂಗ ಭೋಗದ ಉನ್ಮನಿ ಎಂಬ ನನ್ನ ನಿಜದ ಅರಿವಿನ ಮನೆಗೆ ಲಿಂಗ ಪೂಜೆ ಮಾಡ್ಕೊಳ್ಳಿಕ್ಕಾಗಿ ನಾನು ಬಂದೀನಿ, ನನ್ನನ್ನ ದಯವಿಟ್ಟು ಸ್ವೀಕರಿಸು, ಕೃಪೆ ಮಾಡು, ಶ್ರೇಷ್ಠ ಶ್ರೀ ಗುರುವೆ ನೀನೆನ್ನ ಕರುಣಿಸು ಅಂತ ಪ್ರಾರ್ಥಿಸಿಕೊಳ್ತಕ್ಕಂಥ ಮಂತ್ರ. ನಂತರ ಪೂಜೆಗೆ ಕುಳಿತುಕೊಳ್ಬೇಕಾದ್ರೆ ತಾನು ಯಾವ ಆಸನವನ್ನ ಸಿದ್ಧಪಡಿಸಿಕೊಂಡಿರ್ತಾನೆ ಭಕ್ತ, ಆ ಭಕ್ತ ತಾನು ಪೂಜೆಗೆ ಕುಳಿತುಕೊಳ್ತಕ್ಕಂಥ ಆಸನವನ್ನು ಸ್ವೀಕಾರ ಮಾಡುವಾಗ ಹೇಳ್ತಕ್ಕಂಥ ಒಂದು ಮಾತು ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಭೂಮಿ ಗುಣಗಳ ಕಳೆದು ನಾಮ ಸೀಮೆಗಳಳಿದು ದೇವ ಧಾಮವೆನಿಸಿದಿ, ಲಿಂಗ ದೇಹಕ್ಕೆ ಆಶ್ರಯವಾದ ಮಂಗಲಾಸನವ ಸ್ವೀಕರಿಸುತ್ತೇನು, ಶ್ರೇಷ್ಠ ಶ್ರೀ ಗುರುವೆ ಕೃಪೆಯಾಗು. ಭೂಮಿ ಗುಣಗಳ ಕಳೆದು, ಭೂಮಿಯ ಗುಣ ಕಾಠಿಣ್ಯತೆ,
ಎಲ್ಲಿವರೆಗೆ ಕಾಠಿಣ್ಯತೆ ಅನ್ನೋದು ಅಹಂಕಾರ ರೂಪವಾಗಿ ನಮ್ಮಲ್ಲಿ ಇರ್ತದೆ, ಆ ನಾನು ಮತ್ತು ನನ್ನದು ಅನ್ನತಕ್ಕಂಥ ಅಹಂ ಮತ್ತು ಮಮ ಭಾವದಿಂದ ಪರಿಪೂರ್ಣ ಮದೋನ್ಮತ್ತನಾಗಿರ್ತಕ್ಕಂಥವನು ಎಂದಿಗೂ ಭಕ್ತನಾಗಲಾರ, ಲಿಂಗ ಪೂಜೆಗೆ ಎಂದಿಗೂ ಕೂಡ ಯೋಗ್ಯನಾಗಲಾರ. ಆ ನೆಲೆಯಲ್ಲಿ ನಾವು ಆ ಯೋಗ್ಯತೆಯನ್ನ ಸಂಪಾದನೆ ಮಾಡಬೇಕಾದ್ರೆ ಭೂಮಿ ಗುಣಗಳ ಕಳೆದು, ಅಂದ್ರೆ ಆ ಕಠಿಣತೆಯನ್ನ ಕಳೆದು, ನಾಮ ಸೀಮೆಗಳಳಿದು, ನಮ್ಮ ಯಾವ ಪೂರ್ವಾಶ್ರಮ ತಂದೆ ತಾಯಿ ಅಂತ ತಿಳಿದೀವಿ ಅದೆಲ್ಲವನ್ನ ಭಾವದಿಂದ ಬದಿಗಿಟ್ಟು ಶ್ರೀ ಗುರುವೇ ತಂದೆ ತಾಯಿಯಾಗಿ ಲಿಂಗವೇ ಮಧುವಣಿಗನಾಗಿ ಅನ್ನೋ ಶರಣರ ಭಾವದಂತೆ ನಾವು ನಾಮ ಸೀಮೆಗಳಿಗೆ ಅತೀತವಾದ ಆ ಪರಾತ್ಪರವಾದ ಪರವಸ್ತುವನ್ನ ಕೂಡಲಿಕ್ಕೆ ಹೊಂಟಿರ್ತಕ್ಕಂಥ ಶಿವಯೋಗಕ್ಕೆ ಅಣಿಯಾಗಬೇಕು ಅಂತಕ್ಕಂಥ ಸೂತ್ರವನ್ನ ಕೊಟ್ಟು, ನಂತರ ನಾಮ ಸೀಮೆಗಳಳಿದು ದೇವಧಾಮವೆನಿಸಿದಿ. ಈ ಶರೀರ ಅಂದ್ರೆ ಇದು ದೇವಧಾಮ, ಇದು ಭೋಗಗಳ ಧಾಮ ಅಲ್ಲ, ಅಂತಃಕರಣಗಳ ಚೇಷ್ಟೆಯ ಧಾಮವಲ್ಲ, ಇದು ಪರಮಾತ್ಮನೇ ವಾಸವಾಗಿರ್ತಕ್ಕಂಥ ಕಾರಣಕ್ಕಾಗಿ ಲಿಂಗವಂತರ ದೇವಧಾಮ ಯಾವುದು ಅಂದ್ರೆ ಯಾವುದೇ ಚಾರಧಾಮಗಳಲ್ಲ, ನಮ್ಮ ದೇಹವೇ ನಿಜವಾದ ದೇವಧಾಮ. ಇಂಥ ದೇವಧಾಮವನ್ನು ನಾನೀಗ ಇಲ್ಲಿ ಆಸನಕ್ಕೆ, ನಾನು ಈ ಒಂದು ಆಸನವನ್ನ ಸ್ವೀಕಾರ ಮಾಡ್ತೀನಿ, ಇಲ್ಲಿ ಕುಟ್ಕೋತೀನಿ ಅಂತಕ್ಕಂಥ ಒಂದು ಭಾವದಿಂದ ಆ ಆಸನಕ್ಕೆ ಮಂಗಲಾಸನ ಅಂತ ಕರೀತಾರವರು. ಇಂಥ ಮಂಗಲಾಸನದಲ್ಲಿ ಕುಳಿತು ಇಷ್ಟಲಿಂಗ ಪೂಜೆಯನ್ನ ಮಾಡ್ತೀನಿ, ಅದಕ್ಕೆ ನಿನ್ನ ಕೃಪೆ ಇರಲಿ ಅಂತ ಹೇಳಿ ಗುರುವನ್ನ ಕುರಿತು ಪ್ರಾರ್ಥನೆ ಮಾಡ್ತಕ್ಕಂಥ 2 ಶ್ಲೋಕಗಳನ್ನ ತಮ್ಮ ಮುಂದಿಟ್ಟಿದ್ದೀನಿ. ಹೀಗೆ ಮುಂದೆ ಪರಿಪೂರ್ಣವಾಗಿ ಇಷ್ಟಲಿಂಗ ಪೂಜೆಯನ್ನ ಮಾಡ್ಕೊಳ್ಳೋದು, ಪ್ರಾಣಲಿಂಗ ಭಾವಲಿಂಗದ ನೆಲೆಗಳನ್ನ ಇಷ್ಟಲಿಂಗ ಪೂಜೆಯ ಅನುಸಂಧಾನದಲ್ಲಿ ಮುಂದುವರೆದು ಭಕ್ತನಾದವನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇನಿದೆಯೋ ಅದೆಲ್ಲವನ್ನ ನಮಗೆ ತೋರಿಕೊಡ್ತಕ್ಕಂಥದ್ದು ಲಿಂಗ ಪೂಜಾ ವಿಧಾನ ಅಂತಕ್ಕಂಥ ಗ್ರಂಥ. ಇಷ್ಟಲ್ಲದೆ ಹಲವಾರು ಬಿಡಿ ಬಿಡಿಯಾಗಿ ಅವರ ಸ್ವರವಚನಗಳು ಸಿಕ್ಕವ. ಅಂಥದ್ರೊಳಗ ನಾವೆಲ್ಲ ಬಳಸ್ತಕ್ಕಂಥ ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು, ಶಶಿಕಾಂತದೊಳ ಇರತಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು ಅನ್ನತಕ್ಕಂಥ ಬಸವಣ್ಣನವರ ವ್ಯಕ್ತಿತ್ವವನ್ನ ಅತ್ಯಂತ ಮನೋಹರವಾಗಿ ಅದ್ಭುತವಾಗಿ ನಮ್ಮ ಮುಂದೆ ಕಟ್ಟಿಕೊಡ್ತಕ್ಕಂಥ ಬಸವಣ್ಣನವರ ಸ್ತುತಿಯ ಸ್ವರವಚನ ಅದು ಬಸವಲಿಂಗವೆಂಬೈದಕ್ಷರಗಳು ರಸನೆಯೋಳಿರಬೇಕು. ಸದಾವಕಾಲ ಆ ಬಸವಲಿಂಗನ ಧ್ಯಾನದಲ್ಲಿ ನಾವು ಹೆಂಗಿರ್ಬೇಕು ಅನ್ನತಕ್ಕಂಥದ್ದು, ಬಸವಣ್ಣನವ್ರು ಹೆಂಗಿದ್ರು ಅನ್ನತಕ್ಕಂಥ ಅವರ ವ್ಯಕ್ತಿತ್ವ ಲಿಂಗದ ಚಲನೆಯಾಗಿ, ಲಿಂಗದ ಗೋಚರ ಸ್ವರೂಪವಾಗಿ ಬಸವಣ್ಣನವ್ರು ಹೆಂಗಿದ್ರು, ಅಂಗದ ಮರವೆಯನ್ನ ಎಳ್ಳಷ್ಟೂ ಅಂಟಿಸಿಕೊಳ್ಳದೆ ಪರಿಪೂರ್ಣ ಲಿಂಗಮಯವಾಗಿ ಹೆಂಗಿದ್ರು ಅನ್ನೋದನ್ನ ಆ ಒಂದು ಸ್ವರವಚನದ ಮುಖಾಂತರವಾಗಿ ನಮಗೆ ಮೈಲಾರದ ಬಸವಲಿಂಗ ಶರಣರು ತೋರಿಸಿಕೊಡ್ತಾರೆ. ಈ ಒಂದು ನೆಲೆಯಲ್ಲಿ ನಮ್ಮ ಮೈಲಾರದ ಬಸವಲಿಂಗ ಶರಣರು ಅಂತ ಕೇಳಿದ್ರೆ ಅವರು ಶರಣ ಧರ್ಮದ, ಈ ಒಂದು ಲಿಂಗಾಯತ ಧರ್ಮದ ತತ್ವ ಸಿದ್ಧಾಂತದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಂತನೇ ಹೇಳಬೇಕು. ಯಾಕಂದ್ರೆ ಒಬ್ಬ ಗೃಹಸ್ಥ ಶರಣರಾಗಿ ತಮ್ಮ ವೃತ್ತಿಯಾದ ವ್ಯಾಪಾರ ಕಾಯಕವನ್ನ ಮಾಡ್ತಾ ಅಂತರಂಗದ ಪ್ರವೃತ್ತಿಯಾಗಿ ಸದಾವಕಾಲ ಆ ಪರಶಿವನ ಧ್ಯಾನ ಸ್ಮರಣೆಯನ್ನ ಮಾಡ್ತಾ, ಬಹುಶಃ ಬಸವಣ್ಣವ್ರದೊಂದು ವಚನ ನೆನಪಾಕೈತ್ರಿ. ಏನಂದ್ರೆ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕೊಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ, ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು, ಕಾಣೆಯ ಸೋಲ ಅರ್ಧ ಕಾಣೆಯಗೆಲ್ಲ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಹೀಗೆ ಲೌಕಿಕದ ವ್ಯಾಪಾರದೊಂದಿಗೆ ಪರಮಾರ್ಥಿಕವಾಗಿರ್ತಕ್ಕಂಥ ಪರಮಾತ್ಮನೊಂದಿಗೆ ನಡೀತಕ್ಕಂಥ ಈ ಜೀವಾತ್ಮನ ವ್ಯಾಪಾರದಲ್ಲಿ ಸೈ ಎನಿಸಿಕೊಂಡವರು, ಒಮ್ಮನವಾಗಿ ಪರಮಾತ್ಮನಿಂದ ಒಡನೆ ಪ್ರತಿಕ್ರಿಯೆಯನ್ನು ಸ್ವೀಕರಿಸಿದಂಥವರು ಯಾರು ಅಂದ್ರೆ ಮೈಲಾರದ ಬಸವಲಿಂಗ ಶರಣರು. ಅವರ ಆ ಒಂದು ವ್ಯಕ್ತಿತ್ವ, ತತ್ವ, ಸಂದೇಶ, ಅವರ ಬದುಕು, ಬೋಧನೆ ಎಲ್ಲವೂ ಕೂಡ ನಿರಂತರವಾಗಿ ನಮಗೆ ಮಾರ್ಗದರ್ಶನವನ್ನ ಮಾಡುವಂಥದ್ದು. ಒಂದು ಕಡೆಗೆ ಮಗ್ಗೆ ಮಾಯಿದೇವರು ಹೇಳ್ತಾರೆ, ಮಹಾತ್ಮರಂ ನೆನೆವುದೇ ಘನ ಮುಕ್ತಿ ಪದಂ ಶಿವಾದವ ಅಂತ. ಹಾಗೆ ಇವತ್ತಿನ ಗೂಗಲ್ ಮೀಟದಲ್ಲಿ ಮೈಲಾರ ಬಸವಲಿಂಗ ಶರಣರನ್ನ ಸ್ಮರಣೆ ಮಾಡಿ ಅವರ ಬದುಕು ಚಿಂತನೆಗಳನ್ನ ಕುರಿತು ಒಂದಿಷ್ಟು ನಾವೆಲ್ಲ ಸೇರಿ ಅನುಭವವನ್ನ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಪಡ್ಕೊಂಡದ್ದು ನಿಜಕ್ಕೂ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತೇನಿದು 1-1.5 ಗಂಟೆ ಸಮಯ ನಾವು ತೆಗೆದೀವಿ. ಬಹುಶಃ ಇಂಥ ಶರಣರ ಕುರಿತು ನಾವು ಚಿಂತನೆ ಮಾಡಿದ್ದು ಅಂದ್ರೆ ಅದು ನಮ್ಮ ಬದುಕಿನ ಬಹಳ ಅವಿಸ್ಮರಣೀಯವಾಗಿರ್ತಕ್ಕಂಥ ಸಾರ್ಥಕತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಸಮಯ ಅಂತಾನೆ ನಾವು ಭಾವಿಸಬೇಕಾಗ್ತದೆ. ಅಂಥ ಶರಣರ, ಮಹಾಂತರ, ಮಹಾತ್ಮರ ಚಿಂತನೆಯನ್ನ ಮಾಡೋದೇ, ನೆನೆಯುವುದೇ ಈ ಬದುಕಿಗೆ ಭವ್ಯ ಭಾಗ್ಯ.
ಮಹಾತ್ಮರಂ ನೆನೆವುದೇ ಘನಮುಕ್ತಿ ಪದಂ ಶಿವಾದವ ಅನ್ನುವಂತ ಮಾತಿನೊಂದಿಗೆ ಇದುವರೆಗೆ ಮೈಲಾರ ಬಸವಲಿಂಗ ಶರಣರ ಕುರಿತು ಚಿಂತನೆ ಅನುಭವವನ್ನ ತಾವೆಲ್ಲರೂ ಕೂಡ ಬಹಳ ಪ್ರೀತಿ ಭಕ್ತಿ ಶ್ರದ್ಧೆಯಿಂದ ಆಲಿಸಿದ್ದೀರಿ. ಈ ಒಂದು ಅವಕಾಶವನ್ನ ಕರುಣಿಸಿಕೊಟ್ಟಿರ್ತಕ್ಕಂಥ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಸಂಸ್ಥೆಯವರಿಗೂ, ಅಕ್ಕನ ಅರಿವಿನ ವೇದಿಕೆಯವರಿಗೂ ಮತ್ತು ನಮಗೆಲ್ಲ ಹಿರಿಯರು, ಮಾರ್ಗದರ್ಶಕರು, ಒಳ್ಳೆ ಬಸವ ತತ್ವದ ಅನುಭಾವಿಗಳು ಮತ್ತು ವಿಶೇಷವಾಗಿ ಗಣಾಚಾರದ ನಿಲುವಿನಿಂದ ಎಲ್ಲಿಯೇ ಬಸವ ತತ್ವಕ್ಕೆ ಒಂದಿಷ್ಟು ಚ್ಯುತಿಯಾದ್ರೂ ಕೂಡ ತಕ್ಷಣವೇ ಯಾವ ರಾಜಿ ಮರ್ಜಿ ಬಿಡೆಗಳಿಲ್ಲದೆ ಅವರು ಯಾರೇ ಆಗಿರಲಿ ಅವರನ್ನ ನೇರವಾಗಿ ಬಸವ ತತ್ವದ ತಿಳುವಳಿಕೆಗೆ ತರತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಕ್ಕಂತ ನಮ್ಮ ಪುಣೆಯ ನಮ್ಮ ಶಶಿಕಾಂತ್ ಪಟ್ಟಣ್ ಶರಣರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿ ಈ ನುಡಿ ಸೇವೆಯನ್ನ ಅಪ್ಪ ಬಸವಣ್ಣನವರ ಶ್ರೀಪಾದಕ್ಕೆ ಸಮರ್ಪಿಸ್ತೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ನಿಜಕ್ಕೂ ಅತ್ಯಂತ ಭಾವಪರವಶವಾಗಿ ಮಾತನಾಡ್ತಕ್ಕಂಥ ನಿರಂತರವಾಗಿ 1 ಗಂಟೆ ಮೈಲಾರ ಬಸವಲಿಂಗ ಶರಣರ ಅವ್ರು ಹೇಳಿದಾಗೆ ಕಲ್ಯಾಣ ಕ್ರಾಂತಿಯ ನಂತರ ಈ ಉಪಾಸನಾ ವ್ಯವಸ್ಥೆ, ಲಿಂಗ ಪೂಜೆ, ಲಿಂಗ ಧ್ಯಾನ, ಲಿಂಗ ಯೋಗದ ಬಗ್ಗೆ ಯಾರಾದ್ರೂ ಭಾಷೆ ಬರ್ದಿದ್ರೆ ಅದು ನಿಜಕ್ಕೂ ಬಸವಲಿಂಗ ಶರಣರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ದೊಡ್ಡ ಕೃತಿ. ಅವರು ಬಹಳ ಮತ್ತೆ ಹೇಳಿದ್ರು, ಯಾವ ಕಾವಿಧಾರಿ ಸ್ವಾಮಿಗಳಾಗ್ಲಿ ಮಠಸ್ಥರಾಗ್ಲಿ ಅಲ್ಲ, ಅವರು ವ್ಯಾಪಾರಸ್ಥ ಬಡಜಿಗ ಕುಟುಂಬಕ್ಕೆ ಸಂಬಂಧಪಟ್ಟವರು, ಗೃಹಸ್ಥರು. ಅವರು ಭವ ಬದುಕಿನ ಭೋಗಾಂಗಗಳನ್ನ ಅನುಭವಿಸ್ಲಿಕ್ಕೆ ಬಂದವರಲ್ಲ, ಶಿವಯೋಗ ಸಾಧನೆಯನ್ನ ಮಾಡ್ತಕ್ಕಂಥವ್ರು. ನನಗೆ ಕೃತಜ್ಞತೆಗಳನ್ನ ಹೇಗೆ ಹೇಳಬೇಕು ಶಶಿಧರ್ ಕರ್ವಿಶೆಟ್ಟರ್ಗೆ ಅಂತಂದ್ರೆ ಅವ್ರು ಯಾವುದೇ ವಿಷಯ ಶಿವಾನುಭವ ಸಾಧಕರಲ್ಲಿ ಇಷ್ಟವಾಗಿ ಹೇಳ್ಬಿಟ್ರೆ ಅವ್ರನ್ನ ಹೇಳ್ತಾರ ಮತ್ತು ಅದರ ಅರ್ಹತೆಯನ್ನು ಪಡೆದಾರ. ಅವ್ರು ಈಸ್ ಕ್ವಾಲಿಫೈಡ್ ಅಂಡ್ ಎಲಿಜಿಬಲ್. ಹೀಗಾಗಿ ಅವರ ಬಗ್ಗೆ ಇವತ್ತು ಸುದೀರ್ಘವಾಗಿ ಬಹುಶಃ ಯಾವ ವಿಕಿಪೀಡಿಯಾ ಗೂಗಲ್ದಲ್ಲಿಯೂ ಕೂಡ ಸಿಗಲಾರದಂತ ವಿಷಯ. ನಾನು ಬಹಳ ಸಲ ನೊಂದುಕೊಳ್ತಿದ್ದೆ. ಇಂಥ ದೊಡ್ಡ ಶರಣರ ಬಗ್ಗೆ ದೇವೇಂದ್ರ ಕುಮಾರ್ ಹಕಾರಿ ಅವರು ಒಂದು ಸಣ್ಣ ಪುಸ್ತಕ ಬರೆದಾರ. ದೊಡ್ಡ ಶಿವಯೋಗ ಸಾಧಕರ ಬಗ್ಗೆ ಅಲ್ಲಲ್ಲಿ ಕೆಲವರು ಬರ್ದಾರ. ಅದರ ಸಮಗ್ರವಾಗಿ ಸಾಹಿತ್ಯವನ್ನು ಮೊದಲಿಗೆ ತಂದವರು ಬಸವನಾಡರು. ಅದ್ರ ಬಗ್ಗೆ ಅದರ ನಂತರ ಬಸವಲಿಂಗ ಶರಣರನ್ನ, ಮೈಲಾರ ಬಸವಲಿಂಗ ಶರಣರನ್ನ ಜೀವನ ಪುತ್ತಂಜಿ ಅಪ್ಪಗಳು ಅದನ್ನು ಪ್ರಿಂಟ್ ಮಾಡಿಸಿದ್ರು ಆವಾಗಿನ ಕಾಲಕ್ಕೆ. ಅಂದ್ರೆ ಎಷ್ಟೊಂದು ಪ್ರಭಾವಿತವಾಗಿ ಅವರು ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿದ್ರು ಅಂತಕ್ಕಂಥ ಅತ್ಯಂತ ಜನಮಾನಸ. ಒಮ್ಮೊಮ್ಮೆ ಇವರು ಶರಣರಿಗೆ ಏನೂ ಕಡಿಮೆ ಇಲ್ಲ, ಪದಗಳ ಕಡಿಕೆ ಬಿಟ್ಟು ಶ್ರೀ ಗುರುವೇ ಕೃಪೆಯಾಗು ತೆಗೆದು ಬಿಟ್ರಂದ್ರೆ ಇದು ಶರಣರು ಯಾವ್ದಾದ್ರು ಹೇಳ್ಯಾರ ಏನಪ್ಪ, ಕಲ್ಯಾಣ ನಾಡಿನ ಶರಣರು ಅಂತಕ್ಕಂಥ ಒಂದು ದಿಟ್ಟವಾದಂಥ ನಿಲುವುಗಳನ್ನ ಬಸವಲಿಂಗ ಶರಣರು ಹೊಂದ್ಯಾರ. ಇವ್ರ ಬಗ್ಗೆ ಸಾಕಷ್ಟು ಅಭ್ಯಾಸ ಆಗ್ಬೇಕಾಗಿತ್ತು, ಅಧ್ಯಯನ ಆಗ್ಬೇಕಾಗಿತ್ತು. ಅದರ ನೋವಿನ ಸಂಗತಿ ಅಂದ್ರೆ ಬಹುಶಃ ಅವರ ತಂದೆ ತಾಯಿಗಳ ಇತಿಹಾಸ ಗೊತ್ತಿಲ್ಲ, ಅವರ ಸರಿಯಾಗಿ ಯಾವ ತಾರೀಕು ಹುಟ್ಟ್ಯಾರ ಅನ್ನೋದು ಗೊತ್ತಿಲ್ಲ, ಅವರ ಪತ್ನಿ ಕುಟುಂಬದ ಯಾವುದೇ ವಿವರಗಳು ಇನ್ನೂವರೆಗೆ ಸಿಕ್ಕಿಲ್ಲ. ನನಗೆ ಭಾಳ ಸಲ ಕೊರಗಾಕೈತಿ. ಈ ಕೊರಗ ತುಂಬಿಸ್ಲಿಕ್ಕೆ ನಾವು ಇಂಥ ಅತ್ಯಂತ ವಿದ್ವಾಂಸರನ್ನ, ತಿಳುವಳಿಕೆ ಅನುಭವಿಗಳನ್ನ ನಾವು ಮತ್ತೆ ಕರಿತೀವಿ ಅಂತಕ್ಕಂಥದ್ದು. ನಾನು ಅವರು ಸಾಕಷ್ಟು ವೇದಿಕೆ ಒಳಗೆ ಹೋದ್ರು ಕೂಡ ಅವರ ಆಕರ್ಷಣೀಯ ಮಾತು. ಅವ್ರು ಹೇಳಿದಲ್ಲ, ನಾನು 5 ಆಚಾರ 4 ಆಚಾರ ಅವ್ರಿಗೆ ಬಿಟ್ಟು ಕೊಡ್ತೀನಿ, 1 ಆಚಾರ ನಮ್ಗೆ ಇಡ್ರಿ ಅಂತಕ್ಕಂಥದ್ದು. ಕಾರಣ ಇವತ್ತಿನ ದಿನಮಾನದೊಳಗೆ ವಚನ ಸಾಹಿತ್ಯಕ್ಕೆ ನಮ್ಮ ವಿದ್ವಾಂಸರಿಂದ, ನಮ್ಮ ಮಠಾಧಿಪತಿಗಳಿಂದ, ನಮ್ಮವರಿಂದ ಅಂತ 20 ಬಂದಿದ್ದೀವಿ ನಾವು ಹೊರಗಿನಿಂದ ಅಲ್ಲ. ಅದಕ್ಕೆ ವಚನ ಸಾಹಿತ್ಯದ ಪರಿಷ್ಕರಣೆ, ವಚನ ಸಾಹಿತ್ಯದ ತಿಳುವಳಿಕೆ. ಈಗ ಅವ್ರು ಹೇಳಿದ್ರು ಕೃತಿಚೌರ್ಯ ಸಾಹಿತ್ಯ. ನಾನು 2020 ಅಂಬಿಗ ನಾನಿನ್ನ ನಂಬಿದೆ ಅಂತಕ್ಕಂಥ ಇದು ಕೃತಿಚೌರ್ಯ. ಆವಾಗಿನ ಕಾಲದ ಕನ್ನಡ ಸಂಸ್ಕೃತಿ ಇಲಾಖೆ ಮೊಟ್ಟಮ್ಮನವರು ಜೈಲಿಗೆ ಹೋದಾಗ ಒಂದು ಕಾರ್ಯಕ್ರಮ ಆಗಿತ್ತು. ನನಗೆ ಅತ್ಯಂತ ನೋವಿನ ಸಂಗತಿ ಮತ್ತು ಹೆಮ್ಮೆ ಎರಡೂ ಆಯ್ತು ನನಗೆ. ಅದನ್ನು ವಿಜಯ ಕರ್ನಾಟಕದ ನಾನು ಬರೆದೆ 25 ವರ್ಷ ಕೆಳಗ. ನನಗೆ ಅವಾಗ ಬೆಂಬಲಿಸಿದವರು ಅಂದ್ರೆ ಒಬ್ಬರೇ, ಅವ್ರು ಯಾರು ಅಂತಂದ್ರೆ ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅವರು, ಇನ್ನೊಬ್ರು ಒಬ್ರು ಯಾರೋ ನೀಲ್ಗುಂದ್ ಅಂತೇಳಿ ಪ್ರೊಫೆಸರ್ ಒಬ್ಬರು. ಇಬ್ಬರನ್ನ ಬಿಟ್ರೆ ಯಾರೂ ಕೂಡ ನನಗೆ ಬೆಂಬಲ. ಅವ್ರಿಗೆಲ್ಲರಿಗೂ ಸತ್ಯವನ್ನು ಗೊತ್ತಿತ್ತು. ಅಂದ್ರೆ ಸತ್ಯವನ್ನು ಗೊತ್ತಿದ್ದು ಹೇಳಲಾರ್ದಂಥ ಒಂದು ಅನ್ಯಾಯ ಪ್ರಮಾದಗಳನ್ನ ನಾವೇನು ಮಾಡ್ತೀವಿ ಅದು ಭಾಳ ದೊಡ್ಡ ತಪ್ಪು. ಅಂದ್ರೆ ಅಸತ್ಯಕ್ಕಿಂತ ಹೇಳೋದು ಸತ್ಯ ಗೊತ್ತಿದ್ದು ಮೌನವಾಗಿರೋದು ಭಾಳ ದೊಡ್ಡ ತಪ್ಪು ಅಂತಕ್ಕಂಥದ್ದು. ನನಗೆ ಅವಾಗ ಬರದೆ ಸಾಕಷ್ಟು ಜನ ಟೀಕೆ ಟಿಪ್ಪಣಿ ಮಾಡಿದ್ರು. ಅವಾಗಿನ ವಾಟ್ಸಪ್ ಮೊಬೈಲು ಏನಿರಲಿಲ್ಲ. ನನ್ನ ಲೆಟರ್ಗೆ ಸುಮಾರು 3 ತಿಂಗಳು ನಡೀತು. ಅವಾಗ ನಾನು ತಂದು ಇದು ಸ್ವರವಚನ ಸಂಪುಟದವ್ರು ತೋರಿಸಿದಾಗ ಅವರು ತಣ್ಣಗಾದ್ರು ಅದಕ್ಕೊಂದು ವಿವಾದಕ್ಕೆ ತೆರೆ ಎಳಿತು. ಆದರೆ ಇಲ್ಲಿಯವರೆಗೂ ಕೂಡ ಅದು ಇನ್ನೂ ಪುರಂದರದಾಸರ ವಚನ, ರಮಣನ ತಂದ ಹಾಕ್ಯಾರ. ಇಂಥವು ಸಾಕಷ್ಟು ನಡೆದವು. ಕನಕದಾಸರೊಳಗೆ ಮಾಡ್ಯಾರ, ಪುರಂದರದಾಸರೊಳಗೆ ಮಾಡ್ಯಾರ. ಪುರಂದರದಾಸ ಸಾಕಷ್ಟು ವಚನಗಳನ್ನು ತಂದು ಹಾಕ್ಯಾರ. ಆ ಕಾರಣದಿಂದ ನಾವು ಇವತ್ತು ನಮ್ಮ ಆಸ್ತಿಯನ್ನು ನಾವು ಕಾಪಾಡ್ಕೋಬೇಕು.
ಈಗ ನಮ್ಮ ಶಶಿಧರ್ ಕರ್ವೀರ್ ಶೆಟ್ಟರು ನಿಜಕ್ಕೂ ಬಹಳ ಐ ಹ್ಯಾವ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಅಂಡ್ ರಿಗಾರ್ಡ್ ಫಾರ್ ಹಿಮ್, ಗ್ರಾಟಿಟ್ಯೂಡ್ ಫಾರ್ ಹಿಮ್. ಬಹಳ ಒಳ್ಳೆಯ ಅನುಭವವನ್ನು ನಮ್ಗೆಲ್ಲರಿಗೂ ಅನುಭವಿಸಿದ್ರು ಅಂತ ಹೇಳ್ತಾ, ಇನ್ನೊಬ್ಬ ಲಿಂಗಾನುಭವಿ ಸಾಧಕ ನನ್ನ ಆತ್ಮೀಯ ಸಹೋದರ ಸಿದ್ದರಾಮ ಯಳವಂತಿಗೆ ಅವರು ಜಾಯ್ನ್ ಆಗಿದ್ದಾರೆ. ಲಿಂಗ ಸಾಮರಸ್ಯದ ಬಗ್ಗೆ ಇವರಿಬ್ರು ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮ ಯಳವಂತಿಗೆ ಅವರು ಕೂಡ ಮಾಡ್ತಾ ಇದ್ದಾರೆ. ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವರಿಗೆ ಸಂಕ್ಷಿಪ್ತವಾಗಿ ಈ ವಿಷಯಕ್ಕೆ ಅನುಸಂಧಾನ ಮಾಡಲಿ ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಿದ್ದರಾಮ ಯಳವಂತಿ ಸರ್, ಮೈಕ್. ಶರಣಾರ್ಥಿಗಳರಪ್ಪರೆ, ಬಹಳ ಅದ್ಭುತವಾಗಿ ನಮ್ಮ ಶಶಿಧರ್ ಕರ್ವೀರ್ ಶೆಟ್ಟರು ವಿಷಯನ ಹೇಳಿದಾರಪ್ಪರೆ. ಇನ್ನೊಂದು ಒಂದು ವಿಷಯ ಅವರಿಗೆ ಕೇಳಬೇಕಾಗಿತ್ತು. ಈ ಗುರುಕರ್ಣ ತ್ರಿವೇದಿ ಅಂತ ಬರಿಬೇಕಾದ್ರೆ ಹೇಳ್ತಾರಪ್ಪರೆ, ನಮ್ಮ ಅವರ ಗುರುಗಳು ಅವ್ರ ಮೇಲೆ ಮುನಿಸ್ಕೊಂಡಿದ್ರು. ಅವರ ಒಲವಿಗಾಗಿ, ಅವರನ್ನು ಒಲಿಸೋದಕ್ಕಾಗಿ 333 ಪದ್ಯಗಳನ್ನು ಬರೆದರು ಅಂತ ಹೇಳ್ತಾರಲ್ರಪ್ಪರೆ. ಅದು ಯಾವುದು ಕಾರಣ ಅಂತ ಹೇಳಿ ಹೇಳ್ಬೇಕಂತ ವಿನಂತಿ ಮಾಡ್ಕೊತೇನ್ರಿ. ಶರಣಾರ್ಥಪ್ಪ, ಅದು ಶರಣಾರ್ಥ ಹೇಳ್ರಿ. ಅದು ಚಾರಿತ್ರಿಕವಾಗಿ ಎಲ್ಲೂ ಕೂಡ ದಾಖಲಾಗಿಲ್ಲ. ಕೆಲವೊಂದು ಕಡೆಗೆ ಅದನ್ನ ಕಥೆ ತರ ಹೇಳ್ಕೊತ ಬಂದಾರ್ರಿ. ಅದ್ರ ಸಲುವಾಗಿ ಅದನ್ನ ನಾವು ಗಣನೆಗೆ ತಗೊಳ್ಳೋದಿಲ್ಲ. ಯಾಕಂತ ಕೇಳಿದ್ರೆ ಅಲ್ಲಿ ಏನ್ ಹೇಳ್ತಾರಂದ್ರೆ, ಯಾವ ಲಿಂಗನಾಯಕನಹಳ್ಳಿಯ ಹಾಲುವರ್ತಿ ಚನ್ನವೀರ ಶಿವಯೋಗಿಗಳಿದ್ರಲ್ಲ, ಅವರು ತಮ್ಮ ಮಠಕ್ಕೆ ಒಬ್ಬ ಉತ್ತರಾಧಿಕಾರಿಯನ್ನ ಮಾಡ್ಕೊಂತಾರ. ಆ ಉತ್ತರಾಧಿಕಾರಿಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಈ ಮೈಲಾರ ಬಸವಲಿಂಗ ಶರಣರು, ಆಮೇಲೆ ಅವ್ರ ಜೊತೆಗೆ ಅವ್ರ ಸಹಪಾಠಿಗಳಾಗಿದ್ದಂಥವ್ರು ಇನ್ನೊಬ್ರು ಅಂದ್ರೆ ಮುಳುಗುಂದದ ಬಾಲಲೀಲ ಮಾಂತ ಶಿವಗಳು, ಇವರೆಲ್ಲ ಒಂದೇ ಸಹಪಾಠಿಗಳಾಗಿ ಅವರಲ್ಲಿ ಅಧ್ಯಯನ ಮಾಡ್ತಿರ್ತಾರ. ಆ ಸಂದರ್ಭದಲ್ಲಿ ಏನಾಗ್ತದೆ, ಅವ್ರು ಯಾವ ಒಬ್ಬ ವ್ಯಕ್ತಿಯನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಮಾಡ್ಕೊಂಡಂತ ಒಂದು ವಿಚಾರವಾಗಿ ಬಸವಲಿಂಗ ಶರಣರಿಗೆ ಒಪ್ಪಿಗೆ ಇರೋದಿಲ್ಲ. ಅವರನ್ನು ಮಾಡಬೇಡ್ರಿ ಅಂತ ತಕರಾರು ತೆಗಿತಾರೆ. ಆವಾಗ ತಕರಾರು ಮಾಡಿದಾಗ ಅವ್ರ ಗುರುಗಳು ಒಪ್ಪೋದಿಲ್ಲ. ಇಲ್ಲ, ನಾನು ಅವ್ರನ್ನೇ ಮಾಡ್ಕೋತೀನಿ ಅಂತಾರಂತ. ಅವಾಗ ಬಸವಲಿಂಗ ಶರಣರು ಖಂಡಿತ ಬೇಡ, ನೀವು ಅವ್ರನ್ನ ಮಾಡ್ಕೊಳ್ಬೇಡ್ರಿ ಅಂತ ಹೇಳಿ ಅವಾಗ ಅವರು ಒಂದು ಬೈತಾರಂತ ಅವ್ರಿಗೆ. ಯಾರನ್ನ ಅವ್ರು ಮಾಡ್ಕೊಂಡಿರ್ತಾರಲ್ಲ, ಅವಾಗ ಅದು ನಿಮ್ಮ ಮರಿ ಅಲ್ಲ, ಕುರಿ ಮರಿ ಇದ್ದಂಗ ಐತೆ ಅದು, ಅದನ್ನೇನ್ ಮರಿ ಮಾಡ್ಕೋತೀರಿ ಅಂತ ಬೈತಾರಂತ. ಇದಕ್ಕೆ ಭಯಂಕರ ಕೋಪಿಷ್ಠರಾಗಿ ಅವ್ರ ಗುರುಗಳಾದಂತ ಹಾಲುವರ್ತಿ ಚನ್ನವೀರ ಶಿವಯೋಗಿಗಳು ಅವ್ರಿಗೆ ಹೇಳ್ತಾರಂತ, ಏನಂತ, ನೀನು ಇದನ್ನ ಗುರುವಾಕ್ಯವನ್ನ ಪ್ರಶ್ನೆ ಮಾಡುವಂತಿಲ್ಲ, ಗುರು ನಿರ್ಣಯ ತಗೊಂಡನ ಅಂದ್ಮೇಲೆ ನೀನು ಮತ್ತದನ್ನ ಯಾಕ ಪ್ರಶ್ನೆ ಮಾಡ್ತೀಯ ಅಂತ ತಿಳ್ಕೊಂಡು ಸಿಟ್ಟಿಗೆದ್ದು, ನೀನು ಬಸಪ್ಪ ಅಲ್ಲ, ಇವತ್ತಿಂದ ಮುಸ್ಯಪ್ಪ ಅಂತ ಅಂತಾರಂತ. ಅಂದು ಅವರು ಇಷ್ಟು ಹೇಳ್ತಾರ. ಮುಂದೆ ಬಸವಲಿಂಗ ಶರಣರು ಬಹಳ ಬೇಜಾರಾಗಿ ತಮ್ಮ ಮನಿಗ್ ಬರ್ತಾರ. ಬಂದಂತ ಸಂದರ್ಭದೊಳಗ ಅವರು ತಮ್ಮ ಗುರುಸ್ಥಾನದಿಂದ ಮನಿಗ್ ಬರೋಟೊತ್ತಿಗೆ ಅಂದ್ರ ನಿಧಾನವಾಗಿ ಅವ್ರ ಮುಖ ಕಪ್ಪಾಗಿ ಬಿಡ್ತೈತಂತ. ಮುಸ್ಯ ಅಂತಾರಲ್ಲಿ ಮಂಗನ್ ಜೋಡಿ ಇರ್ತಾವಲ್ಲ, ಮುಸ್ಯ ಅನ್ನೋ ಜಾತಿ, ಆ ತರ ಅವ್ರ ಮುಖ ಆಗ್ಬಿಡ್ತೈತಂತ. ಆ ತರ ಅವ್ರ ಮುಖ ಆಗಿದ್ದ ನೋಡಿ ಅವ್ರ ಮನೆಯೊಳಗಿದ್ದಂಥವ್ರು ಕೇಳ್ತಾರ. ಅವ್ರಿಗೂ ಅನಿಸ್ತೈತಿ, ಇಲ್ಲ ನಮ್ಮ ಗುರುಗಳು ಕೊಟ್ಟ ಶಾಪದ ಪರಿಣಾಮ ಇದು ಅಂತ ತಿಳ್ಕೊಂಡು ಅವಾಗ ಅವರು ಒಂಟಗಾಲ ಮೇಲೆ ನಿಂತು ಅವ್ರ ಗುರುಗಳನ್ನ ಒಲಿಸ್ಕೊಳಕ್ಕಾಗಿ ತ್ರಿಪದಿಗಳನ್ನು ಬರೆದ್ರು ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ರೆ ಐತಿಹಾಸಿಕವಾಗಿ ಒಂದ್ ಸ್ವಲ್ಪ ಎಲ್ಲಿ ಸಂಶಯ ಬರ್ತದೆ ಅಂತ ಕೇಳಿದ್ರೆ, ಅವರ ಯಾವ ಚಾರಿತ್ರಿಕ ಅಂಶಗಳು ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ. ಅವ್ರ ಯಾವ ಘಟನೆಗಳೂ ಬಂದಿಲ್ಲ. ಅವರ ಕುರಿತು ನಿಖರವಾಗಿರ್ತಕ್ಕಂಥವ್ರ ಸಾಹಿತ್ಯಗಳೇ ಹೊರತು ಇಂಥ ಘಟನೆಗಳು, ಚರಿತ್ರೆಗಳು, ಅವ್ರ ತಂದೆ ತಾಯಿ ಯಾರು, ಅವ್ರ ಧರ್ಮಪತ್ನಿ ಯಾರು, ಅವ್ರ ಕಾಲ ಯಾವುದು ಏನೂ ತಿಳಿದಿಲ್ಲ. ಮತ್ತೆ ಈ ಘಟನೆ ಹೆಂಗ್ ಬಂತು ಅನ್ನೋದು ಒಂದು ಸಂಶಯ. ಎರಡನೇದ್ದು, ಅವರು ಬರೆದಿರ್ತಕ್ಕಂಥ ಇಡೀ ತ್ರಿಪದಿಗಳನ್ನ ನೋಡಿದ್ರೆ ಅದೆಲ್ಲಿಯೂ ಕೂಡ ನಾನು ಒಂದು ತಪ್ಪು ಮಾಡೀನಿ, ಈ ತಪ್ಪಿಗಾಗಿ ನೀನು ಕೊಟ್ಟಂತ ಈ ಶಿಕ್ಷೆ, ಇದರಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡುವಂತ ಬೇಡಿಕೊಳ್ಳುವಂತ ಒಂದೇ ಒಂದು ತ್ರಿಪದಿನೂ ಅದ್ರೊಳಗೆ ಕಂಡು ಬರೋದಿಲ್ಲ. ಒಂದೇ ಒಂದು ತ್ರಿಪದಿ ಒಳಗೂ ಆ ವಿಷಯ ಪ್ರಸ್ತಾಪ ಆಗೋದೇ ಇಲ್ಲ. ಯಾವ ಶಾಪ ವಿಮೋಚನೆಗಾಗಿ ಅಂತ ಹೇಳ್ತಾರಲ್ಲ, ಆ ಶಾಪ ವಿಮೋಚನೆಗಾಗಿ ಬರೆದಿದ್ರೆ ಇಂಥ ಶಾಪದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು ಅಂತ ಹೇಳಿ ಒಂದ್ ಕಡೆ ಆದ್ರೂ ಅವ್ರು ಬರಿಬೇಕಾಗಿತ್ತು. ಆದ್ರೆ ಇಡಿಯಾಗಿ 333 ತ್ರಿಪದಿಗಳಲ್ಲಿ ಪೂರ್ಣವಾಗಿ ತತ್ವ ಸಿದ್ಧಾಂತಗಳನ್ನೇ ಅಳವಡಿಸ್ಯಾರ ಹೊರತು ಇಂಥ ಒಂದು ವಿಚಾರಗಳಲ್ಲಿ ಎಲ್ಲೂ ಬರೋದಿಲ್ಲ. ಅದಕ್ಕಾಗಿ ಕೆಲವೊಮ್ಮೆ ಈ ಸಂಶಯ ಯಾಕೆ ಬರ್ತೈತಿ ಅಂತ ಕೇಳಿದ್ರೆ, ಮೈಲಾರ ಬಸವಲಿಂಗ ಶರಣರು ಗೃಹಸ್ಥರು. ಈ ಐತಿಹಾಸಿಕವಾಗಿ ಸ್ವಲ್ಪ ಗೃಹಸ್ಥರು ಯಾರಾದ್ರೂ ಶ್ರೇಷ್ಠ ಸಾಧನೆಯನ್ನ ಮಾಡಿದಾಗ ಅವರನ್ನ ಹತ್ತಿಕ್ಕಿ ಮತ್ತೆ ವಿರಕ್ತರನ್ನ ಎತ್ತಿ ಎತ್ತಿ ತೋರಿಸ್ತಕ್ಕಂಥ ಪ್ರಯತ್ನ ಇದು 12ನೇ ಶತಮಾನದಿಂದನೂ ಸಹಿತ ನಡ್ಕೊಂಡು ಬಂದೈತಿ. ಅದನ್ನೇ ಶೂನ್ಯ ಸಂಪಾದನೆ ಒಳಗೂ ಕೂಡ ಅದೇನು ಗ್ರಂಥ ಅಲ್ರಿ, ಶೂನ್ಯ ಸಂಪಾದನೆ ದೊಡ್ಡ ಉತ್ಕೃಷ್ಟ ಗ್ರಂಥ ಅಲ್ಲ. ನಮ್ಮ ದೊಡ್ಡ ದೊಡ್ಡ ಸಾಹಿತಿಗಳು ಮಠದವರು ತಲೆಮ್ಯಾಗ ಇಟ್ಕೊಂಡು ಪ್ರವಚನ ಮಾಡಿಸ್ತಾರ, ಅಂತ ಶ್ರೇಷ್ಠ ಗ್ರಂಥ ಅಲ್ಲದು. ಯಾಕಂದ್ರೆ ಜಂಗಮ ಪಾರಮ್ಯವನ್ನ ಬೆಳೆಸೋದು, ಬಸವಣ್ಣನವರನ್ನ ಭಕ್ತ ಭಕ್ತ ಅಂತ ಕೆಳಗಿಳಿಸೋದು,
ಬಸವಣ್ಣನವರನ್ನು ಭಕ್ತನಾಗಿ ಉಳಿಸಿ ಜಂಗಮ ಶ್ರೇಷ್ಠತೆಯನ್ನ ತೋರಿಸಿ ಬಸವಣ್ಣನವರು ಗೃಹಸ್ಥರಾದ ಕಾರಣ ಅವ್ರೆಂದಿಗೂ ಗುರುವಾಗಲಾರು ಅನ್ನೋದನ್ನು ಬಿಂಬಿಸುವಂತ ಪ್ರಯತ್ನ ಅವತ್ತಿಂದ ನಡೆದಾವ. ಅಂತ ಒಂದು ಪ್ರಯತ್ನದ ಭಾಗವಾಗಿ ಇದು ಕೂಡ ನಡೆದೈತಿ ಅನ್ನೋದು ಈ ಒಂದು ತ್ರಿವಿಧಿಗಳನ್ನ ನೋಡಿದ್ರೆ ಸಾಕು, ಅಲ್ಲೇ ಕ್ಲಿಯರ್ ಆಗ್ತೈತಿ. ಅದಕ್ಕಾಗಿ ಅದನ್ನ ನಾನು ಇಡಿಯಾಗಿ ಅವರ ಕುರಿತು ಹೇಳುವಾಗ ಈ ಘಟನೆಯನ್ನ ನಾನು ಎಲ್ಲೂ ಹೇಳಿಲ್ಲ, ಹೇಳೋದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಬಯಸ್ತೇನೆ. ಸತ್ಯವಾದ ಮಾತು, ಸತ್ಯವಾದ ಮಾತು. ಇದು ಜಂಗಮ ಶ್ರೇಷ್ಠೀಕರಣ ಸಲುವಾಗಿ ಯಾವುದೇ ಭಕ್ತ ಶ್ರೇಷ್ಠ ಆದ್ರೆ ಅವನನ್ನು ತುಚ್ಛೀಕರಣ ಮಾಡುವ ಸಲುವಾಗಿ ಇಂಥ ಒಂದು ವಿಷಯಗಳು ತಂದೆ ತುರುಕ್ತಾರಪ್ಪ ಅದು ವಿಷಯ. ನಿಜಕ್ಕೂ ಒಂದು ಒಳ್ಳೆಯ ಉತ್ತರ. ನಾನು ಈ ಪ್ರಶ್ನೆನೂ ಅದನ್ನ ಈ ಸತ್ಯ ಗೊತ್ತಿದ್ರು ಕೂಡ ಕೇಳಿರಲಿಲ್ಲ. ಮತ್ತು ಒಂದು ಕಾಲ ಮೇಲೆ ನಿಂತು ಪೆನ್ ಮಾಡಲ್ಲ, ಒಂದು ಕಪ್ ನೀರು ಕುಡಿಯಕ್ಕೆ ಬರಂಗಿಲ್ಲ. ಮತ್ತು ಅಂಥದ್ದು ಕುಂತ್ಕೊಂಡು ಇಷ್ಟು 300 ತ್ರಿಪದಿಗಳನ್ನು ಬರೀತಾರೆ ಅಂತ ಹೇಳೋದು ತಂದೆ ಅಪಹಾಸ್ಯ. ನನಗೆ ಭಾಳ ಖುಷಿ ಅಂತಂದ್ರೆ ಇವತ್ತು ಗಟ್ಟಿಯಾಗಿ ಶೂನ್ಯ ಸಂಪಾದನೆಯ ಲೋಪದೋಷಗಳ ಬಗ್ಗೆ ಮತ್ತು ಅದೊಂದು ಕೃತಿನೇ ಅಲ್ಲ ಅಂತಕ್ಕಂಥದ್ದು ಒಂದು ಓಲೈಕೆ, ಒಂದು ವರ್ಗದ ಓಲೈಕೆಗಾಗಿ ಬರೆದಂಥ ಕೃತಿಗಳು. ಹಲಗೆಯಾರ್ಯ, ಸಿದ್ದಣ್ಣ, ವೀರಣ್ಣ ಅವರೇನು ಒಡೆಯವರು ಎಲ್ಲರೂ ಏನು ಮಾಡಿದ್ರಂದ್ರೆ ಬಸವಣ್ಣನನ್ನು ಸಣ್ಣವನಾಗಿ ಮಾಡೋದು, ಅಕ್ಕಮಹಾದೇವಿಯನ್ನು ಬೆತ್ತಲೆಯಾಗಿ ಕಳಿಸೋದು, ಪುರಾಣ ಪವಾಡಗಳನ್ನು ಹಾಕಿ ಧಾರ್ಮಿಕ ಮನೋಭಾವನೆಗಳನ್ನು ಉದ್ದೀಪನಗೊಳಿಸ್ತಕ್ಕಂಥ ಕೆಲಸ ಮಾಡಿ ತಮ್ಮ ಸ್ವಾರ್ಥಕ್ಕೆ ಸುಲಿಗೆ ಶೋಷಣೆಗೆ ಮಾಡಿಕೊಟ್ಟಂಥ ಒಂದು ದೊಡ್ಡ ಗ್ರಂಥ. ಅದರೊಳಗಿನ ಸಂವಾದ ಸಾಹಿತ್ಯದ ಬಗ್ಗೆ ನಮಗೆ ಎರಡು ಮಾತಿಲ್ಲ. ಅದರ ಉದ್ದೇಶಪೂರ್ವಕವಾಗಿ ಇದನ್ನು ನಾನು ನಿನ್ನೆ ಮೊನ್ನೆ ಬೆಂಗಳೂರಲ್ಲಿ ಬರಗೂರು ರಾಮಚಂದ್ರಪ್ಪನವರು ಮಾತಾಡ್ತಾ ಬೋಂತಾದೇವಿ ಬೆತ್ತಲೆ ಆದ್ಲು ಅಂತಂದಾಗ ನೇರವಾಗಿ ಕೇಳಿದೆ ಅವರಿಗೆ. ಅದು ಹೆಂಗೆ ಇಲ್ಲಿದ್ದಂಥ ಭಾಳಷ್ಟು ಜನರು ಕೇಳಿದ್ರು. ನನ್ನ ಭಾಷಣದೊಳಗೂ ನಾನು ನೇರವಾಗಿ ಹೇಳಿದೆ, ಅಕ್ಕಮಹಾದೇವಿ ಬೆತ್ತಲೆ ಮಾಡ್ತೀರಿ, ಬೋಂತಾದೇವಿನ ಬೆತ್ತಲೆ ಮಾಡ್ತೀರಿ, ಶರಣೆಯನ್ನೆಲ್ಲ ಸುಳ್ಳೆ ಮಾಡ್ತೀರಿ, ಎಂಥ ವಿದ್ವಾಂಸರು ನೀವು. ನಾಗರಿಕ ಸಮಾಜ ಒಪ್ಪದ ಮಾತು. ಕಾರಣ ಅವರೆಲ್ಲರ ಉದ್ದೇಶ ಏನಂತಂದ್ರೆ ಬಸವಣ್ಣನನ್ನು ಕಡಿಮೆ ಮಾಡಬೇಕಾಗಿತ್ತು. ಬಸವಣ್ಣದೊಳಗೆ ಏನೂ ಪತ್ರ ಇಲ್ಲ, ಬಸವಣ್ಣ ನಮಗಿಂತ ಸಣ್ಣವ, ಅವ ಭಕ್ತ, ನಮ್ಮ ಸೇವೆ ಮಾಡ್ಯಾನ ಅಂತಕ್ಕಂಥ ಒಂದು ಮನೋಭೂಮಿಕೆಯನ್ನು ಅಲ್ಲಿ ಅವರು ಹರಡಬೇಕಾಗಿತ್ತು. ಆ ಕಾರಣದಿಂದ ಅದೊಂದು ಮಾಡ್ಯಾರ. ಅಲ್ಲಿಂದಲೇ ಕೊಟ್ಟಿ ವಚನಗಳು, ಕೋಟಾ ವಚನಗಳು, ಪ್ರಕ್ಷಿಪ್ತ ವಚನಗಳು, ಕಲಬೆರಕೆಗಳು 16ನೇ ಶತಮಾನದೊಳಗೆ ಏನು ಬಂತಲ್ಲ ಅದನ್ನು ಬರೆದಂಥ ಹಲಗೆಯಾರ್ಯ ಇರ್ಬೋದು, ಗುಮ್ಮಳಾಪುರದ ಸಿದ್ಧಲಿಂಗ ಒಡೆಯರ್ ಇರ್ಬೋದು, ವೀರಣ್ಣ ಇರ್ಬೋದು, ವೀರಗಣ ಅವರೆಲ್ಲರೂ ಕೂಡ ಒಂದು ಜಂಗಮ ವರ್ಗಕ್ಕೆ ಸೇರಿದವರು. ಮತ್ತು ಹಲಗೆಯಾರ್ಯ ಬ್ರಾಹ್ಮಣ. ಹೀಗಾಗಿ ಇವ್ರು ಯಾರೂ ಕೂಡ ಇದು ಶರಣ ಧರ್ಮ, ಇದು ಗೃಹಸ್ಥ ಧರ್ಮ, ಇದು ದಾಂಪತ್ಯ ಧರ್ಮ, ಇದ್ರೊಳಗೆ ಸಾಧಕರದಾರ ಶಿವಯೋಗ ಮಾಡ್ಬೋದು ಅಂತಕ್ಕಂಥದ್ದನ್ನು ಅಲ್ಗಳಿಲಿಕ್ಕೆ ಇದು ಗುರು ಕಾರಣ. ಗುರು ಅಂದ್ರೆ ವ್ಯಕ್ತಿಯಾಗಿನೇ ನಾನು ಕೊಡಬೇಕು, ನನ್ನಿಂದನೇ ನಡಿಬೇಕು, ನನ್ನ ಬಿಸ್ನೆಸ್ ಬಂದ್ ಆಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದ್ರು. ಅದನ್ನು ಭಾಳ ಚಂದ ಉತ್ತರ ಕೊಟ್ಟರು. ಭಾಳ ಚಂದ ಅಂದ್ರೆ ಶಶಿಧರ್ ಕರ್ವೀರ್ ಶೆಟ್ಟರು. ನನಗೆ ಅದನ್ನು ಎಂದೂ ಒಪ್ಪಿರಲಿಲ್ಲ. ನಾನು ಅವ್ನು ಕುಂತರು ಮುಂಜಾನೆ ಒಂದ ಕಾಲ ಮೇಲೆ ಹುಷಿ ಆದ್ರಂತ, ತುಪ್ಪಳು ಬೀಳಾಕತ್ತಂತ, ತಪ್ಪಾಗಿ ಕ್ಷಮೆ ಕೇಳಿದ್ರು. ಅಂದ್ರೆ ಒಬ್ಬ ಜಂಗಮ ಗುರುವಿನ ವಿರೋಧ ಹಾಕೊಂಡ್ರೆ ಅವ್ರಿಗೆ ಕ್ಷಮೆ ಕೇಳಬೇಕು ಅಂತಕ್ಕಂಥ ಒಂದು ಭೀತಿಯನ್ನು ಹುಟ್ಟಿಸ್ತಕ್ಕಂಥ ಒಂದು ಕೃತ್ರಿಮವಾದಂಥ ದೃಷ್ಟಾಂತಗಳನ್ನು ಹುಟ್ಟಾಕ್ಯಾರ. ಇಂಥ ಸಾಕಷ್ಟು ಮಾಡ್ಯಾರ, ಇಂಥ ರಾಜಕಾರಣಗಳನ್ನು ಸಾಕಷ್ಟು ಮಾಡ್ಯಾರ ನಮ್ಮ ಶರಣರಿಗೆ. ಅಷ್ಟಲ್ಲ, ಶಿರ್ಸಿಯೊಳಗೆ ಒಬ್ಬ ದಲಿತನಿಗೆ ಲಿಂಗ ದೀಕ್ಷೆ ಕೊಟ್ಟಂಥ ಗುರುವಿನ ಹೆಬ್ಬಟ್ಟನ್ನು ಕಳೆದಂಥವ್ರು ಈ ನಮ್ಮ ಸಮಾಜದೊಳಗೆ, ಅಂದರೆ ಹುಬ್ಬಳ್ಳಿ ಸಮಾಜದೊಳಗೆ ನಾವು ಕಂಡಿವಿ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹಿರಿಯರಾದಂಥ ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ ಅವರು ನ್ಯೂಜಿಲೆಂಡಿನೊಳಗಿದ್ದಾರೆ. ಭಾಳ ಹಿರಿಯರು, 78 ವರ್ಷ ಬಸವ ತತ್ವಕ್ಕೆ ತಮ್ಮ ಕನಿಷ್ಠ 60 ವರ್ಷದೊಳಗೆ ದುಡಿದಾರ. ಅವರಿಂದ 2 ಮಾತುಗಳು. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಶರಣ ಕರವೀರ ಶೆಟ್ಟರು ತುಂಬ ಚೆನ್ನಾಗಿ ಮತ್ತು ಬಹಳಷ್ಟು ಮನಮುಟ್ಟುವಂತೆ ನಮಗೆ ಈ ಮೈಲಾರ ಬಸವಲಿಂಗ ದೇವರ ತ್ರಿಪದಿಗಳನ್ನು ನಮಗೆ ತಿಳಿಸಿದ್ರು. ಅದಕ್ಕೆ ನಾವು ತುಂಬ ಚಿರುಣಿಯಾಗಿದ್ದೇವೆ. ಶೆಟ್ಟರಿಗೆ ತಮಗೆ ಇವೆಲ್ಲ ಪುಸ್ತಕವನ್ನು ಹೇಳಿದ್ರಲ್ಲ, 8-10 ಪುಸ್ತಕಗಳು, ಇವು ಎಲ್ಲಿ ಸಿಗುತ್ತೆ ಅನ್ನೋದು ಸ್ವಲ್ಪ ಅದನ್ನು ಸೋರ್ಸ್ ಹೇಳಿದ್ರೆ ಯಾರು ಪುಸ್ತಕ ಕೊಳ್ಳುವ ಇಚ್ಛೆ ಇದ್ದವರು ಅದು ಅನುಕೂಲ ಆಗುತ್ತೆ ಅಂತ ನನ್ನ ವಿಚಾರ. ಮತ್ತೊಂದು ನಮ್ಮ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅನ್ನೋರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಈಗ ಕರವೀರ ಶೆಟ್ಟರು ಹೇಳಿದ್ದು ಶರಣರ ಸ್ವರವಚನಗಳು ಅದು ಒಂದೇ ಅಡಿಯಲ್ಲಿ ಇನ್ನೂ ಸಂಪಾದನೆ ಆಗಬೇಕು, ಇನ್ನೂವರೆಗೆ ಆಗಲಾರ್ದಕ್ಕೆ ಎಷ್ಟೋ ಅವಘಡಗಳು ನಡೀತಾ ಇವೆ. ಇದೇ ಥರ ಅವಘಡಗಳು ಮುಂದುವರೆದ್ರೆ ಈ ನಾವೆಲ್ಲ ನಮ್ಮ ಈ ಸ್ವರವಚನಗಳ ಕಡಿಮೆಯಾಗಿ ಬೇರೆಯವರ ಪಾಲಿಗೆ ಹೋಗುತ್ತೇನೋ ಒಂದು ಭಯ. ಇದನ್ನು ಹೋಗಲಾಡಿಸ್ಲಿಕ್ಕೆ ನಾವು ಅಕ್ಕನರಿವು ಮತ್ತು ಬಸವಂತ ರಾಷ್ಟ್ರೀಯ ತಿಳುವಳಿಕೆಯಿಂದ ಈ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಮಾಡಿ ಇದು ಶರಣರ ಸ್ವರವಚನಗಳನ್ನು ಸಂಪಾದಿಸಲಿಕ್ಕೆ ನಾವು
ಒಂದು ಪ್ರಯತ್ನ ಮಾಡಬೇಕು ಅಂತ ನನ್ನ ಕಳಕಳಿ ಭಿನ್ನ. ಅದಕ್ಕೆ ತಾವು ಏನು ಇದು ವಿಚಾರ ಇದೆ, ನಾವೆಲ್ಲ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೀವಿ, ಎಲ್ಲರೂ ಕೂಡಿ ಈ ಕಾರ್ಯ ಮಾಡುವಂತ ನನ್ನ ಆಸೆ. ಎಲ್ಲರಿಗೂ ಶರಣಗಳು. ಮೊದಲನೇ ಪ್ರಶ್ನೆ ಶಶಿಧರ್ ಕರ್ವಿ ಶೆಟ್ಟರ್ಗೆ. ಅವ್ರು ಹೇಳಿದಾಗ 8 ಕೃತಿಗಳು ಅದರೊಳಗ ಅದು ಹೇಳಿದಾಗ ವೀರಶೈವ ಅಂತಕ್ಕಂಥ ಪದವನ್ನ ಗೊತ್ತಿಲ್ಲದೆ ಬಳಸಿದ್ದು ಕಾರಣ ಅದಕ್ಕಿಂತ ಮುಂಚಿನ ಪ್ರಕ್ಷಿಪ್ತ ಆಗೈತಿ. ಅದನ್ನ ಹೊರತುಪಡಿಸಿದ್ರೆ ಎಲ್ಲ ಕೃತಿಗಳು ಎಲ್ಲಿ ಸಿಗ್ತಾವ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆಗೆ ತಾವು ಉತ್ತರ ಹೇಳ್ರಿ. ಎರಡನೇ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ ಸರ್. ಅವು ಎಲ್ಲಾ ಕೃತಿಗಳು ಸೇರಿಸ್ಕೊಂಡು ಒಂದೇ ಗ್ರಂಥದ ಅಡಿಯೊಳಗ ಒಂದು ಧಾರವಾಡ ಮುರುಘಾ ಮಠದಿಂದ ಪ್ರಕಟ ಆಗೈತ್ರಿಪ್ಪ. ಅವ್ರ ಹತ್ರನು ಸಿಗ್ತಾವ, ಅವ್ರು ಮರು ಮುದ್ರಣನು ಮಾಡ್ಯಾರ. ಮತ್ತೊಂದು ಏನು ಅಂತಂದ್ರ ಗದಗಿನ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದಿಂದ ಕೂಡ ಸುಮಾರು 1986ನೇ ಇಸ್ವಿ ಒಳಗ ಅವರು ತಮ್ಮ ಲಿಂಗಾಯತ ಅಧ್ಯಯನ ಸಂಸ್ಥೆಯಿಂದ ಮೈಲಾರ ಬಸವಲಿಂಗ ಶರಣರ ಸಮಗ್ರ ಸಾಹಿತ್ಯವನ್ನ ಅವರು ಪ್ರಿಂಟ್ ಮಾಡ್ಯಾರ. ಅದು ಗದಗಿನ ಮಠ ಮತ್ತು ಧಾರವಾಡದ ಮುರುಘಾ ಮಠ ಇವೆರಡೂ ಕಡೆನೂ ಅದು ಲಭ್ಯ ಆಯ್ತಿರಪ್ಪ. ಧನ್ಯವಾದಗಳು. ಧನ್ಯವಾದ. ಇನ್ನು ಎರಡನೇ ಪ್ರಶ್ನೆಗೆ ತಾವು ಹೇಳಿದಾಗೆ ನಿನ್ನೆ ಬಜೆಟ್ನೊಳಗ ಸಿದ್ದರಾಮಯ್ಯನವರು ವಚನ ಅಧ್ಯಯನ ವೇದಿಕೆಗೆ ಅಂದ್ರೆ ವಚನ ಅಧ್ಯಯನಕ್ಕಾಗಿ ಬೆಂಗಳೂರಿನೊಳಗ ಒಂದು ಅಮೌಂಟ್ ಹೇಳ್ಯಾರ, ಬಟ್ ಎಷ್ಟು ಅಮೌಂಟ್ ಅಂತ ಇನ್ನೂ ಬಂದಿಲ್ಲ. ಕಾರಣ ಈಗ ಸಾಕಷ್ಟು ಬೇಕಾಬಿಟ್ಟಿ ಯೋಜನೆಗಳನ್ನು ಕೊಟ್ಟು ಬಹುಶಃ ನೋವಿನ ಸಂಗತಿ ಅಂದ್ರೆ ಕನ್ನಡ ಸಾಹಿತ್ಯದ ಸಾರಸ್ವತ ಲೋಕದೊಳಗೆ ಪ್ರಕಾಶಕರಿಗೆ ಈಗ 4 ವರ್ಷಗಳಿಂದ ದುಡ್ಡು ಬಂದಿಲ್ಲ. ಅಂದ್ರೆ ನಮ್ಮೆಲ್ಲ ಕೃತಿಗಳನ್ನ ಪ್ರಕಟ ಮಾಡ್ತಕ್ಕಂಥ ಬೆಂಗಳೂರಿನವರು ಮೈಸೂರಿನವರು ಪಾಪ ಎಷ್ಟು ಆರ್ಥಿಕ ಇದ್ರೊಳಗೆ ಅಂದ್ರೆ ಒಬ್ಬೊಬ್ಬರಿಗೆ 1 ಕೋಟಿ 40 ಲಕ್ಷ 80 ಲಕ್ಷ ರೂಪಾಯಿ ಬರಬೇಕು. ಈ ಬಜೆಟ್ನೊಳಗೆ ಪ್ರಕಾಶಕರಿಗೆ ಅನುದಾನ ಅಂದ್ರೆ ಪರ್ಚೇಸ್ ಮಾಡ್ತಕ್ಕಂಥ ಪ್ರಿಂಟ್ ಮಾಡ್ತಕ್ಕಂಥ ಕೃತಿಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಕೇಂದ್ರ ಗ್ರಂಥಾಲಯದಿಂದ ಮತ್ತು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಇರ್ತಕ್ಕಂಥ ಅಮೌಂಟ್ ಬಜೆಟ್ನೊಳಗೆ 1 ರೂಪಾಯಿಯನ್ನು ಕೂಡ ಇಟ್ಟಿಲ್ಲ. ನಿನ್ನೆ ಬರ್ಬೇಕಾದ್ರೆ ನನಗೆ ಬೆಂಗಳೂರಿಂದ ಮೈಸೂರಿಂದ ನನ್ನ ಎಲ್ಲ ಪ್ರಕಾಶಕರು ಪಾಪ ಅವರು ಆತ್ಮೀಯ ನನಗೆ ಭಾಳ ನಮ್ಮ ಅಕ್ಕನ ಅರಿವಿನ ವೇದಿಕೆ ಸುಮಾರು 27-30 ಪುಸ್ತಕಗಳನ್ನು ಪ್ರಕಟ ಮಾಡಿದವರು. ಭಾಳ ನೋವಿನಿಂದ ಹೇಳಿದ್ರು, ಸರ್ ಹಿಂಗೈತಿ ಹೆಂಗೆ ಮಾಡೋದು ಅಂತ. ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ತಾರೆ, ಬಸವಣ್ಣನನ್ನ ಫೋಟೋ ಹಾಕ್ತಾರೆ. ಅದ್ರ ಬಸವ ತತ್ವಕ್ಕೆ ನಿಜವಾಗಿ ಬೇಕಾಗ್ತಕ್ಕಂಥ ಒಂದು ಕೃತಿಗಳ ಬಗ್ಗೆ ಅನುದಾನ ಆಗಲಿ, ಅದು ಕೃತಿಗಳ ಬಗ್ಗೆ ಆಗಲಿ ಅಥವಾ ವಚನ ಸಾಹಿತ್ಯವನ್ನು ಬರತಕ್ಕಂಥ ಕೃತಿಗಳ ಬಗ್ಗೆ ಕೂಡ ಪುರಸ್ಕಾರವನ್ನು ಕೊಡುವುದಿಲ್ಲ ಈಗಿನ ಸಂದರ್ಭದೊಳಗೆ. ಆ ಕಾರಣದಿಂದ ನಾವು ಸರ್ಕಾರದ ಮೇಲೆ ನಾವು ಲಿಂಗಪ್ಪಣ್ಣ ಕಲಬುರ್ಗಿ ಅವ್ರು ಹೇಳ್ದಂಗೆ ನಾವು ಒತ್ತಾಯ ಹೇಳೋನು, ಪ್ರತಿಭಟನೆ ಮಾಡೋನು, ಆ ಪ್ರತಿಭಟನೆ ಹೋರಾಟ ಎಷ್ಟು ನಿಲ್ತತಿ ಅಂತಕ್ಕಂಥದ್ದು ನನಗಲ್ಲ. ಈ ವಚನ ದರ್ಶನವನ್ನು ಒಂದು ಮಾತಿನಾಗ ಹಿಂದೆ ತಕ್ಕೋಬೋದಾಗಿತ್ತು, ಅವ್ರು ತಕ್ಕೊಂಡಿಲ್ಲ, ಕೆಟ್ಟಾಗೋದಿಲ್ಲ ಈಗ ಅವರು. ಹೀಗಾಗಿ ನಾವು ನಮ್ಮ ಸ್ವಂತ ಇದರಿಂದ ನಾವು ಈ ನಮ್ಮ ಅಕ್ಕನ ಅರಿವಿನೊಳಗೆ 1,000 ಜನ ಅದೀವಿ ಅಂದ್ರೆ ಒಬ್ಬರು 10 ರೂಪಾಯಿಂದ 100 ರೂಪಾಯಿ ಹಾಕಿದ್ರಂದ್ರೆ ದೊಡ್ಡ ಹಾಕಿದಂದ್ರೆ ನಮ್ಮ ಇದ್ರೊಳಗೆ ಮತ್ತು ಶಶಿಧರ್ ಕರ್ವಿ ಶೆಟ್ಟರ್ ಅಂತವ್ರು ಮುಂದಾಳತ್ವ ಭಾಳ ಅನುಭವಿಗಳದಾರ. ಮತ್ತು ಅಲ್ಲಿ ಅದರವು ಕಲಬೆರಕೆಗಳು ಭಾಳ ಓದ್ಕೊಂಡ್ರ ಅವರ ಮುಂದಾಳತ್ವ ಅಥವಾ ಪ್ರಧಾನ ಸಂಪಾದಕತ್ವೊಳಗೆ ನಾವು ಕೃತಿಯನ್ನು ಮಾಡಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಕೋರಿಕೆ. ನಾವು ಭಾಳ ಹಾಕೋದು ಬೇಡ, 100 ರೂಪಾಯಿ ಹಾಕಿಬಿಟ್ರೆ ಸಾಕು. 1,000 ಜನದ 1 ಲಕ್ಷ ರೂಪಾಯಿ ಆಗುತ್ತೆ. ಎಷ್ಟಾಗುತ್ತೆ ಮತ್ತು ಬೇರೆ ಬೇರೆ ದಾನಿಗಳನ್ನ ದಾಸೋಹಗಳ ಒಳ್ಳೆ ಕೆಲಸಕ್ಕೆ ಸಿಗ್ತಾರೆ. ಇದು ನಾನು ವ್ಯಕ್ತಿಗತ ಅಭಿಮತ, ನಾನು ಹೇರಿಕೆ ಅಂತಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ನಾವು ಮಾಡ್ಕೊಳ್ಳೋಣ. ಸರ್ಕಾರದ ಮೇಲೆ ನಾವು ಪುಸ್ತಕ ಪ್ರಕಟಣೆ ಮಾಡ್ತೀವಿ ಅಂತಕ್ಕಂಥದ್ದು ಇನ್ನು ಮೇಲೆ ಮರೆತು ಬಿಡ್ತಕ್ಕಂಥದ್ದು. ಇವತ್ತು ಕನ್ನಡ ಸಾಹಿತ್ಯ ನೇರವಾಗಿ ಬಂದೈತೆ. ಅವ್ರಿಗೆ ಕವನ ಸಂಕಲನವನ್ನು ಪ್ರಕಟ ಮಾಡೋದಲ್ಲ, ವಿಮರ್ಶೆ ಕೃತಿಗಳನ್ನು ತೊಗೊಳ್ಳೋದಲ್ಲ. ಅವ್ರು ನೇರವಾಗಿ ಹೇಳೋರು ಈ ಪುಸ್ತಕ ತೊಗೋಬೇಡ್ರಿ ಅಂತ ತಿಳ್ಕೊಂಡು. ಹೀಗಾಗಿ ಪ್ರಕಾಶಕರಿಗೆ ಪಾಪ ಭಾಳ ಸಂದಿಗ್ಧತೆ. ಅದೊಂದು ಪುಸ್ತಕ ಉದ್ಯಮನ, ಅದು ಕನ್ನಡ ಸಾರಸ್ವತ ಲೋಕದ ಉದ್ಯಮ. ಅದಕ್ಕೆ ಪೆಟ್ಟು ಕೊಟ್ಟಾರೆ. ಅದು ಅನಿವಾರ್ಯ, ಯಾಕಂದ್ರೆ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಾರ. ಈ ಮದುವೆ ಮಾಡಿದ್ರೆ 50,000, ಮಸೂತಿ ಕಟ್ಟಿದ್ರೆ ಅಷ್ಟು, ಗುಡಿಗೆ ಇಷ್ಟು, ಎಲ್ಲದಕ್ಕೂ ಕೊಟ್ಬಿಟ್ರ ದುಡ್ಡಿಗೆ. ಎಲ್ಲ ಅಲ್ಪಸಂಖ್ಯಾತರಿಗೆಲ್ಲ ಕೊಟ್ಟಾರ. ಶರಣ ಧರ್ಮಕ್ಕೆ ಹೊರತುಪಡಿಸಿ ಶರಣ ಧರ್ಮಕ್ಕೆ ಘೋಷಣೆ ಮಾಡ್ಯಾರ. ಅಮೌಂಟು ಏನು ಗೊತ್ತಿಲ್ಲ. ಅದಕ್ಕೆ BLD ಅಥವಾ HKE ಅಥವಾ ಬಾಪು ಸಂಸ್ಥೆಯವ್ರಿಂದ ಏನು ಕೇಳ್ತದೆ ಕೇಳೋಣಂತ. ಇಲ್ಲಂದ್ರೆ ನಾವು ಇದಕ್ಕೆ ಮುಂದಾಗಬೇಕು ಅಂತ ತಿಳ್ಕೊಂಡು ನಮ್ಮದೇ ಆದ ಪ್ರಸಂಗ. ನಾನು ನಿನ್ನೆ ಬಂತು ನನಗೆ ನಮ್ಮ ಹಿರಿಯ ಸರಸ್ವತಿ ಪಾಟೀಲು, ಶಾರದಮ್ಮ ಪಾಟೀಲರು ಎಲ್ಲರಿಗೂ ನಾವು ವಿಚಾರ ಮಾಡಿದ್ರೆ ನಾವು ವಿಚಾರ ಮಾಡಬೇಕು, ಇದಕ್ಕೊಂದು ಮೀಟಿಂಗ್ ಕರಿಬೇಕು, ಇದಕ್ಕೊಂದು ಫಂಡ್ ತಯಾರು ಮಾಡಿ ಇದರ ಇಂಟ್ರೆಸ್ಟ್ನೊಳಗಿನ ಪ್ರಕಟ ಆಗಬೇಕು ಅಂತಕ್ಕಂಥದ್ದು ಒಂದು. ಆದರೆ ನಮಗೆ ಶಶಿಧರ್ ಕರ್ವಿ ಶೆಟ್ಟರ್ ಅಂತವರು ಬೇಕು ಭಾಳ. ಇವತ್ತಿನ ಉಪನ್ಯಾಸ ಅಂತೂ ಅತ್ಯಂತ ಸುಂದರ ಅದು. ಅದಕ್ಕೆ ಎರಡು ಮಾತಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಇದಕ್ಕೆ ಅವ್ರು ತಮ್ಮ ಒಪ್ಪಿಗೆಯನ್ನು ಕೂಡ ಶಶಿಧರ್ ಕರ್ವಿ ಶೆಟ್ಟರು ಅವ್ರಿಗೆ ಮತ್ತೆ ಅವ್ರ ಬಸವಾದಿ ಶರಣರು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ತಾಳ್ಮೆ ಅವ್ರಿಗೆ ಕೊಡಲಿ. ಇನ್ನೂ ಪಾಪ ಭಾಳ ಶಾಂತಚಿತ್ರ ಅವರು. ಒಂದು ಭಾಷಣ ಹಿಡಿದ್ರೆ ಒಂದು ಕರೆಕ್ಟ್ ಟೈಮ್, ಅಷ್ಟು ಟೈಮಿಗೆ ಮಾತಾಡ್ತಕ್ಕಂಥವ್ರು. ಅದಕ್ಕೆ ನನ್ನ ವ್ಯಕ್ತಿಗತ ನಾವೆಲ್ಲರೂ ಕುಡ್ಕೊಂಡು 100 ರೂಪಾಯಿ ಹಾಕಬೇಕು. ಮತ್ತು ಎಳವಂತಿಯರಿಗೂ ಹೇಳ್ತೀನಿ, ಪ್ರತಿ ವಾರ ಬರ್ರಿ, ಶನಿವಾರ ರವಿವಾರ. ಯಾಕಂದ್ರೆ ಸಾಕಷ್ಟು ವಿಷಯಗಳು ಇಲ್ಲಿ 271 ಉಪನ್ಯಾಸಗಳು ಆಗ್ಯಾವ ಇಲ್ಲಿ ನಮ್ಮಲ್ಲಿ. ಎಲ್ಲ ವಿದ್ವಾಂಸರನ್ನ ನಾವು ಬಿಟ್ಟಿಲ್ಲ. ನಮ್ಮಲ್ಲಿ 3ನೇ ಸಲ ಇದು ನಮ್ಮ ಕರ್ವಿ ಶೆಟ್ಟರ್ ಮಾತಾಡೋದು. 3 ಸಲ 4 ಸಲ ಬೇಲಿಮಠ ಸ್ವಾಮಿಗಳನ್ನು ತತ್ವನಿಷ್ಠರನ್ನ ಮಾತ್ರ ಕರಿತೀವಿ ನಾವು.
ಅದಕ್ಕೆ ತಾವೆಲ್ಲರೂ ಬರ್ಬೇಕು, ಇದಕ್ಕೆ ಕೈ ಜೋಡಿಸ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀನಿ. ಇವತ್ತು ಮಾತೋಶ್ರೀ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಅವರ ಹುಟ್ಟುಹಬ್ಬ. ನಾನು ಅವ್ರ ಮಾನಸ ಪುತ್ರ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಅವರು ತಮ್ಮ ಅಭಿಪ್ರಾಯ, ಅವ್ರ ಹುಟ್ಟುಹಬ್ಬ ಇವತ್ತು, ಅವರು ತಮ್ಮ ಅಭಿಪ್ರಾಯ ಹೇಳಿ ಅಂತ ಅವ್ರು ಕೇಳ್ಕೊಂತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಹಾಗೂ ಹಾರೈಸಿದ ಎಲ್ಲ ಬಸವ ಭಕ್ತರಿಗೆ ಶರಣಾರ್ಥಿಗಳು. ನೀವೇನೇ ಕಾರ್ಯಕ್ರಮ ಹಮ್ಮಿಕೊಂಡ್ರು ಕಾರ್ಯ ಒಂದು ಕ್ರಿಯಾ ಯೋಜನೆ ಮಾಡಿಕೊಂಡು ಎಷ್ಟು ಖರ್ಚು ಬರ್ತದ ಏನು ವಿಚಾರ ಮಾಡ್ರಿ ಸರ್. ಅದಕ್ಕೆಲ್ಲ ನಾವು ಕೈ ಜೋಡಿಸ್ತೀವಿ. ಮತ್ತು ಏನು ಸಹಕಾರ ಬೇಕು, ಒಂದು ನಿಗದಿತ ಇದಕ್ಕಾಗಿ ಒಂದು ನಿಗದಿತ ಫಂಡ್ ಇಡಬೇಕು ಅನ್ನುವಂಥ ವಿಚಾರ ಬಂತಂದ್ರೆ ಅದನ್ನು ಮಾಡಬಹುದು. ಅಥವಾ ಈ ಕೃತಿಯನ್ನ ನಾವು ಇದನ್ನು ಹೊರತರಬೇಕು ಅನ್ನುವಂಥದ್ದಿತ್ತಂದ್ರೆ ಅಷ್ಟಕ್ಕೆ ನಾವು ಸೀಮಿತವಾಗಿ ಅದನ್ನು ಮಾಡೋಣ ಅಂತ. ನಿಮ್ಮ ಏನೇನು ಯೋಜನೆಗಳದಾವ, ಆಮೇಲೆ ಕರವೀರ ಶೆಟ್ಟರು ಅಂತವರು ಅನುಭಾವಿಕರು, ಶರಣ ಸಂಸ್ಕೃತಿ ಚಿಂತಕರು, ಇವ್ರ ಜೊತೆ ಕೂಡ್ಕೊಂಡು ನಾವು ಇನ್ನೂ ನೀವು ಹೆಚ್ಚಿನ ಒಂದು ಕಾರ್ಯಗಳಲ್ಲಿ ತೊಡಗಿಕೊಂಡ್ರೆ ನಿಮ್ಮ ಬೆನ್ನ ಹಿಂದೆ ನಾವೆಲ್ಲರೂ ಇರ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನ ನೀಡುವುದರೊಂದಿಗೆ ನನಗೆ ನನ್ನ ಹುಟ್ಟುಹಬ್ಬಕ್ಕೆ ಹಾರೈಸಿದಂಥ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಪ್ರೊಫೆಸರ್ ಅಕ್ಕಮದೇವಿ ತೆಗ್ಗಿ ಅವರ ಹುಟ್ಟುಹಬ್ಬ ಮತ್ತು ಅವರು ಹಿರಿಯ ಅನುಭವಿ ಉಪನ್ಯಾಸಕರು. ಮಾತಾಡ್ರಿ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ. ಇವತ್ತು ಮೈಲಾರಲಿಂಗ ಬಸವ ಶರಣರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು ಕರವೀರ ಶೆಟ್ಟರು. ನೋಡ್ರಿ, ತ್ರಿವೇದಿ 333 ಪದ್ಯಗಳನ್ನು ಬರೆದ್ರಂತ ಬಹಳ ವಿವರವಾಗಿ ಹೇಳಿದರು. ಅಷ್ಟೇ ಅಲ್ಲದನೆ ಎಲ್ಲ ಶ್ಲೋಕಗಳ ಬಗ್ಗೆ ಅಂಗಭೋಗದ ಅರಮನೆಯಿಂದ ಲಿಂಗಭೋಗದ ಉನ್ಮಣಿಯಿಂದ ಅಂತ ಹೇಳಿ ಅದನ್ನೆಲ್ಲ ವಿವರಿಸಿ ಹೇಳಿದರು. ಹೀಗೆ ಅವರು ಮೇಲಿನ ಮೇಲೆ ನಮ್ಮ ಈ ಗೂಗಲ್ ಮೀಟದಲ್ಲಿ ತಮ್ಮ ಉಪನ್ಯಾಸವನ್ನು ಕೊಡಬೇಕು. ಮತ್ತು ನನಗೆ ಹುಟ್ಟುಹಬ್ಬದ ನಿಮಿತ್ತ ಎಲ್ಲರೂ ಶುಭ ಕೋರಿದವರಿಗೆ ಭಕ್ತಿಯ ಶರಣಾರ್ಥಿಗಳು. ಧನ್ಯವಾದಗಳು. ಸನ್ಮಾನ್ಯ ಶ್ರೀ ಮಾದೇವ್ ಹೊರಟ್ಟಿ ಸಾಹೇಬರು ಮಾತಾಡ್ಲಿ ಅದಕ್ಕೆ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಮೊದಲನೇ ವಂದನೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರಿಗೆ. ಯಾಕಂದ್ರೆ ಶಸ್ತಿರ್ ಕರವೀರ ಶೆಟ್ಟರ ಒಂದು ಮಾತುಗಳನ್ನ ಆಲಿಸ್ಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ರು. ಹಾಗೂ ಮೈಲಾರ ಬಸವಲಿಂಗ ಶರಣರ ಬಗ್ಗೆ ಅವರ ಉಪನ್ಯಾಸ ಬಹಳ ಯಥೋಚಿತ ಮತ್ತು ಅವಶ್ಯಕವಾಗಿತ್ತು. ನಮ್ಮ ಅತನಿ ಶಿವಯೋಗಿಗಳು ಹಡಪದಪ್ಪಣ್ಣಗಳ ಕ್ಷೌರವ ನಾ ಮಾಡುವೆ, ಮಾದಾರ ಚೆನ್ನಯ್ಯನ ಮೆಟ್ಟನ್ನು ನಾವು ಹೊಲಿವೆ ಅನ್ನುವಂಥ ಮಹಾತ್ಮರು ಅವರು ಮುಸಲ್ಮಾನ್ ಮಕ್ಕಳನ್ನ ಭಾಳ ಪ್ರೀತಿ ಮಾಡಿ ಅವರಿಗೆ ನಮ್ಮ ಮರದಲ್ಲಿದ್ದಂಥ ಕಾಯಿಯನ್ನು ಕೊಡ್ತಿದ್ರು. ಅವರು ಕೇವಲ ಲಿಂಗ ಕಟ್ಟಿದವರಿಗೆ ಲಿಂಗಾಂಗ ಸಾಮರಸ್ಯ ಹೇಳೋರಿಗೆ ಅಷ್ಟೇ ಇರಲಿಲ್ಲ. ಅತನಿ ಶಿವಗಳು ಭಾಳ ವಿಶ್ವಕ ಇದ್ದವರು. ಅವರು ಬಸವಣ್ಣನ ಮಹಾದೃಷ್ಟಿ ಇದ್ದವರು. ಅವರ ಸ್ಮರಣೆಯಲ್ಲಿ ನಮ್ಮ ಮೃತ್ಯುಂಜಯಪ್ಪಗಳು ಮತ್ತು ಉತ್ತಂಗಿ ಚೆನ್ನಪ್ಪನವರು ಬಸವನಾವರೆಲ್ಲ ಕೂಡ್ಕೊಂಡು ಈ ಗುರುಕರ್ಣ ತ್ರಿವಿಧಿಯನ್ನು ಮತ್ತೊಮ್ಮೆ ಮುದ್ರಣ ಮಾಡಿದರು. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಇನ್ನೊಬ್ಬ ಸಹೋದರರು ಕೆಲವೊಂದು ಮಾತುಗಳನ್ನು ತಮ್ಮ ಪ್ರಾಮಾಣಿಕವಾದ ಮಾತುಗಳನ್ನ ಹೇಳಿದರು. ಆದರೆ ನಮ್ಮ ಕೆಲಸ ಏನಂದರೆ ಹಂಸಃ ಶ್ವೇತೋ ಬಕಃ ಶ್ವೇತೋ ಕೋ ಭೇದೋ ಬಕ ಹಂಸಯೋ ನೀರೇ ಕ್ಷೀರೇ ವಿಯೋಕೋ ಬಕೋ ಬಕಃ ಹಂಸೋ ಹಂಸಃ. ಹಂಸನೂ ಬೆಳೆಯದ, ಬಕ್ಪಕ್ಷಿನೂ ಬೆಳೆಯದ. ಆದರೂ ಆ ನೀರು ಹಾಲು ಕೂಡಿದಾಗ ಹಂಸ ಆಗ್ತದೆ, ಬಕ್ಪಕ್ಷಿ ಆಗ್ತದೆ. ನಾವು ಎಲ್ಲದರಲ್ಲಿ ಸಹಿತ ನಾವು ತಪ್ಪು ಕಂಡುಹಿಡಬಹುದು. ಸ್ವಾಭಾವಿಕ ಅದು. ಯಾಕಂತಂದ್ರೆ ಅವರವರ ಭಾವನೆಗಳ ಅನುಸಾರವಾಗಿ ಅವರವರ ಭಕ್ತಿಗೆ ಅನುಸಾರವಾಗಿ ಅವ್ರು ಬರ್ದಾರ. ಸೊ ಇಲ್ಲಿ ಬಸವಲಿಂಗ ಶರಣರು ತಮ್ಮ ಗುರುವಿನ ಸ್ತುತಿ ಬಗ್ಗೆ ಬರ್ದಾರ. ಎಷ್ಟು ಹೇಳ್ತಾರ, ಈಗ ಹೇಳಿದರು ಹರ ನಿರಾಕಾರ ಗುರು ಸಾಕಾರ ಅನ್ನುವಂಥ ಮಾತನ್ನ ಶಶಿಧರ್ ಅವರು ಹೇಳಿದರು. ಆದರೆ ಮೈಲಾರ ಬಸವಲಿಂಗ ಶರಣರು ಏನು ಹೇಳ್ತಾರಂದ್ರೆ, ಹರನಿಂದ ಲಲಿಕ ಸದ್ಗುರು ಎಂಬುದನ್ನು ಕೇಳಿ ಗುರುವಿನ ನಿಮ್ಮ ಶರಣವನು ದಿಶವೇನು ಕರುಣದಿಂದ ನನಗೆ ಕೃಪೆಯಾಗು. ಸೊ ಹೀಗಾಗಿ ಒಂದೊಂದು ಥರ ಒಂದು ಇರ್ತದೆ.
ಆದ್ರೆ ನಮ್ಮ ಮೂಲಕ್ಕೆ ಒಂದು ಕೆಲಸ ಏನದ, ಬಸವಣ್ಣವ್ರ ಕೆಲಸ ಏನಂತಂದ್ರೆ ಅದು ಬಹಳ ವಿಶಾಲ. ಬಸವಣ್ಣಂತ ಮಹಾಗುರು, ಬಸವಣ್ಣಂತ ಪ್ರವಾದಿ ವಿಶ್ವದಲ್ಲಿ ಯಾರೊಬ್ಬರನ್ನು ನೋಡಿದ್ರು ನಮಗೆ ಕಾಣ ಸಿಗುವುದಿಲ್ಲ. ಆದರೆ ದುರ್ದೈವದಿಂದ ಬಸವಣ್ಣನ ಜಗತ್ತಿಗೆ ತಗೊಂಡು ಹೋಗಾಕ ನಾವು ನಮ್ಮಿಂದ ಕೆಲಸ ಆಗಿಲ್ಲ. ಆದರೆ ನಾವು ಅವ್ರನ್ನ ಕೇವಲ ಕನ್ನಡಕ್ಕೆ ಸೀಮಿತಗೊಳಿಸ್ತೇವೆ. ಅವರ ಕೃತಿಗಳನ್ನು ಹಿಂದಿ, ಇಂಗ್ಲೀಷ್ನಲ್ಲಿ ಮಾಡುವಂಥ ಕೆಲಸ ಆಗಬೇಕು. ತಪೋವನ ಕುಮಾರಸ್ವಾಮಿಗಳು ಆ ಪ್ರಯತ್ನವನ್ನು ಮಾಡಿದರು. ಆದರೆ ಅವರು ಎಲೆಗಾರ ಅಂತ ಹೊರಗಿಟ್ಟರು. ಭಾಳ ಜನ ಲಿಂಗಾಯತರು ಅವ್ರಲ್ಲಿ ಹೋಗ್ತಿರ್ಲಿಲ್ಲ. ಮಹಾರಾಷ್ಟ್ರದಿಂದ ಬಂದ ಲಿಂಗಾಯತನ ಬಿಟ್ಟರೆ ಇಲ್ಲಿ ಕರ್ನಾಟಕದ ಯಾವ ಲಿಂಗಾಯತರು ಅವ್ರ ಹೋಗ್ತಿರ್ಲಿಲ್ಲ. ಅವರು ಕ್ರೊಯೇಷಿಯಾದಲ್ಲಿ ನೋಡ್ರಿ ಎಂಥ ಒಂದು ಆ ಲಿಂಗ ಜ್ಞಾನವನ್ನು ಕೊಟ್ಟರು, ಇಷ್ಟಲಿಂಗ ಜ್ಞಾನವಂತಂದ್ರೆ ಇವತ್ತು ಕ್ರೊಯೇಷಿಯಾದಲ್ಲಿ ಇರುವಂಥ ಒಂದು 25% ಜನ ಇವತ್ತು ಲಿಂಗಧಾರಿಗಳಿದ್ದಾರೆ. ಉರ್ಗಾಯಿ ಆಗಲಿ, ಬ್ರ್ಯಾಂಕೋ ಆಗಲಿ, ಜಲ್ಕಾ ಆಗಲಿ, ಕ್ರಿಸ್ಟಿನಾ ಬಾರ್ಬಿಕ್ ಆಗಲಿ, ಇವತ್ತು ಅವರು ಲಿಂಗ ಪೂಜೆ ಮಾಡ್ತಾರೆ. ರಷ್ಯಾದಲ್ಲಿರುವಂಥ ತಾತ್ಯಾನ ಬುಜುವಿಯ ಡಾಕ್ಟರೇಟ್ ಅವರು ಸೇಂಟ್ ಪೀಟರ್ಸ್ಬರ್ಗ್ ಅಂದರೆ ಹಿಂದೆ ಲೆನಿನ್ಗ್ರಾಡ್ ಅಂತಿದ್ರು, ಅಲ್ಲಿಂದ ಬಂದವರು ಅವ್ರ ಶಿಷ್ಯರು. ಅವರು ಎಷ್ಟೊಂದು ಬಸವಣ್ಣ ತಿಳ್ಕೊಂಡಾರ, ಅವರಷ್ಟು ತಿಳ್ಕೊಳಕ್ಕೆ ನಾವು ಆಗಿಲ್ಲ. ಯಾಕಂದ್ರೆ ಇದನ್ನು ನಾವು ಮುಂದೆ ತೊಗೊಂಡು ಹೋಗಿಲ್ಲ. ಕರ್ವಿ ಶೆಟ್ರ, ನೀವು ಕೇವಲ ಕನ್ನಡಕ್ಕೆ ಸೀಮಿತ ಮಾಡಿರಿ, ಇದನ್ನ ನೀವು ತೊಗೊಂಡೋಗ್ಬೇಕು. ನಮ್ಮ ಪಟ್ಟಣವರ ಇದನ್ನು ಹಿಂದಿಯಲ್ಲಿ ಅನುವಾದ ಮಾಡಬೇಕು, ಇಂಗ್ಲೀಷಲ್ಲಿ ಅನುವಾದ ಮಾಡಬೇಕು, ಬೇರೆ ಬೇರೆ ಅನುವಾದ ಮಾಡಿ ಹೇಳುವಂತ. ಅದೇ ಕುಮಾರಸ್ವಾಮಿ ಎಂಥ ಕೆಲಸವನ್ನು ಮಾಡಿದ್ರು, ಬಟ್ ಅವರನ್ನು ನಾವು ಹೊರಗಿಟ್ಟಿವು. ಇವತ್ತು ಆ ಕೆಲಸ ಆಗಬೇಕಾಗ್ಯದ. ಅದಕ್ಕೆ ಶಶಿಕಾಂತ್ ಪಟ್ಟಣ ಅವ್ರಿಗೆ ನಾವು ವಿನಂತಿ ಮಾಡೋದೇನೆಂದ್ರೆ, ಸರ್ಕಾರದಿಂದ ದುಡ್ಡು ಬೇಡ, ಏನಕ್ಕೆ ಸರ್ಕಾರ ಎಷ್ಟು ದುಡ್ಡು ಕೊಟ್ಟಿದ್ದು ನಮಗೆ. ಆದರೆ ಇಲ್ಲಿ 5 ಕೋಟಿ ಜನ ಲಿಂಗಧಾರಿಗಳಾದ ಲಿಂಗಾಯತದಾರಕ್ಕೆ ಇವೆ ಇಂಡಿಯಾದಲ್ಲಿ. ಆದ್ರೆ ಬಸವಣ್ಣನ ಒಪ್ಪಿದಂಥ ಎಷ್ಟು ಜನ ಇದ್ದಾರಂದ್ರಿ, ಕುರುಬರಲ್ಲಿ ಲಿಂಗ ಕಟ್ತಾರ, ಮಾದರಲ್ಲಿ ಲಿಂಗ ಕಟ್ತಾರ, ಸಮಗಾರರಲ್ಲಿ ಲಿಂಗ ಕಟ್ತಾರ, ಈಡಿಗರಲ್ಲಿ ಲಿಂಗ ಕಟ್ತಾರ, ಯಾದವರಲ್ಲಿ ಲಿಂಗ ಕಟ್ತಾರ. ಲಿಂಗ ಕಟ್ಟು ಜನ ಭಾಳ ಅದಾರ. ಆದ್ರೆ ಅವ್ರು ನಾವು ಸಮಾನವಾಗಿ ಎಂದೂ ನೋಡಿಲ್ಲ. ನಾವು ಅವ್ರನ್ನ ಎಲ್ಲಿಟ್ಟೇವೋ ಅಲ್ಲೇ ಇಟ್ಟೇವೆ. ಅದಕ್ಕಾಗಿ ನಮ್ಮ ಮನೋವೃತ್ತಿ ಬದಲಾಗಬೇಕು. ನಮ್ಮ ಮನೋವೃತ್ತಿ ಬದಲಾಗಬೇಕಂದ್ರೆ ಇಂಥ ಒಂದು ನಮ್ಮ ಈ ಉಪನ್ಯಾಸಗಳು ದಲಿತ ಕೇರಿಯಲ್ಲಿ ಆಗಬೇಕು, ಮುಸಲ್ಮಾನರ ಕೇರಿಗಳೆಲ್ಲ ಆಗಬೇಕು. ಈ ಮುಲ್ಲಾ ಅಂತ ಅಖಿಲ ಭಾರತ ನದಾಬ್ ಸಂಘದ ಉಪಾಧ್ಯಕ್ಷದಾರ, ಅವರು ಬಾಗಲಕೋಟೆ ಅವರು, ಈಗ ಧಾರವಾಡದಲ್ಲಿ ಬಂದಿದ್ದಾರೆ. ಅವರು ತಮ್ಮ ಇತಿಹಾಸ ಹೇಳೋರ ಕಡೆಯಿಂದ ಹೇಳಿಸುವಾಗ ಅವರು ಮೂಲತಃ ಲಿಂಗಾಯತರು ಅಂತ ಅವರ ಹೇಳೋರು ಹೇಳಿದ್ದು ಬರ್ತದೆ. ಅವ್ರಂದ್ರು ನಾವು ಲಿಂಗಾಯತರಿ, ಅದು ಯಾವುದೋ ಕಾಲಕ್ಕೆ ನಾವು ಅಸಡ್ಡೆಗಳಿಗಾಗಿ ನಾವು ನದಾಫರಾಗಿದ್ದೀವಿ ಅಂತಾರೆ. ಇಂಥ ಒಂದು ಮಾತುಗಳನ್ನ ನಾವು ಕೇಳ್ತೇವೆ. ಅದಕ್ಕಾಗಿ ನಮ್ಮ ಭಾಷಣ, ನಮ್ಮ ಉಪನ್ಯಾಸಗಳು, ನಮ್ಮ ಇವೆಲ್ಲ ನಮಗಷ್ಟೇ ಲಿಮಿಟ್ ಆಗಬಾರ್ದು. ನಾವು ಭಾಳ ಬದಲಾಗಬೇಕು. ನಮ್ಮ ಮನೆ ಬದಲಾಗಬೇಕು. ನಮ್ಮ ಮನೆಯಲ್ಲಿ ಅಂತರ್ಜಾತಿ ವಿವಾಹ ಆಗಬೇಕು. ಅದು ಎಲ್ಲಿವರೆಗೆ ನಾವು ಮಾಡೋದಿಲ್ಲ ಅಲ್ಲಿವರೆಗೆ ಬಸವಣ್ಣನ ಜಗತ್ತಿಗೆ ತೊಗೊಂಡೋಗಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿ ನನಗೊಂದು ಅವಕಾಶ ಕೊಟ್ಟದಕ್ಕಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರಿಗೆ ಅನಂತ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಪಾಪ ಕರ್ವಿ ಶೆಟ್ರಿ ಬೆಳಗಾವಿ ಹೋಗ್ಬೇಕಂತ ಆಯ್ತು ರೀ. ಅಪ್ಪ ನೀವು ನಡ್ರಿ, ನಾವು ಇನ್ನೊಂದು 5-10 ನಿಮಿಷ ನಾವು ಕಂಟಿನ್ಯೂ ಮಾಡ್ತೀವಿ. ಧನ್ಯವಾದ. ನಿಮ್ಗೆ ಬಹಳಷ್ಟು ಶರಣಾರ್ಥಿ. ಭಾಳಷ್ಟು ಒಳ್ಳೆಯ ವಿಚಾರಗಳನ್ನು ಮಾದೇವ ಹೊರಟ್ಟಿ ಸಾಹೇಬರು ಹೇಳಿದರು. ನಾವೆಲ್ಲ ಅವ್ರ ಗಡಿಯೊಳಗೆ, ಅವರ ಆದರ್ಶದೊಳಗೆ, ಯಾಕಂದ್ರೆ ಬಸವಣ್ಣನನ್ನು 45 ವರ್ಷಗಳ ಹಿಂದೆ ಇಡೀ ಭಾರತದೊಳಗೆ ಕರ್ಕೊಂಡು ಹೋದಂಥವ್ರು ರಂಗನಾಥ್ ಮಿಶ್ರ ದಿವಾಕ್ ಅವರನ್ನು, ಅಥವಾ ಪಟ್ನಾಯಕರನ್ನ, ಒಡಿಶಾ ಮುಖ್ಯಮಂತ್ರಿ. ಅಷ್ಟೇ ಅಲ್ಲ, ಕೊನೆಗೆ ಎಷ್ಟು ಅಂತಂದ್ರೆ ನಮ್ಮ ಅವ್ರ ಜೊತೆಗಿದ್ದಂಥ ನಮ್ಮ ಸರ್ದಾರ್ಜಿ ಒಬ್ಬರು ಕೇಂದ್ರ ಮಂತ್ರಿ ಇದ್ದರು. ಇವ್ರ ಜೊತೆಗೇ ಪೂರ್ಣ ಬಸವ ತತ್ವಕ್ಕಾಗಿ ನಿಂತವರು. ಅದಕ್ಕೆ ನಾವು ಬಹುಶಃ ಒಯ್ದಿಲ್ಲ. ನಮ್ಮ ಇತಿಮಿತಿಯೊಳಗೆ ಈ ನಮ್ಮ ಸಂಘಟನೆ ಹುಟ್ಕೊಂಡು 4-5 ವರ್ಷ ಆಯಿತು. ಈ 1 ವರ್ಷದೊಳಗೆ ನಾವು ರಿಜಿಸ್ಟರ್ ಮಾಡಿದ್ವಿ. ಅದಕ್ಕೆ ತಾವು ಎಲ್ಲವೂ ರೀತಿಯಿಂದ ನಾವು ಖಂಡಿತ ನಾವು ಹಿಂದಿ ಭಾಷಿಕರು ನಮ್ಮಲ್ಲಿ 5-6 ಜನ ಇದ್ದಾರೆ, ಇಂಗ್ಲೀಷ್ ಪ್ರಾಧ್ಯಾಪಕರು 8-10 ಜನ ಇದ್ದಾರೆ. ಆ ತಂಡವನ್ನು ಮಾಡ್ತೀವಿ. ಆದರೆ ವಚನಗಳ ಪರಿಷ್ಕರಣೆ ಆಗಿಲ್ಲ ಅಂತಕ್ಕಂಥ ಒಂದು ಕಾರಣಕ್ಕಾಗಿ ಇವತ್ತು ತಪ್ಪುಗಳು ಒಂದು ಬಸವ ಸಮಿತಿಯಿಂದ ಇವತ್ತು ತರ್ಜುಮೆ ಮಾಡ್ಯಾರ. ಪ್ರಕ್ಷಿಪ್ತಗೊಂಡಂಥ ಕೊಟ್ಟಿ ವಚನಗಳೂ ಕೂಡ ಅವು ತರ್ಜುಮೆ ಆಗಿಬಿಟ್ಟವು. ನಾವಾಗಲೇ ಕುಡ್ಕೊಂಡು ಮತ್ತೊಬ್ಬರಿಗೆ ಆಹಾರ ಕೊಡಬಾರ್ದು ಅನ್ನತಕ್ಕಂಥ ಒಂದು ಹಿನ್ನೆಲೆಯೊಳಗೆ ನಾವು ಮತ್ತು ವೀಣಾ ಎಲ್ಗಾರ್ ಮೇಡಮ್ ಅವರು, ಸುಧಾ ಕೌಜ್ಗೇರಿ ಮೇಡಮು, ಇವೆಲ್ಲ ವಿಚಾರ ಸಾಕಷ್ಟು ಸಲ ವಿಚಾರ, ಶಾರದಮ್ಮ ಅವ್ರ ಜೊತೆಗೆ, ಸರಸ್ವತಿ ಪಾಟೀಲ್ ಮೇಡಮ್ ಜೊತೆಗೆ ಭಾಳಷ್ಟು ವಿಚಾರವಾಗಿ ನಾನು ಹೇಳಿದಲ್ಲಿ ನಿನ್ನೆ ಬೇಕಾದರೆ ನೀವು ಗೌರಮ್ಮ ಅವ್ರನ್ನ ಕೇಳ್ರಿ.
ಗೌರಮ್ಮ ನಾಶಿಯವರು ನಂದಾದ್ಮೇಲೆ ಮಾತಾಡಲಿ, ಆಮೇಲೆ ದಳವಾಯಿ ಮೇಡಮ್ ಮಾತಾಡಲಿ. ನೇರವಾಗಿ ನಾವು ಬರಗೂರು ರಾಮಚಂದ್ರಪ್ಪ ಅವ್ರು ಕೇಳ್ಕೊಂಡಾಗ ಸಂಪೂರ್ಣ ಒಪ್ಕೊಂಡ್ರು. ಅಂದ್ರೆ ಹೌದು ಇದರ ಅಗತ್ಯತೆ ಐತಿ ಅಂತ ತಿಳ್ಕೊಂಡು ಹೇಳಿದರು. ಅದಕ್ಕೆ ಖಂಡಿತ ಆ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ತಮಗೆ ಕೊಡ್ತೀವಿ. ಮತ್ತು ನಮ್ಮ ಮಾರ್ಗದರ್ಶನ ಅತ್ಯವಶ್ಯ. ತಾವು ಮಾಡಿದಷ್ಟು ಕೆಲಸ ನಾವು ಒಂದು 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 ಪೈಸಾ, ನೀವು 100 ರೂಪಾಯಿ ಮಾಡಿದ್ರೆ ನಾವು 1 ಪೈಸಾ ಮಾಡಕತ್ತೀವಿ ಅಂತ ತಿಳ್ಕೊಂಡು ಹೇಳ್ತೀವಿ. ಇದನ್ನು ದಲಿತರ ಕೇರಿಗೆ ಅಷ್ಟೇ ಅಲ್ಲ, ದಲಿತರಂತ ಮಾಡೋದೇ ಬೇಡ, ಬಸವಣ್ಣನ ಉಟ್ಕೊಂಡು ಬರ್ತಕ್ಕಂಥ ಎಲ್ಲರನ್ನೂ ಕರ್ಕೊಂಡು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಆ ಸಂದರ್ಭದಾಗ ಹೇಳ್ತಾ ಗೌರಮ್ಮ ನಾಶಿಯಕ್ ಅವರು ತಮ್ಮ 2 ಮಾತುಗಳನ್ನು ಹೇಳಿ, ವಿಶೇಷವಾಗಿ ನಿನ್ನೆ ತಮ್ಮ ಕಾರ್ಯಕ್ರಮದಲ್ಲಿ ನಡೆದಂಥ ಚರ್ಚೆಗಳನ್ನ ಅವ್ರು ಹೇಳಿ ಅಂತ ತಿಳ್ಕೊಂಡು ಅವ್ರು ಕೇಳ್ಕೊಂಡು. ಗೌರಮ್ಮಕರ್. ಗೌರಮ್ಮಕ್ಕ ನಾಶಿ ಅವರು. ಸುಧಾ ಪಾಟೀಲ್ ನೀವು ಹೇಳ್ರಿ. ಮತ್ತೆ ಯಾರಾದರೂ ಮಾತಾಡೋದು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಡಾಕ್ಟರ್ ಕಸ್ತೂರಿ ದಳವಾಯಿ. ಲಿಂಗಪ್ಪಣ್ಣ ಕಲಬುರ್ಗಿ ಅವ್ರು ಹೇಳಿದ್ರೆ ಆಮೇಲೆ ಡಾಕ್ಟರ್ ಮಂಜುನಾಥ್ ಮಾತಾಡ್ತಾರೆ. ಲಿಂಗಪ್ಪಣ್ಣ ಮಾತಾಡ್ರಿ. ಲಿಂಗಪ್ಪಣ್ಣ ಕಲಬುರ್ಗಿ ಸರ್, ನಿಮ್ದು ಹ್ಯಾಂಡ್ ರೈಸ್ ಆಗಿದೆ ಸರ್. ಅದು ಬೈ ಮಿಸ್ಟೇಕ್ ಹ್ಯಾಂಡ್ ರೈಸ್ ಮಾಡಿದೆ, ಬಟ್ ಅದು ಅದರ್ವೈಸ್ ಆಲ್ಸೋ ಒಂದು ಮಾತು ಹೇಳೋದಿತ್ತು. ಏನಂದ್ರೆ ತಾವು ಈ ಫಂಡ್ ರೈಸಿಂಗ್ ವಿಷಯ ಇದನ್ನ ಮಾಡಿದ್ರಲ್ಲ, ನಾವು ಯಾರ್ಯಾರು ಇಂಟ್ರೆಸ್ಟ್ ಇದ್ದವರು ಅದು ಕಾಂಟ್ರಿಬ್ಯೂಟ್ ಮಾಡ್ಬೇಕಂತ, ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡುವ. ಅದು ನಾನು ಬೇರೆಯವ್ರಿಗೂ ಕೆಲವರಿಗೆ ಇದು ಮಾತಾಡ್ತೀನಿ. ಮತ್ತು ಶಾರದಾಕ್ ಅವ್ರು ಹೇಳಿದಾಗೆ ನಾವೆಲ್ಲರೂ ಕೂಡಿ ಈ ಫಂಡ್ ರೈಸ್ ಮಾಡಿ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತ ನನ್ನ ಆಶೆ. ಆಯ್ತು, ಚೆನ್ನಾಗಿ. ಡಾಕ್ಟರ್ ಮಂಜುನಾಥ್ ಜೀವಿ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ಸರ್ ಕೇಳಿಸ್ತಾ ಇದೆ ಅಲ್ವಾ? ಹಾ ಸರ್. ಸರ್ ಹೊರಟ್ಟಿ ಸರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರ ಸಲಹೆಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಆದ್ರೆ ಅದಕ್ಕಿಂತ ಮೊದಲು ಲಿಂಗಾಯತರನ್ನ ತುಚ್ಛವಾಗಿ ಕಾಣ್ತಕ್ಕಂತಹ ಹಲವಾರು ಒಳಪಂಗಡಗಳು ಇವೆಲ್ಲ ಇದಾವೆ. ಇವುಗಳು ಮೊದಲು ಒಂದಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆಯ್ತು ಸರ್, ನಾವು ಹೇಳೋದು ಸತ್ಯ. ಇದನ್ನ ಹುಟ್ಟು ಹಾಕಿದವರೇ 1910 ಅವಾಗಿನ ವಾರದ ಮಲ್ಲಪ್ಪನವ್ರು ಹೇಳ್ಕೊಂಡು ಕಾಣೆವಾರ ಲಿಂಗಾಯತರು ಅಂತ ತಿಳ್ಕೊಂಡು ಮಾಡಿದ್ರು. ತಮಗೆಲ್ಲ ಸತ್ಯವನ್ನು ಗೊತ್ತಿದ್ದವ್ರು, ನಿಮ್ಗೆ ಗೊತ್ತಿದ್ದೈತಿ. ಆಣೆವಾರ ಲಿಂಗಾಯತ ಅಂದ್ರೆ ಇವ್ರಿಗೆ ಇಷ್ಟ ಅಣೆ ಅಂತ ಮಾಡ್ಕೊಂಡು ಬಂದ್ರು. ಅದಕ್ಕೆ ಸಮಯ ಬೇಕು. ಈಗ ಬಸವಣ್ಣನ ಸಂಪೂರ್ಣ ತಿಳ್ಕೊಳಕ್ ಆಗ್ಲಾರ್ದಕ್ಕ ಈ ಒಳಪುಂಗಡಗಳನ್ನ ಮಾಡಿ ಅದಕ್ಕೆ ಮೀಸಲಾತಿ ಆಮಿಷ ಒಡ್ಡಿ ಸಮಾಜವನ್ನು ಹೊಡಿತಕ್ಕಂಥ ಒಂದು ಕುತಂತ್ರ ನಡೆದಿದೆ. ಅದಕ್ಕೆ ನಾವು ನಮ್ಮವರಲ್ಲ, ಅದು ಕೆಲವು ಜನ ಮಾಡ್ತಾರೆ ಪಾಪ, ತಿಳುವಳಿಕೆ ಇಲ್ಲವ್ರಿಗೆ. ಆ ತಿಳುವಳಿಕೆಯನ್ನು ಮುಟ್ಟೋದು ಅದಕ್ಕೇನು ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡ್ಲಾರ್ದ ನಮ್ಮ ಕೆಲಸವನ್ನು ಘನವಾಗಿ ಮಾಡೋಣ ಅಂತ ತಕ್ಕೊಂಡು ಈ ಸಂದರ್ಭದಲ್ಲಿ ನಾವು ಮಂಜುನಾಥ್ ಸರ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಡಾಕ್ಟರ್ ಬಸವ ಗಂಗನಹಳ್ಳಿ ಮೇಡಮ್. ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಮಾತಾಡ್ತಾರೆ. ಚರ್ಮಸಪ್ಪಣ್ಣ ಮಾತಾಡ್ರಿ, ಚಾಮರಾಜನಗರ. ಎಲ್ಲರಿಗೂ ಶರಣಾರ್ಥಿಗಳು ಅಣ್ಣವ್ರೆ. ನಾನು ಅಷ್ಟೊಂದು ಮಾತಾಡೋದು ಬರಲ್ಲ. ಈಗ ನೀವು ಪುಸ್ತಕ ಮಾಡಬೇಕು ಅಂದ್ರೆ ನಂದು 1,000 ರೂಪಾಯಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ನಂಬರ್ಗೆ ಅಕೌಂಟ್ ಕಳಿಸ್ಬಿಡಿ ಅಣ್ಣ, ನಾನು ಹಾಕ್ತೀನಿ ಅಣ್ಣ. ಶರಣಾರ್ಥಿ. ಆಯ್ತು. ನಮ್ಮ ಅಕ್ಕನ ಅರಿವಿನ ಸದಸ್ಯತ್ವವನ್ನು ಮೊದಲಿಗೆ ಆರಂಭಿಸಿದವರು ಪ್ರೊಫೆಸರ್ ಎಲಿಗಾರ್ ಮೇಡಮ್ ಅವರು. ಅದಕ್ಕೆ ದತ್ತಿದಾನ ಮಾಡಿದವರು ಪ್ರೊಫೆಸರ್ ಶಾರದಮ್ಮ ಪಾಟೀಲ್ರು. ಅಜೀವ ಸದಸ್ಯರು ಆಗಲಿಕ್ಕೆ ಪಾಪ ಒಬ್ಬ ಕೃಷಿ ಕುಟುಂಬ, ಕಾಯಕ ಅಂದರೆ ಕಷ್ಟಪಟ್ಟು ಮಾಡ್ತಾರೆ ಆ ಮನುಷ್ಯ. ನನಗೆ ಗೊತ್ತೇ ಇಲ್ಲ, ನಾನು ಅವ್ರಿಗೆ ಕೇಳಿನೂ ಇಲ್ಲ. ಅವರು ಇಷ್ಟು ಕಷ್ಟಪಟ್ಟರು ಅಂದ್ರೆ ಬ್ಯಾಂಕಿಗೆ ಅಕೌಂಟ್ಗೆ ಹೋಗಿ ಅಲ್ಲಿ ಕುಂತು ನನಗೆ ಯಾಕೆ ಇವ್ರು ಕಿರಿಕಿರಿ ಅಕೌಂಟ್ ನಂಬರ್ ತೊಗೊಂಡು
ಟ್ರಸ್ಟಿನ ನಮ್ಮ ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರದ ಟ್ರಸ್ಟಿಗೆ ಹಾಕಿ ಅಣ್ಣವ್ರಿಗೆ ಮುಟ್ತಾ ಇಲ್ಲ ಕೇಳಿ ಒಂದು 10 ಸಲ ಕೇಳಿದ್ರು ಪಾಪ. ಇಂಥವು ಪ್ರಾಮಾಣಿಕರಿದ್ದಲ್ಲೇ ನಿಜಕ್ಕೂ ಕೂಡ. ಮತ್ತು ನಾನು ಹೇಳ್ತೀನಿ, ನಾವೇನಾದರೂ ಒಂದೊಂದು ವಾರ ಯಾವಾಗಾದ್ರೂ ಒಂದು ತಿಂಗಳು ಒಂದು ತಪ್ಪಿಸಿರ್ಬೋದು. ಅದು ಚನ್ನಬಸಪ್ಪಣ್ಣ ಇಲ್ಲಿಯವರೆಗೆ ಶನಿವಾರ ಮತ್ತು ರವಿವಾರ ಎಂದೂ ತಪ್ಪಿಸಿಲ್ಲ ಅಂತ. ಭಾಳ ದೊಡ್ಡ ಅವ್ರ ಮನೆ ಓಪನಿಂಗ್ ಮಾಡಿದ್ರು, ಅಣ್ಣ ಬರ್ಬೇಕು ನೀವು ಎಲ್ಲರೂ ಬರ್ರಿ ಒಮ್ಮೆ. ನಾವು ಈಗ ನಾನು ಕೊಡಗು ಕುಶಾಲನಗರಕ್ಕೆ ಮಾರ್ಚ್ 25, 26, 27ಕ್ಕೆ ನಮ್ಮ ಅಶೋಕ್ ಆಲೂರ್ ಅವರು ಒಂದು ದೊಡ್ಡ ರಾಷ್ಟ್ರೀಯ ಸಮಾವೇಶ ಮಾಡಿದಾರೆ. ಅಕ್ಕನ ಅರಿವಿನ ವೇದಿಕೆಗೆ ಮತ್ತು ನನಗೆ ವಿಶೇಷವಾಗಿ ಅದರ ಉಪನ್ಯಾಸ ಇಟ್ಟಾರ, ವಚನ ಸಾಹಿತ್ಯದೊಳಗೆ ವಿಜ್ಞಾನ ಅಂತ ತಗೊಂಡು. ಅದಕ್ಕೆ ನಾವು ಹೋದಾಗ ನಾನು ಖಂಡಿತ ಅವ್ರ ಮನೆಗೆ ಹೋಗಿ ಬರ್ತೀನಿ. ನಾವೆಲ್ಲರೂ ಕೂಡ್ಕೊಂಡು ಒಕ್ಕಟ್ಟಾಗಿ ಮಾಡಬೇಕು. ಮತ್ತು ಎಲ್ಲ ಹೇಳಿದ್ನಲ್ಲ, ಒಳಪಂಗಡಗಳು ಹೋಗ್ಬೇಕು, ಎಲ್ಲ ಭ್ರಮೆಗಳಿಂದ ಹೊರಬರ್ಬೇಕು. ಬ್ರಹ್ಮ ನಿರಸನ ಆದಾಗ ಶಿವ ಧ್ಯಾನ ಅಥವಾ ಏನು ಬಸವಣ್ಣನ ಲಿಂಗ ಧ್ಯಾನ ಅಂತ ಲಿಂಗ ತತ್ವ ಉಂಟಾಕತಿ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ನಾನು ಹೇಳ್ತೀನಿ. ಮತ್ತೆ ಯಾರು ಮಾತಾಡೋರು ಇಲ್ಲ ಅಂತ ಕಾಣುತ್ತೆ. ಸರ್ ಅದು ಡಾಕ್ಟರ್ ಗೌರಮ್ಮನಾಸಿ ಖಂಡಿತ ಮತ್ತೆ ನೀವೆಲ್ಲ ಸುಧಾ ಪಾಟೀಲ್ ಬರ್ಬೇಕಣ್ಣ. ಜಾಯಿನ್ ಆಗ್ತಾ ಇಲ್ಲ. ಬರ್ತೀವಿ. ಅವ್ರು ಬಂದಿದ್ರಿ, ಅವರು ಯಾಕ ಗೌರಮ್ಮ ನಾಶಿಯವ್ರಿಗೆ ಸರ್ ಆ ಕರೆದೆ. ಕಾರ್ಯಕ್ರಮದ ಬಗ್ಗೆ ನೀವೇ ಸ್ವಲ್ಪ ಹೇಳ್ಬಿಡಿ ಸರ್, ಮಾಹಿತಿ ಕೊಟ್ಟು ಬಿಡಿ, ನೀವೇ ಕೊಟ್ಬಿಡಿ. ಆಯ್ತು. ನಮ್ಮ ವೇದಿಕೆಯ ಸದಸ್ಯೆ CC ಹೇಮಲತಾ ಅಂತಕ್ಕಂಥವ್ರು ಕಳೆದ ನನಗೆ 10-15 ವರ್ಷದಿಂದ ಪರಿಚಿತರು. ಭಾಳ ಚಿಕ್ಕ ವಯಸ್ಸಿನವ್ರು, 41 ವರ್ಷ. ತಂದೆ ಇಲ್ಲ, ತಾಯಿ ಇಲ್ಲ, ಸಂಘಟನೆ ಮಾಡಿಕೊಂಡು ಅಕ್ಕನ ಮನೆ ಅಂತಕೊಂಡು ಒಂದು ಸಂಘಟನೆ ಮಾಡಿದರು. ಅಲ್ಲಿ ಎಲ್ಲ ಪ್ರತಿ ವರ್ಷ 2 ವರ್ಷಕ್ಕೊಮ್ಮೆ ಸಾಹಿತ್ಯ ಸಂಸ್ಕೃತಿ ಸಂಗಮ ಅಂತ ತಿಳ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾರೆ. ಈ ಸಲ ಪೂಜಾ ಗಾಂಧಿ ಅವರಿಗೆ ಯಾವ ಪ್ರಶಸ್ತಿ ಕೊಡು ಅಂತ ಕೇಳಿದಾಗ ನಾನು ಬೋಂತಾದೇವಿ ಅಂತಂದೆ ಇಮಿಡಿಯೇಟ್ಲಿ. ಯಾಕೆ ಅಂತಂದ್ರು, ಬೋಂತಾದೇವಿ ಕೂಡ ಹೊರಗಿನ ರಾಜ್ಯದಿಂದ ಬಂದವಳು, ಕನ್ನಡತಿಗಳು ಆದ್ಲು. ಈ ರೀತಿ ಅಂದಾಗ ಮೊದಲನೇ ಪ್ರಶಸ್ತಿಗೆ ನಾವು ಅಲ್ಲಮ್ಮ ಸಿರಿ ಪ್ರಶಸ್ತಿ ಕೊಡಿಸಿದೆ, 2ನೇ ಸಲ ಅಕ್ಕನ ಪ್ರಶಸ್ತಿ ಕೊಡಿಸಿದೆ, ಈ ಸಲ ಬೋಂತಾದೇವಿ ಕೊಟ್ಟಿವಿ. ವಿರಳಾತಿ ವಿರಳ ದಿಟ್ಟ ಶರಣೆ, ದೇವನಿಗೆ ಬಿಡಾಡಿ ಅಂತಕ್ಕಂಥ ವಚನಕಾರ್ತಿ. ಭಾಳ ಖುಷಿಪಟ್ಟರು. ಆಮೇಲೆ ಅವತ್ತ ಆರಂಭದೊಳಗೆ ಉದ್ಘಾಟನೆ ಮಾಡಿ ಮಾತನಾಡ್ತಕ್ಕಂಥ ನಮ್ಮ ಬರಗೂರು ರಾಮಚಂದ್ರಪ್ಪನವರು ಬೋಂತಾದೇವಿ ಮಾತಾಡ್ತಾ ಶಿವನ ಪ್ರಜ್ಞೆ, ಶಿವನನ್ನು ಕಾಣಲಿಕ್ಕೆ ಹೊಂಟ್ಲು ಕಲ್ಯಾಣಕ್ಕೆ. ಅವಾಗ ನಾನು ಪ್ರೀತಿ ಮಾಡ್ತೀನಿ, ನಮ್ಮ ಜೊತೆಗೆ ಮದುವೆ ಆಗೋಂತ ಶಿವ ಕೇಳ್ದ. ಆಮೇಲೆ ಅವಳು ಹೋಗ್ಬೇಕಾದ್ರೆ ಬೆತ್ತಲೆಯಾಗಿ ಹೋದ್ಲು, ನಿರ್ಮೋಹ ಆಗಿ ಎಲ್ಲ ತೆಗೆದು ಅಂತ ಈ ರೀತಿಯಾಗಿ ಉಲ್ಲೇಖ. ಅದು ಅವ್ರ ತಪ್ಪಲ್ಲ, ಅದು ಕೃತಿಯೊಳಗೆ ಬಂದಂಥ ಒಂದು ಆಕಾರಗಳನ್ನೇ ಉಲ್ಲೇಖ ಮಾಡಿದರು. ಅವಾಗ ಅವ್ರನ್ನ ಮುಗಿದ್ಮೇಲೆ, ಅಲ್ಲಿವರೆಗೆ ಮುಗಿದ್ಮೇಲೆ ನಾನು ನನ್ನ ಉಪನ್ಯಾಸ ಆರಂಭ ಇತ್ತು. ಅದು ಮುಗಿದ್ಮೇಲೆ ಒಂದು 8 ಅವ್ರು ಕುಂತಿದ್ರು. ಅಶೋಕ್ ಆಲೂರ್ ಅವರು ಇದ್ದರು, ಎಲ್ಲರೂ ಗೌರಮ್ಮ ಬಸಮ್ಮ ಭರಮಶೆಟ್ಟರು ಎಲ್ಲರೂ ಇದ್ದರು. ಅವಾಗ ನಾನು ಹೇಳಿದೆ, ಆರಂಭದೊಳಗೆ ಹೇಳಿದೆ, ಇದೆಲ್ಲ ಹೆಂಗೆ ಆಗಲೇ ಅತ್ಯಂತ ನಯವಾಗಿ ಶಶಿಧರ್ ಕರ್ವೀರ್ ಶೆಟ್ಟರು ಒಬ್ಬ ಗುರು ಹೇರಿಕೆಯನ್ನು, ಒಂದು ವೀರಶೈವ ಹೇರಿಕೆ ಅಥವಾ ಗುರು ಪರಂಪರೆ ಹೇರಿಕೆಯನ್ನು ಮೈಲಾರ ಬಸವಲಿಂಗ ಶರಣರಿಗೆ ನೀನು ಮುಷ್ಯಾಗಿ ಹೋಗು, ಮುಷಪ್ಪ ನೀನು ಇದಲ್ಲ ಬಸವಪ್ಪ ಅಲ್ಲ ನೀನು ಮುಷಪ್ಪ ಅಂತ ಹೇಳಿ ಒಂದು ಶಾಪ ಕೊಟ್ಟರು ಅಂತ ತಿಳ್ಕೊಂಡು ಹೇಳಿದ್ರಲ್ಲ, ಆ ರೀತಿಯಾಗಿ ಹುಟ್ಟಿಕೊಂಡಂಥ ಕೃತಿಗಳು ಅಂತ ತಿಳ್ಕೊಂಡು ಹೇಳ್ತಾ ಬೋಂತಾದೇವಿ ಒಂದು ಅರಸುಮಣತೆ ಅಂದವಳು. ಒಂದು ನಾಗರಿಕ ಸಮಾಜ ಒಪ್ಪಲಾರ್ದಂಥ ನಡವಳಿಕೆಗಳು ಯಾರೂ ಕೂಡ ಬತ್ತಲೆ ಬರೋಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ತಪ್ಪು ಮಾಡ್ಯಾರ ಅಂತ ತಿಳ್ಕೊಂಡು ನನ್ನ ಯೂಟ್ಯೂಬ್ದೊಳಗೂ ಕೂಡ ನನ್ನ ಭಾಷಣದ ತುಣುಕುಗಳನ್ನು ಹಾಕಿ ದಯವಿಟ್ಟು ನೋಡ್ರಿ. ಅಂದ್ರೆ ನಾವು ರಾಜಿ ಮಾಡ್ಕೊಂಡು ಎದುರು ಏನಾಗತ್ತಿ, ಶರಣರು ನಾವ ಕೊಲೆ ಮಾಡ್ದಂಗೆ ಆಗತ್ತಿ. ನಮ್ಮ ಅಗದಿ ನಯವಾಗಿ ಹೇಳಿದೆ. ಮತ್ತು ಅವ್ರಿಗೆ ಕೊಳ್ಳ ಕಟ್ಟಿದ್ವಿ ನಾವು. ಸರ್ ಬರಗೂರು ರಾಮಚಂದ್ರಪ್ಪ ಸರ್, ನೀವೇ ಈ ವಚನ ಸಾಹಿತ್ಯದೊಳ ಪರಿಷ್ಕರಣೆಗೆ ಮುಂದಾಗ್ರಿ. ನಾನು ಸಾಕಷ್ಟು ನಮ್ಮವ್ರನ್ನ ಕೇಳ್ಕೊಂಡು ಅವ್ರ ಹೆಸರನ್ನ ಹೇಳಕ್ಕೆ ಇಷ್ಟಪಟ್ಟಿಲ್ಲ. 5 ಸಂಪುಟ ಬಂದರೂ ಹರದ ಕಾಯಕ ಆಗೈತಿ, ಅದು ಹಾದರ ಕಾಯಕ ಆಗೈತಿ, ಹರದ ಕಾಯಕ ಆಗಬೇಕು. ಆಮೇಲೆ ಹೇಳಿದ್ವಿ, ಸೂಳೆ ಸಂಕವೆ ವೇಶ್ಯ ವೃತ್ತಿಯನ್ನು ಬಿಟ್ಟಂಥ ಶರಣೆಗೆ ಇನ್ನೂ ಸೂಳೆ ಯಾಕಂತೀರಿ? ನಾವು ವಾಲ್ಮೀಕಿ, ಅವ್ನು ಕಳ್ಳ ವಾಲ್ಮೀಕಿ ಅಂದ್ರೆ ನೀವು ತಡ್ಕೊತೀರನು ಅವ್ರಿಗೆ? ಅಂದ್ರೆ ಈ ರೀತಿಯಾಗಿ ಅಂದ್ರೆ ಅವು ಮಹರ್ಷಿ ಅಂತೀವಿ ನಾವೇನಾರ ಅವ್ರಿಗೆ ಅಂತೀವ ಅಂದಾಗ ನಮ್ಮ ಶರಣರಿಗೆ ಪುಣ್ಯಶ್ರೀ ಅಂತ ಯಾಕಂದ್ರೆ ನೀವು ಹೆಂಡದ ಕಾಯಕದ ಮಾರ ಈ ಎಲ್ಲ ಉಲ್ಲೇಖಗಳನ್ನ ಕೊಟ್ಟು ನಾನು ಅಂದ್ರೆ ಪ್ರಾಮಾಣಿಕವಾಗಿ ಎಲ್ಲವನ್ನ ಕೊಟ್ಟಾಗ ಅವರು ಹೋಗಿ ಕುಂತ್ಕೊಳ್ಳಿ ಕೈ ಹಿಡಿದು ಶಶಿಕಾಂತ್ ನಮ್ಮ ಕಣ್ಣು ಐ ಓಪನಿಂಗ್ ಮಾಡಿದ್ರು. ನಾನು 4 ವರ್ಷ ಮೈಸೂರು ಯೂನಿವರ್ಸಿಟಿಗೆ ಸಂದರ್ಶಕ ಪ್ರಾಧ್ಯಾಪಕನಾದವ, ಬಟ್ ಇಂಥದ್ದು ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ ಅಂತ ಪ್ರಾಮಾಣಿಕವಾಗಿ ಒಪ್ಕೊಂಡ್ರು. ಇದು ಬಹುಶಃ ತಮ್ಮೆಲ್ಲ ತಾಯಂದಿರ, ಅಕ್ಕಂದಿರ, ಹಿರಿಯರ, ಅಣ್ಣಂದಿರ, ತಮ್ಮಂದಿರ ಕೊಡುಗೆ ನನಗೆ ಧೈರ್ಯ ಬರೋಕ್ಕಾದ ಕಾರಣ ಅಂತ ವೇದಿಕೆ ಮೇಲೆ. ಇದು ನಿಜಕ್ಕೂ ಹೇಳ್ತೀನಿ, ನಾನು ನನ್ನ ಒಬ್ಬನ ಧೈರ್ಯ ಅಲ್ಲ, ನಿಮ್ಮೆಲ್ಲರ ಅಭಿಪ್ರಾಯಗಳ ಕ್ರೋಢೀಕರಣಗೊಂಡು ನನ್ನ ಧ್ವನಿ ಒಳಗಾಗಿ ಬಂತು. ಮೈಲಾರ ಬಸವಲಿಂಗ ಶರಣ ಹೇಳ್ತಾರೆ, ನಿನ್ನ ಇದಕ್ಕೆ ನನಗೆ ಕೃಪೆಯಾಗು ಅಂದ್ರೆ ನಾನು ಬಸವಲಿಂಗಾಕ್ಷರಗಳನ್ನು ನಾನು ಕಂಡ್ಕೊಂಡಿನಿ ಅಂತ ಕೊಂಡು ಹೆಂಗೆ ಹೇಳ್ತಾರೆ ಹಂಗೆ ಆ ಬಸವ ಪ್ರಜ್ಞೆ ನನಗೆ ಹೇಳ್ತು. ಆ ಸುಧಾ ಪಾಟೀಲ್ರು, ಗೌರಮ್ಮ ಎಲ್ಲರೂ ಕರಾಡ್ತನ ಚಪ್ಪಾಳೆ ತಟ್ಟಿದ್ರು ಏಕಮನ. ಅದರಲ್ಲಿ ಯಾರೂ ಕೂಡ ಬಸವಾಯತ್, ನಾನು ಅದು ಕೂಡ ಹೇಳಿದೆ. ಇವತ್ತು ನಾನು ಏನು ಹೇಳಿದೆ ಅಂದರೆ, ಬಸವಾಯತ, ಬಸವಧರ್ಮಿ, ಬಸವಣ್ಣ ಅಂತಂದ್ರೆ ಇವರೆಲ್ಲರೂ ಓಡಿ ಬರ್ತಾರೆ, ಅದ್ರ ಲಿಂಗಾಯತ ಅಂದ್ರೆ ದೂರ ಆಕಾರ. ಕಾರಣ ಇವ್ರಿಗೆ ನಾವು ಬೇಲಿ ಹಾಕಿವಿ, ಇವ್ರಿಗೆ ನಾವು ಆಚಾರ ಲಿಂಗ ಅಂತಕ್ಕಂಥದ್ದು ಅರಿವು ಆಚಾರಕ್ಕೆ
ನಾವು ಬರಬೇಕಾಗಿತ್ತು. ಅದರ ಆಚರಣೆಗೆ ನಿಂತು ನಾವು ಕೊಳ್ಳಾಗ ಲಿಂಗ ಕಟ್ಕೊಂಡು ವಿಭತ್ತಿ ಕಟ್ಕೊಂಡು ಅದನ್ನು ವ್ಯಾಪಾರ ಮಾಡಿದ್ವಿ, ನಾವು ಕೆಲವರಿಗೆ ಸೀಮಿತ ಮಾಡಿದ್ವಿ ಅನ್ನುವಂಥ ವಿಚಾರ. ಈಗ 1972 ತಪ್ಪೋನಂದ ಕುಮಾರಸ್ವಾಮಿಗಳು ಅವಾಗಿನ ಜಾನ್ ಪೋಪ್ ಪಾಲ್ರಿಗೆ ಲಿಂಗ ಕೊಟ್ಟಿದ್ರು. ಜಾನ್ ಪೋಪ್ ಪಾಲ್ರಿಗೆ ಲಿಂಗ ಕೊಟ್ಟಿದ್ರು ಅಂದ್ರೆ ಸುಮಾರು 53 ವರ್ಷದ ಹಿಂದೆ. ಅಂಥ ಕೆಲಸವನ್ನು ಯಾಕೆ ಮಾಡಲಿಲ್ಲ? ಅವ್ರು ಹೇಳ್ದಂಗೆ ಅವ್ರನ್ನೂ ಕಡೆಗಣಿಸಿದ್ರು. ಕಾರಣ ಅವ್ರು ಎಲಿಗಾರ ಕುಟುಂಬದವರು ಅಂತ ತಿಳ್ಕೊಂಡು ಇಂಥ ಭಾಳಷ್ಟು ಕೆಲಸಗಳನ್ನ ನಿರಂತರವಾಗಿ ಈಗ ಹುರ್ಕಡ್ಲಿ ಎದ್ದವರು ಭಕ್ತವರದಿಂದ ಬಂದವರು ಅವರನ್ನು ಕಡೆಗಣಿಸಿದ್ರು. ಸಿದ್ಧಾರೂಢರು ಭಕ್ತವರಿಂದ ಬಂದವರು ಅವರನ್ನು ಕಡೆಗಣಿಸಿದ್ರು. ನಾ ಯಾಕೆ ಈ ಉದಾಹರಣೆಗಳನ್ನ ಹೇಳ್ತೀನಿ ಅಂದ್ರೆ, ಶೈವ ಪರಂಪರೆಯ ಗುರು ಪಾರಂಪರ್ಯವನ್ನು ತಮ್ಮ ಏನು ಪಾರುಪತ್ಯವನ್ನು ಮೆರೀಲಿಕ್ಕೆ ಇಂಥ ಒಂದು ಕೃತ್ಯವನ್ನು ಮಾಡ್ಯಾರ. ಆದರೆ ಈ ಸಮಯ ಬದಲಾವಣೆ ಆಗೈತಿ. ನಾವು ಖಂಡಿತ ಎಲ್ಲರೂ ಕೂಡ್ಕೊಂಡು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಅವರು ಭಾಳ ಪ್ರಾಂಜಲ ಮನುಷ್ಯನ ಒಪ್ಕೊಂಡ್ರು. ಅಷ್ಟೇ ಅಲ್ಲ, ನಾನು ಕೊನೆಗೆ ಪೂಜಾ ಗಾಂಧಿಯವ್ರಿಗೆ ಒಂದು ಮನವಿಯನ್ನು ಮಾಡಿದೆ. ಅಕ್ಕಮಹಾದೇವಿ ಚರಿತ್ರೆಯನ್ನು ಇಲ್ಲಿವರೆಗೆ ತಪ್ಪು ಮಾಡ್ಯಾರ, ಅದಕ್ಕೆ ಏನಾದ್ರು ಸಿದ್ಧ ಮಾಡ್ಬೇಕಾದ್ರೆ ನೀವು ಮಾಡ್ರಿ. ಯಾಕಂದ್ರೆ ಕಲ್ಪನಾನ ಮರುಹುಟ್ಟನ್ನು ಹಾಕಿಕೊಟ್ರು ಅವರು. ಕಲ್ಪನಾ ನಟಿಯ ಜೀವನ ಚರಿತ್ರೆ ಒಂದು ಉತ್ಕೃಷ್ಟವಾದಂಥ ಚಲನಚಿತ್ರ. ಮತ್ತು ಇನ್ನೂ ಹೇಳ್ಬೇಕಂದ್ರೆ ನಾನು ನಿಜವಾಗಿಯೂ ನನ್ನ ಅನುಭವ ಹೇಳ್ಬೇಕಂದ್ರೆ, ನಾನು 5 ಗಂಟೆಗೆ ಹೋಗಿನಿ, 4 ಗಂಟೆಗೆ ಕಾರ್ಯಕ್ರಮ ಇದ್ರೆ 3:50 ಪೂಜಾ ಗಾಂಧಿ ಅವರ ವೇದಿಕೆ ಒಳಗಿದ್ರು. ಗೌರಮ್ಮ 4 ಗಂಟೆಗೆ ಹೋದ್ರು, ಅದಕ್ಕಿಂತ 10 ನಿಮಿಷ. ಆಮೇಲೆ ಸುಧಾ ಎಲ್ಲರೂ ಹೋದರು. ವಿಚಿತ್ರ ಅಂದ್ರೆ ಅವರು ಸುಧಾ ಪಾಟೀಲ್ನ ಫೋನ್ ತೊಗೊಂಡು ತನ್ನ ನಂಬರ್ ಹಾಕಿ ನನಗೆ ಅಕ್ಕನ ಅರಿವು ಸೇರಿಸ್ರಿ, ಐ ವಾಂಟ್ ಟು ಲರ್ನ್ ವಚನ. ನಾನು ಬಂದ ತಕ್ಷಣ ಕೈ ಹಿಡಿದು, ಸರ್ ಐ ವಾಂಟ್ ಟು ಬಿ ಸ್ಟೂಡೆಂಟ್ ಆಫ್ ಯುವರ್ ಇನ್ಸ್ಟಿಟ್ಯೂಷನ್. ಇದು ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಯಾವುದೋ ಉತ್ಪ್ರೇಕ್ಷೆ ಇಲ್ಲ. ನನಗೆ ನಿಮ್ಮ ಅಕ್ಕನವರೊಳಗೆ ಸೇರಿಸ್ರಿ ಅಂತ ತಿಳ್ಕೊಂಡು ಕೇಳ್ಕೊಂಡ್ರು. ಗೌರಿ ಲಂಕೇಶ್ ಅವರು ಸೇರ್ಕೊಂಡಿದ್ರು ಈಗ 8-10 ವರ್ಷ ಕೆಳಗೆ ನಮ್ಮ ವೇದಿಕೆ ಒಳಗಿದ್ರು. ಅದಕ್ಕೆ ತತ್ವ ಈ ಅಕ್ಕನ ಅರಿವು ಅಂತಕ್ಕಂಥ ವೇದಿಕೆ ಬಗ್ಗೆ ಬರಗು ರಾಮಚಂದ್ರಪ್ಪ ನಾನು ಮಾತಾಡ್ತೀನಿ ಅಂತ ಮಾತು ಕೊಟ್ಟರು. ನಮ್ಮೊಳಗೆ ನಾನು ಮಾತಾಡ್ತೀನಿ ಅಂತ. ಆ ಕಾರಣದಿಂದ ನಾವೆಲ್ಲರೂ ಕೂಡ್ಕೊಂಡು ಮಾಡ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕು. ನಾವಿವತ್ತು ಭಾಳಷ್ಟು ಹೆದರಿಕಿತ್ತು. ದಾನಮ್ಮ ಬಿಜಿ ಅದರ, ನಾನರ ಪ್ರವಾಸದಾಗದೀನಿ, ಹೆಂಗೆ ನಾನು ಕಡಿಕ ಕುಮಾರಣ್ಣನ ಕರೆದು ಏನ ಮಾಡ್ತೀನಿ ಸರ್ ಅಂತ ಮತ್ತೆ ದಾನಮ್ಮ ಬಂದರು. ಅದಕ್ಕೆ ಯಾವುದೂ ಕೂಡ ನಿಲ್ಲಂಗಿಲ್ಲ. ಎಷ್ಟು ಚೆನ್ನಾಗಿ ಇವತ್ತು ಹೇಳಿದ್ರಂದ್ರೆ ನನಗಂತೂ ಪರಿಪೂರ್ಣವಾಗಿ ನನಗೆ ಬಸವಲಿಂಗ ಶರಣರ ಬಗ್ಗೆ ಗೊತ್ತಿದ್ರು ಕೂಡ ನನಗೆ ಇನ್ನೊಂದು ಕೇಳಬೇಕು, ಆನಂದಿಸ್ಬೇಕು ಅಂತಕ್ಕಂಥ ಇತ್ತು. ಅದನ್ನು ಆ ಕೆಲಸ ಮಾಡ್ಯಾರ. ಇದು ನಡೆದಂಥ ಘಟನೆ. ಅಂದ್ರೆ ಅಕ್ಕನ ಅರಿವಿಗೆ ಸಾಕಷ್ಟು ಜನ ಸೇರಿಸಿವಿ, ದೊಡ್ಡ ದೊಡ್ಡ ಕಲಾವಿದರು ಸೇರ್ಸಾರ. ನಮ್ಮ ಇದ್ರೊಳಗೆ ಬಂದಂಥ ರಾಷ್ಟ್ರಮಟ್ಟದ ಜಾನಪದ ಕಲಾವಿದೆ ಅವರು ಜಾಯ್ನ್ ಆಗ್ಯಾರ. ಕೊಡಗಿನ ಅವ್ರು ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ, ನಾವೆಲ್ಲ ಲಿಂಗಾಯತರದ್ದು. ಕೊಡಗಿನವರು ಎಲ್ಲಿ ಬಂದಂಥ ಜನ ನಮ್ಮ ನಂಬರ್ ತೊಗೊಂಡು ನಾವು ಬರ್ತೀವಿ, ಅಕ್ಕನದಾಗ ಹಿಂಗೆ ನಡೆದೈತಿ ಅಂತ ತಿಳ್ಕೊಂಡು. ಯಾಕಂದ್ರೆ ಇದು ಉಲ್ಲೇಖವನ್ನು ಹೇಮಲತಾ ವೇದಿಕೆ ಮೇಲೆ ಮಾಡಿ ನನ್ನ ಗುರುಗಳಾದಂಥ ಶಶಿಕಾಂತ್ ಪಟ್ಟಣ ಅವರಿಂದ ವಚನ ಪುಸ್ತಕ ತಂದೀವಿ ಅಂತೇಳಿ ಆ ಪುಸ್ತಕದೊಳಗೂ ಕೂಡ ಸೂಳೆ ಸಂಕವ್ಯ ತೆಗೆದು ಶರಣೆ ಸಂಕವ್ಯ ಮಾಡೀವಿ. ಪುಣ್ಯಸ್ತ್ರೀಯನ್ನು ಎಲ್ಲದರೊಳಗೆ ತೆಗೆದುಬಿಟ್ಟಿವಿ. ಬಂದದ್ದು ನಾವು ನೋಡ್ಕೊತೀವಿ ಅಂದಾಗ ಹೆಣ್ಮಗಳು ಪಾಪ ಮಾಡಿದರು. ಅದಕ್ಕೆ ನಾವೇ ಅದು ಇನ್ನೂ ಒಂದು ಖುಷಿ ಅಂತಂದ್ರೆ ಅಕ್ಕನ ಅರಿವಿನ ಪ್ರತಿಭಟನೆ ಅಂದ್ರೆ ನಮ್ಮ ಸಂಘಟನೆಯಿಂದ ಪ್ರಕಟಗೊಂಡಂಥ ಕೃತಿ ಇದು ನಿಮ್ಮೆಲ್ಲರ ಸಹಾಯ ಸಹಕಾರ ಪ್ರೋತ್ಸಾಹ ಅಂತ ತಿಳ್ಕೊಂಡು ಈ ಸಂದರ್ಭ ನಾನು ಹೇಳ್ತೀನಿ. ಈ ರೀತಿಯಾದ ಪ್ರತಿಭಟನೆ ನಮ್ಗೆ ಕರ್ವೀರ್ ಶೆಟ್ಟರ್ ಹೇಳಿದ್ರೆ ನಾವು ರಾಜಿ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ನನಗೆ ಹಿಂಗಾಗಿ ಸಾಕಷ್ಟು ನೋವನ್ನು ಉಂಡಿನಿ, ಅಪಮಾನ ಆಗೈತಿ, ನನಗೆ ಅವಕಾಶಗಳನ್ನ ತಪ್ಪಿಸ್ಯಾರ. ನನಗೆ ಅದ್ರ ಬಗ್ಗೆ ಖೇದಿಲ್ಲ. ಆದರೆ ನೀವು ಎಲ್ಲರೂ ಕೂಡ್ಕೊಂಡು ಏನು ಒಂದು 1000 ಜನ ಅದೀವಲ್ಲ, ನಾವು ಗಟ್ಟಿಯಾಗಿ ನಿಲ್ಲಬೇಕು, ನಾವು ಇದನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಪ್ರತಿಜ್ಞೆ ಮಾಡಿದ್ರೆ ಖಂಡಿತ ಹಾಗೇ ಬಿಡ್ತೈತಿ. ಗೆದ್ದು ಕಲ್ಯಾಣ ಒತ್ತೊಂದು ಉದ್ದ ಬೀಳುವೆ ಬಸವಣ್ಣ, ಕದ್ದ ಮಾತಲ್ಲ ಇಲ್ಲದರ್ಕ ಬಿದ್ದು ಹೋಗುವೆ ನಾಡಾಗ ಅಂತಕೊಂಡು ಜನಪದಿಗರು ಹೇಳ್ತಾರೆ. ಈ ಕಲ್ಯಾಣ ನಾಡನ ಬಸವಣ್ಣನ ಭಾಳ ಅನ್ಯಾಯ ಮಾಡಿ ಕಳಿಸಿವಿ ನಾವು. ನಿರ್ಗಮನ ಅವ್ನು ಸರಿ ಇರಲಿಲ್ಲ, ಅವನನ್ನು ಮಂತ್ರಿ ಮಾಡಿದ್ರು, ಕರ್ಕೊಂಬರ್ಬೇಕಾದ್ರೆ ಭಾಳ ಕುಣ್ಕೊಂತ ಕರ್ಕೊಂಬಂದ್ವಿ. ಕಳಿಸ್ಬೇಕಾದ್ರೆ ಬಸವಣ್ಣನ ಸರಿಯಾಗಿ ಕಳಿಸಿಲ್ಲ. ಭಾಳ ನೋವು, ಹಿಂಸೆ ಮಾಡಿ, ಮಾನಸಿಕ ಹಿಂಸೆ. ತಾನೇ ಕಟ್ಟಿದ ಅನುಭವ ಮಂಟಪ ತನ್ನ ಮುಂದೆ ಖುಷಿತಿತ್ತಲ್ಲ, ಅದನ್ನು ನೋಡಿ ಬಸವಣ್ಣ ಎಷ್ಟು ತಳಮಳಗೊಂಡಿರ್ಬೇಕು ಅಂತಕ್ಕಂಥ ನೋವು. ಅದಕ್ಕೆ ತಮ್ಮೆಲ್ಲರ ಕಳಕಳಿಯ ವಿನಂತಿ, ನಾವೆಲ್ಲರೂ ಕೂಡ್ಕೊಂಡು ಪಾಪ ಚನ್ನಬಸಪ್ಪಣ್ಣ ನೋಡ್ರಿ ಎಷ್ಟು ಪ್ರಾಂಜಲ್ ಮನೆ ಪಾಪ ಕೃಷಿ ಕಾಯಕ ಮಾಡಿ ಮನೆ ಕಟ್ಟಿದಾರೆ. ಮಕ್ಕಳು ಎಷ್ಟು ನನ್ನ ಜೋಡಿ ಮಾತಾಡಿದ್ರೆ ಅರ್ಧ ತಾಸು, ಅಣ್ಣ ಬಂದು ಹೋಗ್ಬೇಕು. ನಾನು ನಿಜವಾಗಿ ಹೇಳ್ಬೇಕಂದ್ರೆ ಈ ಸಲ ನಾವು ಕೊಡಗಿಗೆ ಒಪ್ಕೊಂಡಿದ್ದು ಚನ್ನಬಸಪ್ಪಣ್ಣನ ಭೇಟಿ ಆಗೋಣ, ನಾವೆಲ್ಲರೂ ಕೂಡ ಭೇಟಿ ಆಗೋಣ. ನಮ್ಮ ಮಾನಸಿಕ ಧೈರ್ಯಸ್ಥೈರ್ಯಗಳನ್ನ, ನಮ್ಮ ಆದಾಯ ವರ್ಷಕ್ಕೊಂದು 50,000 ರಿಂದ 60,000 ರೂಪಾಯಿ ಬಡ್ಡಿ ಬರ್ತೈತಿ. ಅದ್ರಾಗ 15,000 ರಿಂದ 20,000 ರೂಪಾಯಿ ಗೂಗಲ್ ಮೀಟ್ ಬಾಡಿಗೆ ಹೋಗ್ತೈತಿ. ಉಳಿದದ್ದು 30,000-40,000 ರೂಪಾಯಿ ಆಗಂಗಿಲ್ಲ. ಕೆಲವು ಜನ ಮುಂದೆ ಬರ್ತಾರೆ, ನಾವು ಮಾಡ್ತೀವಿ ಅಂತ ತಿಳ್ಕೊಂಡು. ನಾವು ಯಾರದ ಇನ್ನೊಬ್ಬರಿಗೆ ಹೊರೆ ಆಗಬಾರ್ದು ಅಂತ ತಿಳ್ಕೊಂಡು ನಾವೇ ಮಾಡ್ತಾ ಇದ್ದೀವಿ. ಈಗ ಬಹುಶಃ ಮೇ 4ನೇ ತಾರೀಕಿಗೆ ದೊಡ್ಡ ಪ್ರಮಾಣದೊಳಗೆ ಬಸವ ಜಯಂತಿ ಮತ್ತು ಲಿಂಗಾಯತ ವಧುವರ ವೇದಿಕೆಯನ್ನು ನಾವು ಮಾಡ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಾಗ ಮಾಡ್ತಾ ಇದ್ದೀವಿ. ಮುಂಬೈಯ ಪುಣಾದೊಳಗೆ ಅಲ್ಲಿ 2 ಬಸವಭೂಷಣ 2 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ನಾವು ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಖಂಡಿತ ಬಂದು ಕಾರ್ಯಕ್ರಮಕ್ಕೆ ಬರ್ರಿ. ಯಾರ್ಡ್ ಮಾಡ್ಬೇಕನ್ನೋರು ನಮ್ಮ ದಾನಮ್ಮ ನಂಬರ್ ಕೊಡ್ತಾಳೆ, ಆ ನಂಬರ್ಗೆ ಬಸವರಾಜ್ ಚಿಟ್ನಳ್ಳಿ ಅವರು ಹೇಳ್ಯಾರ ನನಗೆ ಇದ್ರಾಗ ಆ್ಯಡ್ ಮಾಡಿರಿ ಅಂತ ತಿಳ್ಕೊಂಡು ತಮ್ಮ ನಂಬರನ್ನು ಕಳಿಸ್ರಿ. ಎಲ್ಲರೂ ಕೂಡ ನಾವು ಇದನ್ನು
ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಯೋಣ. ಕಲ್ಯಾಣ ರಾಜ್ಯವನ್ನು ಮತ್ತೆ ಗೆಲ್ಲಿಸೋಣ. ಬಸವಣ್ಣನ ಶರಣರನ್ನ ಮತ್ತೆ ಪುನರ್ ಅವ್ರ ಕರನು ಕೊಂಬು ಕಹಳೆಯಿಂದ ಮೆರವಣಿಗೆ ಹೆಂಗೆ ತರ್ತಾರಲ್ಲ ಹಂಗೆ ತರಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಸರ್. ಈಗ ಶರಣು ಸಮರ್ಪಣೆ ಅನ್ನೋದೇ ಆರಂಭದೊಳಗೆ ವಿದ್ಯಾ ಮಕ್ತೂಮ್ ಅವರು ವಚನ ಪ್ರಾರ್ಥನೆಯನ್ನು ಮಾಡಿದರು. ಡಾಕ್ಟರ್ ಶಶಿಧರ್ ಕರ್ವೀರ ಶೆಟ್ಟರು, ನಾ ಹೇಳಿದ್ರೆ ಯಾವುದೇ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಗೆ ಕಡಿಮೆ ಇರಲಾರ್ದಂಥ ಭಾಳ ದೊಡ್ಡ ಅನುಭಾವಿ ಚಿಂತಕರು. ಯಾವ ಮಠಾಧೀಶರು ಕೂಡ ಆದ್ರೆ ಇಷ್ಟೇ ಸೌಮ್ಯ ನೇರವಾಗಿ ಹೇಳ್ತಾರೆ, ಆದರೆ ತಾತ್ವಿಕವಾಗಿ ಅವರೊಳಗೆ ಗಟ್ಟಿದೆ. ಅವರು ಬಂದಿದ್ದಾರೆ. ಅವರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಸಂವಾದದೊಳಗೆ ಪಾಲ್ಗೊಂಡಂಥ ಶರಣ ಸಹೋದರ ಸಿದ್ದರಾಮ್ ಎಳವಂತಿ ಅವರು, ಆಮೇಲೆ ಲಿಂಗಪ್ಪಣ್ಣ ಕಲಬುರ್ಗಿ ಅವರು, ನಮ್ಮ ಎಲ್ಲರಿಗೂ ಹಿರಿಯರಾದಂಥ ಮಾದೇವ ಹೊರಟ್ಟಿ ಸಾಹೇಬರು, ಆಮೇಲೆ ನನ್ನ ತಾಯಿ ಶಾರದಮ್ಮ ತೆಗ್ಗಿಯವರು, ಎಲ್ಲರೂ ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ತಮ್ಮೆಲ್ಲರ ಪಾದಕ್ಕೆ ಅನಂತ ಶರಣಾರ್ಥಿಗಳು. ಕೊನೆಗೆ ವಚನ ಮಂಗಳ ಮಾಡ್ತಕ್ಕಂಥ ಡಾಕ್ಟರ್ ತಾರಾ ಮೇಡಮ್, ಡಾಕ್ಟರ್ BN ತಾರಾ ಮೇಡಮ್ ಅವರು ವಚನ ಮಂಗಳ ಬಂದಾರಲ್ರಿ ಅವರು? ತಾರಾ ಮೇಡಮ್ ಬಂದಿರಾ? ಇಲ್ಲಿ ಬಂದಿಲ್ಲ ಸರ್. ಹೊರಟ್ಟಿ ಮೇಡಮ್ ಹೇಳ್ಬಿಡಿ ಸರ್, ಕಾಣಿಸ್ತಾ ಇಲ್ಲ. ಓಕೆ 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 ಓಕೆ. ಕೊನೆಗೆ ನಮ್ಮ ಪ್ರೇಮಕ್ಕ ಹೊರಟ್ಟಿ ಅವರು ವಚನ ಮಂಗಳ ಮಾಡಲಿ ಅಂತ ಹೇಳಿ ಹೇಳ್ತಾ ಅವ್ರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತೀನಿ. ಕಾರ್ಯಕ್ರಮದೊಳಗೆ ಸಂಯೋಜನೆ ಮಾಡ್ತಕ್ಕಂಥ ಡಾಕ್ಟರ್ ದಾನಮ್ಮ ಕುಮಾರರಾಜಣ್ಣ, ರುದ್ರಮೂರ್ತಿ, ಇದು 271 ಅಲ್ಲ, ಇದು ನಿರಂತರವಾಗಿ ನಾವು ಇರದೇ ಇರಲಿ ಇದು ಕಾರ್ಯಕ್ರಮ ನಡಿಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಪ್ರೇಮಕ್ಕ ಒಂದು ವಚನ ಪಡ್ತೀನಿ, ವಚನ ಮಂಗಳ ಮಾಡಬೇಕು. ಆಯ್ತು. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಬಸವಣ್ಣನವರು ವಚನ ಹಾಡ್ತೀನಿ. ನಡೆಯಲಾರಿಯದೆ ನುಡಿಯಲಾರಿಯದೆ, ನಡೆಯಲಾರಿಯದೆ ನುಡಿಯಲಾರಿಯದೆ, ಲಿಂಗವ ಪೂಜಿಸಿ ಫಲವೇನಯ್ಯ, ಲಿಂಗವ ಪೂಜಿಸಿ ಫಲವೇನಯ್ಯ, ಲಿಂಗವ ಪೂಜಿಸಿ ಫಲವೇನಯ್ಯ, ನಡೆಯಲರಿಯದೆ ನುಡಿಯಲರಿಯದೆ, ಅವರ ಸುಖವೇ ಎನ್ನ ಸುಖವು, ಅವರ ಸುಖವೇ ಎನ್ನ ಸುಖವು, ಅವರ ದುಃಖವೇ ಎನ್ನ ದುಃಖವು, ಅವರ ದುಃಖವೇ ಎನ್ನ ದುಃಖವು, ಅವರ ದುಃಖವೇ ಎನ್ನ ಸುಖವು, ನಡೆಯಲರಿಯದೆ ನುಡಿಯಲರಿಯದೆ, ನಡೆಯಲರಿಯದೆ ನುಡಿಯಲರಿಯದೆ, ನಮ್ಮ ಕೂಡಲ ಸಂಗನ ಶರಣರ, ನಮ್ಮ ಕೂಡಲ, ನಮ್ಮ ಕೂಡಲ, ನಮ್ಮ ಕೂಡಲ ಸಂಗನ ಶರಣರ ಮನವೂ ನೊಂದರೆ ಆನು ಬೆಂದೆನಯ್ಯ, ಮನವೂ ನೊಂದರೆ ಆನು ಬೆಂದೆನಯ್ಯ, ನಡೆಯಲರಿಯದೆ ನುಡಿಯಲರಿಯದೆ, ನಡೆಯಲರಿಯದೆ ನುಡಿಯಲರಿಯದೆ, ಲಿಂಗವ ಪೂಜಿಸಿ ಫಲವೇನಯ್ಯ, ಲಿಂಗವ ಪೂಜಿಸಿ ಫಲವೇನಯ್ಯ, ಲಿಂಗವ ಪೂಜಿಸಿ ಫಲವೇನಯ್ಯ, ನಡೆಯಲರಿಯದೆ ನುಡಿಯಲರಿಯದೆ, ನಡೆಯಲರಿಯದೆ, 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 ನುಡಿಯಲರಿಯದೆ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಪ್ರತಿ ಶನಿವಾರ 5 ಗಂಟೆಗೆ ಮತ್ತು ರವಿವಾರ 11:25ಕ್ಕೆ ಇದೇ ಲಿಂಕಿನಿಂದ ಪ್ರತಿ ವಾರ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾವೆ. ಯೂಟ್ಯೂಬ್ನಲ್ಲಿ ವಚನ ಅಧ್ಯಯನ ವೇದಿಕೆ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲನ್ನು ಸುಮಾರು 400ಕ್ಕೂ ಅಧಿಕವಾದಂಥ ವಿಡಿಯೋಗಳನ್ನು ಬೇರೆ ಬೇರೆ ಉಪನ್ಯಾಸಕರನ್ನ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವಾರ ಜಾಯ್ನ್ ಆಗಿ ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡಿದ್ರು. ಅಷ್ಟೇ ಅಲ್ಲ, ನಮ್ಮ ಟೆಕ್ನಿಕಲ್ ತಂಡ ಅಲ್ಲಿ ಕಮರ್ಷಿಯಲ್ ಆ್ಯಡ್ ಬರ್ತಾ ಇತ್ತು ನಮಗೆ. ಅಂದ್ರೆ ಸುಮಾರು 2800 ಜನ 700 ಆದ್ಮೇಲೆ ನೀವು ಆ್ಯಡ್ ಕೊಡ್ತೀವಿ ಅಂತಂದಾಗ ನಮ್ಮ ತಂಡ ದಾನಮ್ಮ ರಾಜಣ್ಣ ಮತ್ತು ರುದ್ರಮೂರ್ತಿ ಅವರು, ಬೇಡ ಸರ್ ನಮಗೆ ವಿ ಡೋಂಟ್ ವಾಂಟ್ ಎನಿ
ಆಡ್ ಫ್ರಮ್ ದಮ್. ಯಾಕಂದ್ರೆ ಏನೇನೋ ಆಡ್ ಬರ್ತಾವ ಅಂತಂದಾಗ ನಮ್ಮ ಹಿರಿಯ ಸದಸ್ಯರು, ನಮ್ಮ ಗೌರಮ್ಮಕ್ಕ ಅವರಾಗ್ಲಿ, ಸರಸ್ವತಿ ಪಾಟೀಲು, ಆಮೇಲೆ ಶಾರದಮ್ಮ ಅವರು ಎಲ್ಲರೂ ಕೂಡ ಹೇಳಿದ್ರು ಬೇಡ ಸರ್ ಅಂತಂದು. ನಿರಂತರವಾಗಿ ನಾವು ಯಾವುದೇ ಆಡ್ಗಳಿಗೆ ಅಂದ್ರೆ ಯೂಟ್ಯೂಬ್ ಮಾಡೋದು ದುಡ್ಡು ಮಾಡಾಕತ್ತಾರ, ನಮ್ಗೆ ಬೇಡ, ನಮ್ಮದೇ ಆದಂಥದ್ದು ನಾವು ಮತ್ತೆ ಇವತ್ತು ಕೂಡ ಕಾಲ್ ಬರ್ತಾ ಇದೆ, ಆದ್ರೆ ನಾವು ಬೇಡ ಅಂತ ತಿಳ್ಕೊಂಡಿವಿ. ತಾವೆಲ್ಲರೂ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ, ಹೆಚ್ಚಿನ ಸಂಖ್ಯೆಯೊಳಗೆ ನೋಡ್ರಿ, ಮತ್ತು ಒಳ್ಳೆ ವಿಚಾರಗಳನ್ನ ಬೇರೆಯವ್ರಿಗೆ ಹಂಚಿಕೊಡ್ರಿ, ಅಕ್ಕನರಿವಿನ ಸದಸ್ಯರಾಗ್ರಿ ಅಂತ ಹೇಳ್ಕೊಂಡು ಇವತ್ತಿನ ಕಾರ್ಯಕ್ರಮ ಮುಗಿತು. ತಾವೆಲ್ಲರೂ ಕೂಡ್ಕೊಂಡು ಪಂಚಾಕ್ಷರಿ ಹಿರೇಮಠರು ಏನ್ ಮಾತಾಡ್ತೀರಿ? ಮಾತಾಡಂಗಿಲ್ರಿ. ಆಯ್ತು, ಎಲ್ಲರಿಗೂ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿ ಶರಣಾರ್ಥಿ.